ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಿ? ನಿಮ್ಮ ಸತ್ಯವೇದವನ್ನು ಕೈಯಲ್ಲಿ ತಗೊಳ್ಳಿ ನೋಡುವ ಎಲ್ಲರೂ. ಹಲ್ಲೆಲೂಯಾ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅನೇಕರು ಸತ್ಯವೇದ ಇಲ್ಲದೆ ಕೂಡ ಸಭೆಗೆ ಬಂದಿದ್ದೀರಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಬರುವ ಭಾನುವಾರದಿಂದ ಪ್ರತಿಯೊಬ್ಬರು ಸತ್ಯವೇದದೊಂದಿಗೆ ಬರಬೇಕು. ಸಂತೋಷವಾ? ಹಲ್ಲೆಲೂಯಾ. ಬರಿಗೆಯಲ್ಲಿ ನಾವು ಆರಾಧನೆಗೆ ಬರಬಾರ್ದು, ಕೈಯಲ್ಲಿ ಸತ್ಯವೇದ ಇರಬೇಕು. ಇವತ್ತು ನೀವು ಸತ್ಯವೇದ ಹೊತ್ತುಕೊಡುವುದಾದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಈ ಸತ್ಯವೇದ ನಿಮ್ಮನ್ನು ಹೊತ್ತುಕೊಂಡು ಹೋಗುತ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಇದ್ರಿ ಓದಲಿಕ್ಕೆ ಬರೀಲಿಕ್ಕೆ ಬರದವರು? ಕೈ ಮೇಲೆತ್ತಿ ನೋಡುವ. ತುಂಬ ಜನ ಬರುವುದಿಲ್ಲ ನಿಮಗೆ ಓದಲಿಕ್ಕೆ ಬರೀಲಿಕ್ಕೆ. ಓಕೆ, ದೇವ್ರ ಕಾರ್ಯ ಮಾಡ್ತಾನೆ, ದೇವ್ರ ಸಹಾಯ ಮಾಡ್ತಾನೆ. ನಿಮಗೆ ಆಸೆ ಇದ್ದರೆ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಅಲ್ಲಿ ಓದಲಿಕ್ಕೆ ಬರೀಲಿಕ್ಕೆ ಕಲೀಲಿಕ್ಕೆ ಪ್ರಾಯದ ಮಿತಿ ಇಲ್ಲ. ದೇವರ ಮಕ್ಕಳಿಗೆ 60-70 ವಯಸ್ಸಲ್ಲಿ ಕಲಿಯಬಹುದು. ಪ್ರೈಸ್ ಗಾಡ್. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಕರ್ತನೆ ನಿನ್ನನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ರಾಜ್ಯ. ಅಪ್ಪ, ಈ ಕಲ್ವಾರಿ ಬೆತೆಲ್ ಸಭೆಗೋಸ್ಕರ ನನಗೆ ವಂದನೆ ಹೇಳ್ತಾ ಇದ್ದೇನೆ. ಈ ಹೊಸದುರ್ಗದ ಸ್ಥಳದಲ್ಲಿ ಈ ಒಂದು ಸಭೆಯನ್ನು ಜೀವವುಳ್ಳ ದೀಪಸ್ತಂಭವನ್ನಾಗಿ ಸ್ಥಾಪಿಸಿ ನಿಲ್ಲಿಸಿದ್ದಕ್ಕಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇನೆ ರಾಜ್ಯ. ಅಪ್ಪ, ಈ ಸಭೆಯನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡು. ಸಭೆಯಲ್ಲಿ ದೇವಜನ ಆಶೀರ್ವದಿಸು. ಇವತ್ತು ನಮ್ಮ ಆರಾಧನೆ ಅಂಗೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ಕೀರ್ತನೆ 50:23 ಹೇಳ್ತದೆ, ಯಾರು ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ನನಗೆ ಸಮರ್ಪಿಸುತ್ತಾರೋ ಅವರೇ ನನ್ನ ಗೌರವಿಸುತ್ತಾರೆ ಎಂಬುದಾಗಿ ಹೇಳಿದ ದೇವರು ಇವತ್ತು ನಮ್ಮ ಮೂಲಕ ಕರ್ತನ ಗೌರವವನ್ನು, ಮಾನ, ಮಹಿಮೆಯನ್ನು ಪಡೆದುಕೊಂಡಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಈಗ ನಿನ್ನ ಜೀವವುಳ್ಳ ವಾಕ್ಯಗಳು ಧ್ಯಾನಿಸುತ್ತಕ್ಕೆ ಹೋಗುವಾಗ ಪವಿತ್ರಾತ್ಮನ ಮೂಲಕ ನೀನು ನಮ್ಮ ನಡೆಸಬೇಕಾಗಿ ಕೇಳ್ಕೊಳ್ತಾನೆ. ನೀನು ನಮ್ಮ ಜೊತೆಲಿ ಮಾತನಾಡು ಸ್ವಾಮಿ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯನ ಓದಿಕೊಳ್ಳೋಣ. ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಎಲ್ಲ ಕಾರ್ಯಗಳು ಆತನ ಪ್ರೀತಿಸುವ ಹಿತಕ್ಕಾಗಿ ಅನುಕೂಲವಾಗುತ್ತವೆ. ಪ್ರೈಸ್ ಗಾಡ್. ಸತ್ಯವೇದದಲ್ಲಿ 3 ವಿಧವಾದ ಕರೆಗಳ ಕುರಿತಾಗಿ ನಾವು ಓದುತ್ತೇವೆ. ಮೊದಲನೆಯ ಕರೆ ಅದು ಜನರಲ್ ಕಾಲಿಂಗ್, ಅದು ಸಾರ್ವತ್ರಿಕ ಕರೆ ಆಗಿದೆ. ಸಾಧಾರಣವಾದಂಥ ಕರೆ ಅದು ಪ್ರತಿಯೊಂದು ಮನುಷ್ಯರಿಗೆ ದೇವರು ಕೊಡುವಂಥ ಒಂದು ಕರೆಯಾಗಿದೆ. ಪ್ರೈಸ್ ಗಾಡ್. ಎರಡನೇ ಕರೆ ಸಾಧಾರಣವಾದ ಸೇವೆಯನ್ನು ಮಾಡುವುದಕ್ಕಾಗಿರುವ ದೇವ ಜನರಿಗೆ ಕೊಡುವಂಥ ಒಂದು ಕರೆ. ಮೂರನೇ ಕರೆ ಸ್ಪೆಸಿಫಿಕ್, ಅಂದರೆ ನಿರ್ದಿಷ್ಟವಾದ ಸೇವೆ ಮಾಡುವುದಕ್ಕಾಗಿರುವ ದೇವರ ಕರೆಯ ಕುರಿತಾಗಿ ನಾವು ನೋಡುತ್ತೇವೆ. ಪ್ರೈಸ್ ಗಾಡ್. ಎಷ್ಟು ನಂಬ್ತೀರಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ? ನಮ್ಮನ್ನೆಲ್ಲಕ್ಕೆ ದೇವನು ಕರೆದಿದ್ದಾನೆ. ಹಲ್ಲೆಲೂಯಾ. ರೋಮಪುರದ ಪತ್ರಿಕೆ 8ನೇ 28 ವಾಕ್ಯನ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ. ಅದರ ಅರ್ಥ ದೇವರು ನಮ್ಮನ್ನು ಕರೆಯುವಂಥದ್ದು. ನಾನು ಇವತ್ತು 3 ಕರೆಗಳಲ್ಲಿ ಒಂದು ಕರೆ ಮಾತ್ರ ಸಾರ್ವತ್ರಿಕ ಸಾಧಾರಣವಾದ ಕರೆಯ ಕುರಿತಾಗಿ ಮಾತ್ರ ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಸಭೆಯ ಒಳಗೆ ನಾವು ಬಂದಿದ್ದೇವೆ, ಯಾಕೆ ಇವತ್ತು ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ, ಯಾಕೆ ಇವತ್ತು ಆತ್ಮಿಕವಾಗಿ ಬೆಳೀತಾ ಇದ್ದೇವೆ, ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ತಿಳುವಳಿಕೆಯು, ವಾಕ್ಯದ ತಿಳುವಳಿಕೆಯು ಅದು ನಮ್ಮನ್ನು ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಲ್ಲಿ ದೇವರು ಒಬ್ಬ ವ್ಯಕ್ತಿಯನ್ನು ಕರೆಯುವಾಗ ತನ್ನ ಯೋಚನೆ ಪ್ರಕಾರ, ತನ್ನ ಸಂಕಲ್ಪಕ್ಕೆ ಅನುಸಾರವಾಗಿ ಆತನು ಕರೆಯುತ್ತಾನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ದೇವರದ್ದೇ ಒಂದು ಯೋಚನೆ ಅವರ ಜೀವಿತದಲ್ಲಿ ಇರುತ್ತದೆ. ಪ್ರೈಸ್ ಗಾಡ್. ನಮ್ಮೆಲ್ಲರ ಜೀವಿತದಲ್ಲಿ ಕೂಡ ದೇವರಿಗೆ ಒಂದೊಂದು ಯೋಜನೆ ಇದೆ. ನಂಬ್ತೀರಾ? ಪ್ರೈಸ್ ಗಾಡ್. ನಮ್ಮ ಮಕ್ಕಳ ಕುರಿತಾಗಿ ನಾವು ಒಂದು ಯೋಜನೆ ಆಗ್ತೇವೆ. ಇಷ್ಟು ಕಲಿಯಬೇಕು, ಇಂಥ ಸ್ಕೂಲಿಗೆ ಹೋಗಬೇಕು, ಇಂಥ ಒಂದು ಡಿಗ್ರಿ ಪಡ್ಕೋಬೇಕು, ನಮಗೆ ಆಸೆ. ಮಕ್ಕಳ ಕುರಿತಾಗಿ ಒಂದು ಯೋಚನೆ ನಾವು ಆಗ್ತೇವೆ. ನಮ್ಮ ಕುರಿತಾಗಿ ದೇವರಿಗೆ ಒಂದು ಯೋಜನೆ ಇದೆ. ಲೂಕನ ಪುಸ್ತಕ 7ನೇ ಅಧ್ಯಾಯ 29-30ನೇ ವಾಕ್ಯ ಓದುವಾಗ, ಸುಂಕದವರು ಪಾಪಿಗಳು ಬಂದು ದೀಕ್ಷೆ ತೆಗೆದುಕೊಂಡರು. ಅದೇ ಫರಿಸಾಯರು
ಸದ್ದುಕಾಯರು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತುಂಟಾ? ಸ್ನಾನಿಕ ಯೋಹನ್ನನ ಬಳಿಗೆ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವುದಕ್ಕೆ ನಿರಾಕರಿಸಿ ತಮ್ಮ ವಿಷಯವಾದ ದೇವರ ಸಂಕಲ್ಪವನ್ನು ಅವರು ನಿರಾಕರಿಸ್ತಾ ಇದ್ದಾರೆ. ಅಲ್ಲಲ್ವಿಯ, ಪ್ರೈಸ್ ಗಾಡ್. ಯಾವಾಗ ದೇವರ ಕರೆಗೆ ಹೋಗೊಟ್ಟು ದೇವರ ಸಂಕಲ್ಪಕ್ಕೆ ನಾವು ಒಪ್ಪಿಸಿಕೊಡ್ತೇವೆ, ದೇವರ ಸಂಕಲ್ಪ, ದೇವರ ಯೋಚನೆ ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರುವುದಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಯೆರೆಮೀಯ 29:11-13 ವಾಕ್ಯ ಏನು ಹೇಳ್ತದೆ? ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳು ಐತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ನಮ್ಮ ವಿಷಯದಲ್ಲಿ ದೇವರು ಮಾಡಿಕೊಂಡ ಆಲೋಚನೆ ಎಂಥ ಆಲೋಚನೆ ಆಗಿದೆ? ಒಳ್ಳೆ ಆಲೋಚನೆ, ಹಿತದ ಆಲೋಚನೆ, ನಮಗೆ ಒಳಿತನ್ನು ಮಾಡುವಂಥ ಒಂದು ಆಲೋಚನೆ ದೇವರು ನಮ್ಮ ಜೀವಿತದಲ್ಲಿ ಆತನು ಮಾಡಿದ್ದಾನೆ. 1 ಥೆಸಲೋನಿಕ 5:24 ಹೇಳ್ತದೆ, ನಿಮ್ಮನ್ನು ಕರೆದಾತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನಮ್ಮನ್ನು ಕರೆದ ದೇವರು ಯಾರಾಗಿದ್ದಾನೆ? ನಂಬಿಗಸ್ತನಾದ ದೇವರು. ಆತನು ತಕ್ಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾನೆ, ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಈಗ ಮೊದಲದಾಗಿ ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ ಎಂಬುದಾಗಿ ನೋಡುವ. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 29-30 ವಾಕ್ಯ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8:29-30. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನು ನಮ್ಮ ಹಿರಿಯ ಅಣ್ಣನಾಗಿದ್ದಾನೆ. ಯೇಸು ಯಾರಾಗಿದ್ದಾನೆ? ನಮ್ಮ ದೇವರ ಕುಟುಂಬದಲ್ಲಿ ಹಿರಿಯ ಅಣ್ಣ. ಪ್ರೈಸ್ ಗಾಡ್. ಹಾಗಾದರೆ ಕ್ರಿಸ್ತನ ಕುಟುಂಬದಲ್ಲಿ ಇವತ್ತು ನಾವು ಸೇರಿದ್ದೇವೆ. ಎಲ್ಲಿ ಸೇರಿದ್ದೇವೆ? ನಾವು ರಕ್ಷಣೆ ಹೊಂದಿದಾಗ ನಾವು ಯೇಸು ಕ್ರಿಸ್ತನ ಕುಟುಂಬದಲ್ಲಿ ನಾವು ಸೇರುತ್ತೇವೆ. ಆದರೆ ದೇವರು ಕರೆದಂಥ ಉದ್ದೇಶ, ಮುಖ್ಯ ಉದ್ದೇಶ ಇಲ್ಲಿ ನಾವು ನೋಡುವಂಥದ್ದು, ಆತನ ಮಗನ ಯೇಸು ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಪರಿವರ್ತನೆ ಆಗಲು. ಯಾಕೆ ಕರೆದಿದ್ದಾನೆ ದೇವರು? ಯೇಸುವಿನ ಸಾರೂಪ್ಯ ನಮ್ಮಲ್ಲಿ ಉಂಟಾಗುವುದಕ್ಕೋಸ್ಕರವಾಗಿ, ಕ್ರಿಸ್ತನ ಸಾರೂಪ್ಯದಲ್ಲಿ ನಮ್ಮನ್ನು ನಡೆಸುವುದಕ್ಕೋಸ್ಕರವಾಗಿ ದೇವರ ಒಂದು ಯೋಜನೆ ಇದೆ. ಆದಿಕಾಂಡ 1:26 ಏನು ಹೇಳ್ತದೆ? ಆರಂಭದಲ್ಲಿ ದೇವರು ಒಂದು ತೀರ್ಮಾನ ತಗೊಳ್ತಾ. ಏನು ತೀರ್ಮಾನ ಅದು? ನನ್ನ ಸ್ವರೂಪದಲ್ಲಿ, ನಮ್ಮ ಸ್ವರೂಪದಲ್ಲಿ ಹೋಲಿಕೆ ಮೇರೆಗೆ ಮನುಷ್ಯನನ್ನು ಉಂಟು ಮಾಡೋಣ. ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ಹೇಗೆ ಉಂಟು ಮಾಡಿದ? ತನ್ನ ಸ್ವಾರೂಪ್ಯದಲ್ಲಿ, ದೇವರ ಸ್ವಾರೂಪ್ಯದಲ್ಲಿ ನಾವು ಉಂಟು ಮಾಡಲ್ಪಟ್ಟಿದ್ದೆವು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರ ಹೋಲಿಕೆಯ ಮೇರೆಗೆ ನಮ್ಮನ್ನು ಆತನು ಉಂಟು ಮಾಡಿದ. ಆದರೆ ನಾವು ಆದಿಕಾಂಡ 3ನೇ ಅಧ್ಯಾಯ ಓದುವಾಗ ಅಲ್ಲಿ ಏನು ನಡೀತು ನಮಗೆ ಗೊತ್ತುಂಟು. ಆದಮ ಅವರು ಪಾಪ ಮಾಡಿ ದೇವರ ಮಹಿಮೆಯನ್ನು ಅವರು ಕಳ್ಕೊಂಡು ಬಿಟ್ಟರು. ಆದಮ ಅವರು ಪಾಪ ಮಾಡಿದಾಗ ದೇವರ ಮಹಿಮೆಯನ್ನು ಅವರು ಏನು ಮಾಡಿದರು? ಕಳೆದುಕೊಂಡು ಬಿಟ್ಟರು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಆದರೆ ದೇವರಿಗೆ ಸ್ತೋತ್ರ, 2000 ವರ್ಷಗಳ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆ ಸಾರೂಪ್ಯವನ್ನು ಪುನಃ ಹೊಂದುವುದಕ್ಕೋಸ್ಕರ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೈವಿಕವಾದಂಥ ಸಾರೂಪ್ಯದಲ್ಲಿ ನಾವು ಪ್ರತಿ ದಿವಸ ಪರಿವರ್ತನೆ ಆಗುತ್ತಲೇ ಇರಬೇಕು. ಯೇಸು ಕ್ರಿಸ್ತನ ಸಾರೂಪ್ಯದಲ್ಲಿ ಪರಿವರ್ತನೆ ಆಗುತ್ತಲೇ ಇರಬೇಕು. ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. 1 ಯೋಹನ್ನ 4ನೇ ಅಧ್ಯಾಯ 17ನೇ ವಾಕ್ಯ ಏನು ಹೇಳ್ತದೆ? ಯೇಸು ಕ್ರಿಸ್ತನು ಎಂಥವನಾಗಿದ್ದೇನೋ ದಾನೋ ಅಂಥವರಾಗಿ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹೇಗೆ ಜೀವಿಸ್ತಾ ಇದ್ದೇವೆ ಲೋಕದಲ್ಲಿ? ಯೇಸು ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಜನರು ನಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯವನ್ನು ಕಾಣಬೇಕು. ನಮ್ಮ ಕುಟುಂಬದವರು ಯೇಸು ಕ್ರಿಸ್ತನ ಸಾರೂಪ್ಯವನ್ನು ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ಕಾಣಬೇಕು. ಹಲ್ಲೆಲೂಯಾ. ನೀನು ಕ್ರಿಸ್ತನಾಗಿ ಜೀವಿಸ್ತಾ ಇದ್ದೀಯಾ? ಕ್ರಿಸ್ತನಾಗಿ ನೀನು ಮಾತಾಡ್ತಾ ಇದ್ದೀಯಾ? ನಿನ್ನ ನಡೆ ಕ್ರಿಸ್ತನ ಹಾಗೆ ಇದೆ. ಅಲ್ಲಿ ನಿನ್ನಲ್ಲಿ ಏನೋ ಒಂದು ವಿಶೇಷತೆ ನಾನು ಕಾಣ್ತಾ ಇದ್ದೇನೆ. ಜನರು ನಮ್ಮ ನೋಡಿ ಹೇಳಬೇಕು. ಹಲ್ಲೆಲೂಯಾ. ಆ ಸಾರೂಪ್ಯದಲ್ಲಿ ಪ್ರತಿ ದಿವಸ ನಾವು ಪರಿವರ್ತನೆ ಆಗುತ್ತಲೇ ಇರಬೇಕು. ಯಾವಾಗ ಕ್ರಿಸ್ತನ ಸಾರೂಪ್ಯದಲ್ಲಿ ಪರಿವರ್ತನೆ ಆಗುತ್ತೇವೆ, ಪೂರ್ವ ಸ್ವಭಾವದಲ್ಲಿ ಯಾವ ಸ್ವಭಾವ? ಆದಾಮನಿಂದ ಬಂದ ಸ್ವಭಾವ, ಅದು ಪರಿಪೂರ್ಣವಾಗಿ ಅಳಿಯಲ್ಪಡುತ್ತದೆ. ರೋಮ 6:6 ಹೇಳ್ತದೆ, ಪೂರ್ವ ಸ್ವಭಾವವನ್ನು ನಾವು ಸಂಪೂರ್ಣವಾಗಿ ಶಿಲುಬೆಗೆ ಹಾಕಿದ್ದೇವೆ.
ಪ್ರೈಸ್ ಗಾಡ್. ಎಲ್ಲಿದೆ ಪೂರ್ವ ಸ್ವಭಾವ? ಯಾವಾಗ ದೀಕ್ಷೆ ತೆಗೆದುಕೊಂಡೆವು ಆ ದಿವಸ ಶಿಲುಬೆಗೆ ನಾವು ಹಾಕಿ ಬಿಟ್ಟಿದ್ದೇವೆ. ಇವತ್ತು ನಮ್ಮಲ್ಲಿ ಸ್ವಭಾವ ಕಾಣುವಂಥದ್ದು ಕ್ರಿಸ್ತನ ಸ್ವಭಾವ, ಕ್ರಿಸ್ತನ ಸ್ವಾರೂಪ್ಯವು ನಮ್ಮ ಜೀವಿತದಲ್ಲಿ ಕಾಣಬೇಕು. ಆವಾಗ ಜನರು ರಕ್ಷಣೆ ಹೊಂದಿಕೊಳ್ತಾರೆ, ಜನರು ಕ್ರಿಸ್ತನ ಬಳಿಗೆ ಸೆಳೆಯಲ್ಪಡುತ್ತಾರೆ. ಹಲ್ಲೆಲೂಯಾ. ಅನೇಕರು ಮನೆಯಲ್ಲಿ ಒಂದು ರೀತಿ ಇರ್ತಾರೆ, ಸಭೆಯಲ್ಲಿ ಒಂದು ರೀತಿ ಇರ್ತಾರೆ, ಸಭೆಯಲ್ಲಿ ಒಂದು ರೀತಿ ಇರ್ತಾರೆ, ಕೆಲಸ ಮಾಡುವ ಸ್ಥಳದಲ್ಲಿ ಒಂದು ರೀತಿ ಇರ್ತಾರೆ. ಇದರಿಂದ ನಿಮಿತ್ತವಾಗಿ ಅನೇಕರು ರಕ್ಷಣೆ ಹೊಂದುವುದಕ್ಕೆ ನಾವೇ ಅಡ್ಡಿಯಾಗಿ ನಿಂತಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಮ್ಮ ಜೀವಿತದಲ್ಲಿ ಒಂದು ಕ್ರಿಸ್ತನ ಸ್ವಾರೂಪ್ಯ ಇಲ್ಲದೆ ಹೋದರೆ ಹಲ್ಲೆಲೂಯಾ ಜನರು ದೇವರ ಕಡೆಗೆ ಸೆಳೆಯಲ್ಪಡುವುದಿಲ್ಲ. ನಮ್ಮ ಜೀವಿತವನ್ನು ನೋಡಿ ಜನರು ಬರಬೇಕು. ನಾವು ರಕ್ಷಣೆ ಹೊಂದಿದ ದಿವಸಗಳಲ್ಲಿ, ರಕ್ಷಣೆ ಹೊಂದಕ್ಕಿಂತ ಮುಂಚೆ ಬಾರಿನ್ ದೇಶದಲ್ಲಿ ನಾನಿದ್ದೆ. ನನ್ನ ರೂಮ್ಮೇಟ್ ಹೆಸರು ಕೃಷ್ಣನ್ ಎಂಬುದಾಗಿ, ಅವರು ತಮಿಳುನಾಡಿನವರು. ಆವಾಗ ನನಗಿಂತ ಸುಮಾರು 25-30 ವರ್ಷ ದೊಡ್ಡವರು ಅವರು ಆ ಸಮಯದಲ್ಲಿ. ಅದೇ ಅವರಿಗೆ ನಾನು ಏಕವಚನದಲ್ಲಿ ನಾನು ಬೈತಾ ಇದ್ದೆ, ಏಕವಚನದಲ್ಲಿ ಕರೆಯುತ್ತಾ ಇದ್ದೆ. ಮಾತ್ರವಲ್ಲ, ಅನೇಕ ಸಲ ಅವರನ್ನು ಕುಡಿದು ಬಂದು ಮದ್ಯಪಾನ ಮಾಡಿ ಅವ್ರ ಗೋಡೆಗೆಲ್ಲ ಅವರ ತಲೆಯನ್ನು ಬಡಿದಿದ್ದೇನೆ. 3 ಸಲ ನನ್ನ ಬಾಸ್ ನನಗೆ ವಾರ್ನ್ ಮಾಡಿದರು, ಒಂದೇ ಪೊಲೀಸ್ಗೆ ಕೊಡ್ತೇನೆ ಅಥವಾ ಪ್ಯಾಕ್ ಮಾಡಿ ಇಂಡಿಯಾಕ್ಕೆ ಕಳಿಸ್ತೇನೆ ಎಂಬುದಾಗಿ. ಆದರೂ ಕೂಡ ಅನೇಕ ಉಪದ್ರವಗಳನ್ನು ಕೊಡ್ತಾ ಇದ್ದೆ. ತಮಾಷೆಯಿಂದ ಅವನು ಕರೆಯುವಂಥದ್ದು ಕಿಟ್ಟ ಎಂಬುದಾಗಿ ಕರೀತಾ ಇದ್ದೆ ನಾನು. ಯಾವ ದಿವಸ ರಕ್ಷಣೆ ಹೊಂದಿದೆ ಆ ದಿವಸದಿಂದ ಅವರನ್ನು ಮಾಮ ಎಂಬುದಾಗಿ ಕರೀಲಿಕ್ಕೆ ಪ್ರಾರಂಭ ಮಾಡಿದೆ. ಮಾತ್ರವಲ್ಲ, ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ, ಗೌರವ ಕೊಡ್ತಾ ಇದ್ದೆ, ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೆ. ಪ್ರತಿ ಗುರುವಾರ 15-20 ಜನ ನನ್ನ ರೂಮಲ್ಲಿ ಪ್ರಾರ್ಥನೆಗೋಸ್ಕರವಾಗಿ ಬರ್ತಾ ಇದ್ರು ಸಹೋದರರು. ಆ ಸಮಯದಲ್ಲಿ ಅವರು ಬರುವಾಗ ಇವರು ಈ ಕೃಷ್ಣನ್ ಹೇಳ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲ, ಈ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಅಂದರೆ ಏನು ಗೊತ್ತಿಲ್ಲ, ಹೊಸದಾಗಿ ಹುಟ್ಟುವುದೆಂದರೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಒಂದೇ ಹೇಳ್ತಾ ಇದ್ರು, ಸುನೀಲ್ ಒಳಗೆ ಯೇಸು ಕ್ರಿಸ್ತನು ಬಂದಿದ್ದಾನೆ, ಸುನೀಲ್ ಒಳಗೆ ಯೇಸು ಕ್ರಿಸ್ತನು ಬಂದಿದ್ದ. ಬೇರೆ ಅವ್ರಿಗೆ ಗೊತ್ತಿಲ್ಲ, ವಿಷಯನೇ ಗೊತ್ತಿಲ್ಲ. ಈ ಹೊಸದಾಗಿ ಹುಟ್ಟುವುದೆಂದರೆ ಏನು, ರಕ್ಷಣೆ ಹೊಂದಿದ್ದು ಏನೆಂದರು ಅವ್ರಿಗೇನು ವಿಷಯನೇ ಗೊತ್ತಿಲ್ಲ. ಅದು ಒಂದು ಅವ್ರು ಹೇಳ್ತಿದ್ರು, ಯೇಸು ಕ್ರಿಸ್ತನು ಇವರ ಒಳಗೆ ಬಂದಿದ್ದಾನಂತ ನನ್ನ ಸ್ನೇಹಿತರಿಗೆ, ಬಂದ ಸ್ನೇಹಿತರಿಗೆ ಅವರು ಸಾಕ್ಷಿ ಹೇಳ್ತಾ ಇದ್ರು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿ ಉಂಟಾಗುವುದಕ್ಕೋಸ್ಕರವಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಕರೆಯಲ್ಪಟ್ಟಿದೆ. ಒಂದು ವಾಕ್ಯ ಓದಿ, ಫಿಲಿಪ್ಪಿ 3:20-21 ವಾಕ್ಯ. ಬುಕ್ ಆಫ್ ಫಿಲಿಪಿಯನ್ ಚಾಪ್ಟರ್ 3:20-21. ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಆಮೆನ್. ನಾವು ಎಲ್ಲಿ ಅವರು? ನಮ್ಮ ನ್ಯಾಷನಾಲಿಟಿಯಲ್ಲಿ ಹೊಸದಾಗಿ ಹುಟ್ಟಿದಾಗ ಪರಲೋಕದಲ್ಲಿ ಹುಟ್ಟಿದ್ದೇವೆ ನಾವು. ಯಾವ ದಿವಸ ಹೊಸದಾಗಿ ಹುಟ್ಟಿದ್ದೇವಲ್ಲ ಆ ದಿವಸವೇ ನಮಗೆ ಪರಲೋಕದ ಪೌರತ್ವ ಸಿಕ್ಕಿದೆ. ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ನಾವು, ದೇವರಿಗೆ ಹುಟ್ಟಿದ್ದೇವೆ ನಾವು. ಹಲ್ಲೆಲೂಯಾ. ಈಗ ಅಲ್ಲಿಂದ ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾನೆ. ಯಾಕೆ? ನಮ್ಮ ಸ್ವಂತ ದೇಶಕ್ಕೆ ಪುನಃ ಕರ್ಕೊಂಡು ಹೋಗುವುದಕ್ಕಾಗಿ. ಹೋಗುವಾಗ ಹೇಗೆ ಕರ್ಕೊಂಡು ಹೋಗ್ತಾನೆ? ನಮ್ಮನ್ನು ಪರಿಪೂರ್ಣ ರೂಪಾಂತರ ಪಡಿಸ್ತಾನೆ. ಯಾವ ರೀತಿಯಲ್ಲಿ? ಆತನ ದೇಹದ ಸ್ವಾರೂಪ್ಯದಲ್ಲಿ ನಮ್ಮನ್ನು ಬದಲಾಯಿಸ್ಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ರೂಪಾಂತರ ಹೊಂದಿ ನಾವು ಎಲ್ಲಿ ಹೋಗ್ತೇವೆ? ಕ್ರಿಸ್ತನೊಂದಿಗೆ ಪರಲೋಕಕ್ಕೆ ನಾವು ಹೋಗುತ್ತೇವೆ. ಯೇಸುವಿನ ಅದು ಯಾವಾಗ ನಡೆಯುವಂಥ ಕಾರ್ಯವಾಗಿದೆ? ಎತ್ತಲ್ಪಡುವಿಕೆಯ ಸಮಯದಲ್ಲಿ ನಡೆಯುವಂಥ ಒಂದು ಕಾರ್ಯವಾಗಿದೆ. ಓಕೆ, ಎರಡನೇದಾಗಿ ನಾವು ಮುಂದಕ್ಕೆ ಬರುವ 1 ಪೇತ್ರ 2:21. 1 Peter chapter 2:21. ಯೇಸು ಕ್ರಿಸ್ತನು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯೋದಕ್ಕೋಸ್ಕರ ಮಾದರಿಯನ್ನು ತೋರಿಸಿ ಹೋದನು, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಓದಿ ನೋಡುವ. ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು, ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಪ್ರೈಸ್ ಗಾಡ್. ಎಂತ ಮಾದರಿ ಯೇಸು ಸ್ವಾಮಿ ತೋರಿಸಿದ್ದಾನೆ?
ನಾವು ಇಡೀ ಹೊಸ ಒಡಂಬಡಿಕೆ ಓದಿಕೊಳ್ಳುವುದಾದರೆ ಯೇಸು ಕ್ರಿಸ್ತನ ಅನೇಕ ವಿಧವಾದ ಮಾದರಿಯ ಜೀವಿತವನ್ನು ನಮ್ಮ ಜೀವಿತಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ. ಉದಾಹರಣೆಗೆ ಯೋಹನ್ನನ ಸುವಾರ್ತೆ 13ನೇ ಅಧ್ಯಾಯ 15ನೇ ವಾಕ್ಯ ಏನು ಹೇಳ್ತದೆ ಗೊತ್ತುಂಟ? ಆತನ ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಯೇಸು ಏನು ಮಾಡಿದ? ಅಲ್ಲಿ ಶಿಷ್ಯರ ಕಾಲುಗಳನ್ನು ತೊಳೆದ. ಅದರ ಅರ್ಥ ಕಾಲುಗಳನ್ನು ತೊಳೆದೆಂಬ ಅರ್ಥ ಏನೆಂದರೆ ನಾವು ಇನ್ನೊಬ್ಬರ ಕಾಲು ತೊಳೆಯಬೇಕೆಂಬುದಾಗಿ ಅಲ್ಲ. ಸೇವೆ ಎಂಬುದಾಗಿ ಹೇಳುವಾಗ ಅಷ್ಟರ ಮಟ್ಟಿಗೆ ನಮ್ಮ ಏನು ಹೇಳ್ತಾರೆ, ನಮ್ಮ ಸ್ಟೇಟಸ್, ನಮ್ಮ ವಿದ್ಯೆ, ನಮ್ಮ ಐಶ್ವರ್ಯ, ನಮ್ಮ ಸ್ಥಾನಮಾನ ಎಲ್ಲ ಮರೆತು ಎಂಥ ಕೀಳಾದ ವ್ಯಕ್ತಿಗೂ ಕೂಡ ನಾವು ಸೇವೆಯನ್ನು ಸಲ್ಲಿಸುವಂಥದ್ದು. ಅಂಥ ಒಂದು ಮಾದರಿ ತನ್ನ ಶಿಷ್ಯರಿಗೆ ತೋರಿಸ್ತಾ ಇದ್ದಾನೆ. ಸೇವೆ ಅಂದರೆ ಏನು ಅಂತ ಯೇಸು ಅವರಿಗೆ ಕಲಿಸ್ತಾ ಇದ್ದಾನೆ. ಅಲ್ಲಲ್ಲಿಯ ಕಾಲು ತೊಳೆಯೋದರಿಂದ ದೊಡ್ಡ ವಿಷಯ ಏನಿಲ್ಲ, ಕಾಲು ತೊಳೆಯೋದು ದೊಡ್ಡ ವಿಷಯ ಅಲ್ಲ. ಆದರೆ ಯೇಸು ಒಂದು ಪಾಠವನ್ನು ಆ ಸಂಭವದ ಮೂಲಕ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟ. ಕಾರಣ ಯೇಸು ಇನ್ನು ಸ್ವಲ್ಪ ದಿವಸದ ನಂತರ ಪರಲೋಕಕ್ಕೆ ಹೋಗ್ಲಿಕ್ಕಿದ್ದಾನೆ ಶಿಲುಬೆ ಮರಣದ ಮೂಲಕವಾಗಿ. ಮತ್ತೆ ಆತನ ಶಿಷ್ಯರು ಇಲ್ಲಿ ಸೇವೆಯನ್ನು ಅವರು ಮುಂದುವರಿಸಬೇಕು. ಅದಕ್ಕೆ ಒಂದು ಉತ್ತಮವಾದ ಒಳ್ಳೆಯ ಒಂದು ಪಾಠವನ್ನು ಅವರಿಗೆ ಕಲಿಸುವಂಥದ್ದು ನೋಡ್ತೇವೆ. ಕಳೆದ ದಿವಸಗಳಲ್ಲಿ ನನ್ನ ವಾಟ್ಸಪ್ಗೆ ಒಂದು ಚಿಕ್ಕದಾದಂಥ ಒಂದು ಡಾಕ್ಯುಮೆಂಟ್ರಿ ಬಂತು. ಅದು ನನಗೆ ತುಂಬ ಒಂದು ಟಚ್ ಆಯಿತು, ಹೃದಯದಲ್ಲಿ ತುಂಬ ಟಚ್ ಆಯಿತು. ಕಾರಣ ಏನೆಂದರೆ ಒಂದು ಆಫ್ರಿಕಾದ ಒಂದು ಚರ್ಚಲ್ಲಿ ನಡೆಯುವಂಥ ಒಂದು ಘಟನೆ ಅದು. ನೀವು ಕೂಡ ನೋಡಿರ್ಬೋದು, ಗೊತ್ತಿಲ್ಲ ನನಗೆ. ಒಂದು ಸಹೋದರಿ ಚರ್ಚಲ್ಲಿ ಕ್ಲೀನ್ ಮಾಡಿ ತೊಳಿತಾ ಇದ್ರು. ತೊಳಿತಿರುವಾಗ ಒಬ್ಬ ವ್ಯಕ್ತಿಯಲ್ಲಿ ಬರ್ತಾರೆ, ಟೈಯಲ್ಲಿ ಹಾಕ್ಕೊಂಡು ಒಬ್ಬ ವ್ಯಕ್ತಿಯಲ್ಲಿ ಬರ್ತಾರೆ. ಅವರು ಹೇಳ್ತಾ ಇದ್ದಾರೆ, ಓ ನೀನು ಈ ಚರ್ಚಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆಯಾ ಎಂಬುದಾಗಿ ಹೇಳಿ ಅವರೊಂದಿಗೆ ಮಾತಾಡ್ತಾರೆ. ನಿನಗೊಂದು ಒಳ್ಳೆ ಕೆಲಸ ನಾನು ಕೊಟ್ಟು, ನನ್ನದು ಕೆಲಸ ಇದೆ ಅಂದರೆ ಅವರ ಮನಸ್ಸಲ್ಲಿ ಏನಿದೆ ಅಂದರೆ ಆ ವ್ಯಕ್ತಿಯದ್ದು ಲೋಕದಲ್ಲಿ ಯಾವುದೇ ಕೆಲಸ ಇಲ್ಲದವರು ಮಾತ್ರ ಚರ್ಚಲ್ಲಿ ಕೆಲಸ ಮಾಡೋದು ಎಂಬುದಾಗಿ ಆ ರೀತಿ ಅವ್ರೊತ್ತಿಗೆ ಮಾತಾಡ್ತಾರೆ ಸಹೋದರಿ ಜೊತೆಯಲ್ಲಿ. ನಿನಗೆ ಕೆಲಸ ಫಿಕ್ಸ್ ಆಯಿತು, ನಾನು ನನ್ನ ಕಚೇರಿಯಲ್ಲಿ ಕೆಲಸ ಕೊಡ್ತೇನೆ ಅಂತ ಅವರು ಆ ಸಹೋದರಿಗೆ ಹೇಳ್ತಾ ಇದ್ದಾರೆ. ಕೊನೆಗೆ ನನ್ನ ಬಿಸ್ನೆಸ್ ಕಾರ್ಡ್ ಕೊಡ್ತೇನೆ ಬಾ ಎಂಬುದಾಗಿ ಕರ್ಕೊಂಡು ಹೋದ್ರು ಅವರನ್ನು. ಅವರ ಕಾರ್ ಬಳಿ ಹೋಗಿ ಕಾರ್ ಒಳಗಿಂದ ಅವ್ರ ಕಾರ್ಡನ್ನು ತೆಗೆದು ಈ ಸಹೋದರಿ ಕೊಟ್ಟು, ಸಹೋದರಿ ಹೇಳಿದರು, ಸ್ವಲ್ಪ ನಿಲ್ಲಿ, ನನ್ನ ಬಿಸ್ನೆಸ್ ಕಾರ್ಡ್ ಕೂಡ ಕೊಡ್ತೇನೆ. ಓ ನಿನಗೂ ಬಿಸ್ನೆಸ್ ಕಾರ್ಡ್ ಇದೆ ಎಂಬುದಾಗಿ ಅವರು ಈ ಸಹೋದರಿ ಕೇಳಿದರು. ಹೌದು ಎಂಬುದಾಗಿ ಹೇಳಿ ಅವರ ಕಾರ್ ಬಳಿ ಹೋದರು. ಇದು ನಿನ್ನ ಕಾರ ಅಂತ ಹೇಳಿದ್ರು. ಯಾಕಂದರೆ ಆ ವ್ಯಕ್ತಿಗಿಂತಲೂ ಎಷ್ಟೋ ಪಟ್ಟು ಉತ್ತಮವಾದ ಕಾರ್ ಈ ಸಹೋದರಿಯ ಬಳಿಯಲ್ಲಿತ್ತು. 2-3 ಸಲ ಕೇಳ್ತಾ ಇದ್ದಾರೆ ಅವರು, ಇದು ನಿನ್ನ ಕಾರ ಅಂತ. ಹಾಗೆ ಹೌದು ಅಂತ ಅವರು ಹೇಳಿದರು. ಅವರ ಬಿಸ್ನೆಸ್ ಪಾರ್ಟ್ ತಂದು ಈ ಸಹೋದರಿ ಕೊಟ್ಟಾಗ ಈ ವ್ಯಕ್ತಿಗೆ ದೊಡ್ಡ ಕಲ್ಲು ಬಿದ್ದ ಅಂತ ಆಯಿತು. ಕಾರಣ ಇವ್ರದ್ದು ದೊಡ್ಡ ಪೊಸಿಷನಲ್ಲಿ ಇರುವಂಥ ಸಹೋದರಿ. ಆಗ ಸಹೋದರಿ ಹೇಳಿದರು, ಚರ್ಚಿನ ಒಳಗೆ ನಾವು ಬಂದ ಮೇಲೆ ನಮ್ಮ ಬಿಸ್ನೆಸ್, ನಮ್ಮ ಸ್ಥಾನ, ನಮ್ಮ ಮಾನ, ನಮ್ಮ ಪದವಿ ಎಲ್ಲ ಮರೆತು ಸೇವೆ ಮಾಡಲಿಕ್ಕೆ ನಾವು ಮುಂದಾಗಬೇಕು. ಅಲ್ಲಲ್ಲಯ್ಯ, ಅಲ್ಲಲ್ಲಯ್ಯ. ಎಷ್ಟು ಜನ ಸಭೆಯಲ್ಲಿ ಸೇವೆ ಮಾಡ್ತಾ ಇದ್ದೀರಾ? ಏನಾದರೂ ಬಂದು ಕ್ಲೀನ್ ಮಾಡುವುದು, ನೀವಾಗಿಯೇ ಪಾಸ್ ಹೇಳೋ ಅವಶ್ಯಕತೆ ಇಲ್ಲ, ನಾವಾಗೆ ಬಂದು ಮಾಡ್ತೇವೆ ಅಂತ ಹೇಳೋರಿದ್ದೀರಾ? ಕ್ಲೀನಿಂಗ್ ಮಾಡೋದು, ತೊಳೆಯುವಂಥದ್ದು, ರೆಡಿ ಮಾಡುವಂಥದ್ದು ಏನಾದ್ರು ಮಾಡುವ ಇದ್ದೀರಾ? ಕೈ ಮೇಲೆ ಎತ್ತಿ ನೋಡುವ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಕೆಲವರು ಮಾತ್ರ ಪ್ರೈಸ್ ಗಾಡ್. ನಾವು ಸಭೆಯಲ್ಲಿ ಸೇವೆ ಮಾಡೋದಕ್ಕೋಸ್ಕರವಾಗಿ ಮುಂದಕ್ಕೆ ನಾವು ಬರಬೇಕು. ಪ್ರೈಸ್ ಗಾಡ್. ಯಾಕಂದರೆ 1 ಕೊರಿಂಥ 15:58 ಹೇಳ್ತದೆ, ಕರ್ತನ ಸೇವೆಯಲ್ಲಿ ಪಡುವಂಥ ಪ್ರಯಾಸವು ಅದು ವ್ಯರ್ಥವಾಗುವುದಿಲ್ಲ, ಅದಕ್ಕೆ ಪ್ರತಿಫಲ ಇದೆ. ಸಭೆ ನಮ್ಮ ಮನೆಯಾಗಿದೆ. ಫಸ್ಟ್ ಸಭೆಯಿಂದ ನಮ್ಮ ಸೇವೆ ಆರಂಭವಾಗಬೇಕು. ಗುಡಿಸುವುದರಿಂದ ಆರಂಭವಾಗಬೇಕು. ಟಾಯ್ಲೆಟ್ಗಳನ್ನು ಹೋಗಿ ತೊಳೆಯಬೇಕು. ನಾವು ಟಾಯ್ಲೆಟ್ ಯೂಸ್ ಮಾಡ್ತೇವೆ ಹೋಗಿ. ಎಷ್ಟು ಜನ ನಾವು ಟಾಯ್ಲೆಟ್ ಹೋಗಿ ತೊಳಿತೇವೆ? ಏನಾದರೂ ಸ್ವಲ್ಪ ಕ್ಲೀನ್ ಇಲ್ಲದಿದ್ದರೆ ವಾಸನೆ ಬಂದು ಪಾಸ್ಟ್ರಿಗೆ ಕಂಪ್ಲೇಂಟ್ ಮಾಡ್ತೇವೆ. ನಾವು ಇಲ್ಲಿ ಹೇಗೆ ಗೊತ್ತಿಲ್ಲ ನನಗೆ, ಕಂಪ್ಲೇಂಟ್ ಮಾಡ್ತೇವೆ. ಅದನ್ನು ತೊಳೆಯಬೇಕು ಎಂಬುದಾಗಿ ನನ್ನ ಸಭೆಯ ಟಾಯ್ಲೆಟ್ ಅಂತ ನನ್ನ ಮನಸ್ಸಿಗೆ ಬರ್ತದ? ಅದು ಅದರ ಬಗ್ಗೆ ಯೋಚನೆ ಮಾಡ್ತೇನೆ ನಾನು. ಅಯ್ಯೋ ವಾಸನೆ, ಪಾಸ್ಟ್ರಿಗೆ ಹೇಳದೆ ನಾನೇ ಹೋಗಿ ವಾಸನೆ ಬರ್ತದಲ್ಲ ಅಂತ ನಾನು ತೊಳೆಯಲಿಕ್ಕೆ ಮುಂದಾಗ್ತೇನ? ಸ್ವಲ್ಪ ಯೋಚನೆ ಮಾಡಿ. ಅಲ್ಲಲ್ಲಯ್ಯ, ಸಭೆ ಅದು ನಮ್ಮ ಮನೆಗಿಂತಲೂ ಉತ್ತಮವಾದ ಸ್ಥಳ. ಅಲ್ಲಲ್ಲಯ್ಯ,
ಮನೆಯನ್ನು ನಾವು ಹೇಗೆ ಇಡ್ತೇವೆ ಅದಕ್ಕಿಂತಲೂ ಒಳ್ಳೆ ರೀತಿಯಲ್ಲಿ ನಮ್ಮ ಸಭೆಯನ್ನು ನಾವು ಇಡಬೇಕು. ಸೇವೆಯ ಮನೋಭಾವನೆ ನಮ್ಮ ಒಳಗಡೆ ಬರಬೇಕು. ಕೊಲೊಸ್ಸೆ 3:23 ಓದಿ. ಕೊಲೊಸ್ಸೆ ಚಾಪ್ಟರ್ 3:23. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರ ಮಾಡದೆ, ಅಂದರೆ ಪಾಸ್ಟ್ರಿಗಾಗಿ ಮಾಡ್ತೀರಾ, ಇಲ್ಲಿರುವಂಥ ಯಾವುದೇ ಸಹೋದರಿಗೆ ಮಾಡ್ತೀರಾ ಎಂಬುದಾಗಿ ಅಲ್ಲ. ಮುಂದೆ ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಹೇಗೆ ಮಾಡಬೇಕು? ಮಾಡುವಾಗ ಮನಪೂರ್ವಕವಾಗಿ ಕರ್ತನಿಗಾಗಿ ಎಂದು ಮಾಡಬೇಕು. ಹಲ್ಲೆಲೂಯಾ. ನಾನು ಸೇವೆಗೆ ಬಂದಾಗ ಆರಂಭದಲ್ಲಿ ನನಗೆ 8ನೇ ಕ್ಲಾಸ್ ಕಲಿತದ್ದು. ನಾನು 8ನೇ ತರಗತಿವರೆಗೆ 6 ಶಾಲೆ ಬದಲಾಯಿಸಿದ್ದೆ. ನಾನು ಒಂದು ದಿವಸ ಕೂಡ ಶಾಲೆಯಲ್ಲಿ ಇರಲಿಲ್ಲ. ನಾನು ಪ್ರೈಸ್ ಗಾಡ್. ಶಾಲೆಯಲ್ಲಿ ಇದ್ದರೂ ಕೂಡ ಟೀಚರ್ಗೆ ಉಪದ್ರ ಕೂಡ, ಅದಕ್ಕೆ ಹೊರಗಿದ್ರೆ ಒಳ್ಳೇದಂತ ಹೊರಗೆ ಹೋದರೆ ಅವ್ರು ಸುಮ್ಮನೆ ಕೂತ್ಕೊಳ್ತಾರೆ, ಸುಮ್ಮನೆ ಏನು ಮಾತಾಡ್ತಾ ಇರಲಿಲ್ಲ. ಪ್ರೈಸ್ ಗಾಡ್. ಆದರೆ ವಿದ್ಯಾಭ್ಯಾಸ ನನಗಿಲ್ಲ, ನಂತ ಹಣ ಇಲ್ಲ, ಕಲಿತಂಥ ಉದ್ಯೋಗ ನನಗಿಲ್ಲ. ಅದು ದೇವರು ನನ್ನ ಅಭಿಷೇಕ ಮಾಡಿದನು. ಆರಂಭದಲ್ಲಿ ಸಾಕ್ಷಿ ಹೇಳ್ತಾ ಇದ್ದೆ. 1999ರಲ್ಲಿ ಊರಿಗೆ ಬಂದೆ. ಕೆಲವು ರೋಗಿಗಳಿಗೆ ವಿಸಿಟ್ ಮಾಡ್ತಾ ಇದ್ದೆ, ಅವರ ಗಾಯಗಳನ್ನು ತೊಳಿತಾ ಇದ್ದೆ. ಹುಳಗಳು ಬರ್ತಾ ಇದ್ದವು, ಮೆಡಿಸಿನ್ ಹಾಕಿ ಹುಳಗಳನ್ನೆಲ್ಲ ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡ್ತಾ ಇದ್ದೆ. ನಾನು ಮತ್ತು ಇನ್ನೊಂದು ಸಹೋದರ ರೋಷನ್ ಅಂತ ಇದ್ದರು. ನಾವಿಬ್ಬರು ಹೋಗಿ ನಾವು ಈ ರೀತಿಯ ಸೇವೆ ನಾವು ಸ್ಟಾರ್ಟ್ ಮಾಡಿದೆವು. ನನಗೆ ಪ್ರಸಂಗ ಮಾಡಲಿಕ್ಕೆ ಗೊತ್ತಿಲ್ಲ. ಬಾರಿನಲ್ಲಿ ಆರಂಭದಲ್ಲಿ ರಾತ್ರಿ ಪ್ರಾರ್ಥನೆ ಇತ್ತು ಪ್ರತಿ ಗುರುವಾರ. ನಾನು ಏನೋ ನನಗೆ ಒಂದು 10 ಆಜ್ಞೆಗಳಂತ ಒಂದು ಪುಸ್ತಕ ಸಿಕ್ಕಿತ್ತು. ಅದರ ಪೇಪರಲ್ಲಿ ಒಂದೊಂದೇ ಪೇಪರ್ ಒಂದೊಂದು ಗುರುವಾರ ಬರೆದು ಹೋಗ್ತಾ ಇದ್ದೆ. ನಾನು ಓದುತ್ತಾ ಹೋಗೋದು ಅದು ಮುಗಿಯುವಾಗ ನೋಡುವಾಗ ಅಲ್ಲಿ ಬಂದವರೆಲ್ಲ ಗೊರಕೆ ಹೊಡಿತಾ ಇದ್ದಾರೆ. ಕಾರಣ ಸ್ವಲ್ಪ ಆಚೆ ಕಡೆ ದೃಷ್ಟಿ ಹಾಕಿದರೆ ಮತ್ತೆ ನನಗೆ ಅಲ್ಲಿ ಬರಲಿಕ್ಕೆ 1-2 ನಿಮಿಷ ಬೇಕು. ಅದಕ್ಕಾಗಿ ಹಾಗೆ ಓದ್ತಾ ಹೋಗ್ತಾ ಇದ್ದೆ ನಾನು. ಪ್ರೈಸ್ ಗಾಡ್. ಸೇವೆಯನ್ನು ನಾವು ಅಲ್ಲಲ್ಲಿಯ ಚಿಕ್ಕದರಲ್ಲಿ ನಾವು ಆರಂಭಿಸಬೇಕು. ಪ್ರೈಸ್ ಗಾಡ್. ಸ್ಪೆಷಲಿ ನಮ್ಮ ಸಭೆಯಲ್ಲಿ ನಾವು ಸೇವೆ ನೀವು ಗುಡಿಸುವುದಕ್ಕೆ ಸ್ಟಾರ್ಟ್ ಮಾಡಿ, ಟಾಯ್ಲೆಟ್ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ದಿವಸ ಈ ಸ್ಥಳದಲ್ಲಿ ನಿಮ್ಮನ್ನು ಕಾಯರಲ್ಲಿಯೋ ಅಲ್ಲಿ ಪಾಸ್ಟರ್ಗೆ ಅಸಿಸ್ಟೆಂಟ್ ಆಗಿಯೋ ಇನ್ಯಾವುದೊಂದು ಸೇವೆಯಲ್ಲಿ ದೇವರು ನಿಲ್ಲಿಸ್ತಾನೆ. ಅಲ್ಲಲ್ಲೂಯ್ಯ. ಆ ಸೇವಾ ಮನೋಭಾವನೆಯಿಂದ ನಾವು ಮಾಡುವಾಗ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬರುವಂಥದ್ದು. ಅದು ಮಾತ್ರವಲ್ಲ, ಎಷ್ಟು ಜನ ಪಾಸ್ಟರ್ಗೋಸ್ಕರ ಪ್ರೇಯರ್ ಮಾಡ್ತೀರಿ, ಅವ್ರ ಕುಟುಂಬಕ್ಕಾಗಿ ಪ್ರೇಯರ್ ಮಾಡ್ತೀರಿ? ನಿಜವಾಗಿ ಹೇಳ್ತಾ ಇದ್ದೀರಾ? ಡೈಲಿ ಮಾಡ್ತಾ ಇದ್ದೀರಾ? ದೇವರಿಗೆ ಸ್ತೋತ್ರ. ಪ್ರೈಸ್ ಗಾಡ್. ಪ್ರತಿ ದಿವಸ ನಾವು ಪಾಸ್ಟರ್ ಮತ್ತು ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸುವಂಥದ್ದು ನಮ್ಮ ಜವಾಬ್ದಾರಿ. ನಮಗೆ ಕಷ್ಟ ಆದರೆ ಪಾಸ್ಟರ್ ಇದ್ದಾರೆ, ಅವರ ಬಳಿ ಹೇಳ್ತೇವೆ. ಅವರಿಗೆ ತೊಂದರೆ ಆದರೆ, ಈಗ ನಾನೊಬ್ಬ ಪಾಸ್ಟರ್ ಆಗಿ ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ, ನಮಗೆ ಕಷ್ಟ ಆಗುವಾಗ ಯಾರ ಬಳಿ ಹೇಳುವಂಥದ್ದು? ನಾವು ಮನುಷ್ಯರು. ಪಾಸ್ಟರ್ ಎಂಬುದಾಗಿ ಹೇಳುವಾಗ ಅಸಾಧಾರಣ ವ್ಯಕ್ತಿಗಳೆಂಬುದಾಗಿ ಯೋಚಿಸಬೇಡಿ, ದೇವದೂತರಂದು ಯೋಚಿಸಬೇಡಿ. ಪ್ರೈಸ್ ಗಾಡ್. ಪಾಸ್ಟರ್ಗಳು ಎಲ್ಲರ ಹಾಗೆ ಮನುಷ್ಯರೇ ಆಗಿದೆ. ಅವರಿಗೂ ನೋವಿದೆ, ಅವರಿಗೂ ವೇದನೆ ಇದೆ. ಅವರಿಗೆ ಕಷ್ಟ ಬರುವಾಗ ಅವ್ರು ಯಾರು ತಿಳ್ಕೊಳ್ಳೋದು? ಅದಕ್ಕಾಗಿ ನಾವು ಅವರಿಗೆ ಸಹಾಯಕಾರಾಗಿ ನಿಲ್ಲಬೇಕು. ಅವರ ಕಷ್ಟಗಳಲ್ಲಿ ಹೋಗುವಾಗ, ವೇದನೆಗೆ ಹೋಗುವಾಗ ಅವರ ಜೊತೆಯಲ್ಲಿ ನಾವು ನಿಲ್ಲಬೇಕು. ಅವರಿಗೆ ನಾವು ಕೈಗೆ ಕೈ ಕೊಡಬೇಕು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅವರಿಗೆ ಸಹಾಯ ನಾವು ಮಾಡುವುದಕ್ಕೆ ಮುಂದಾಗಬೇಕು. ವ್ಯಸನ ಪಡುವುದಕ್ಕೆ ನಾವು ಬಿಡಬಾರ್ದು. ಪ್ರೈಸ್ ಗಾಡ್. ಓಕೆ, ನಮ್ಮ ವಾಕ್ಯಕ್ಕೆ ನಾವು ಮುಂದಕ್ಕೆ ಹೋಗುವ. 1 ಪೇತ್ರ 2:21. ಆತನು ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ, ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆದಕ್ಕೋಸ್ಕರ ಆತನು ನಿಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಅನೇಕ ಮಾದರಿ ಉಂಟು. ಬೇರೆ ವಾಕ್ಯಗಳಿಗೆ ಹೋಗುವುದಾದರೆ ಇಲ್ಲಿ ಎಂಥ ಮಾದರಿ ಕೊಟ್ಟಿದ್ದಾನೆ? ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಪ್ರೈಸ್ ಗಾಡ್. ಆತನು ಯಾವ 22ನೇ ವಾಕ್ಯ ಏನು ಹೇಳ್ತದೆ? ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಪಾಪ ರಹಿತವಾದ ಜೀವಿತ ಈ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಜೀವಿಸಿದನು. ಅನೇಕ ಹೇಳುವ ಶೋಧನೆ ಬರ್ತದೆ ನನಗೆ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಶೋಧನೆ ಬರಬಾರ್ದಂತ ಪ್ರಾರ್ಥಿಸಿದರೆ ಶೋಧನೆ ಬಂದೇ ಬರ್ತದೆ. ಕಾರಣ ಏನು ಗೊತ್ತುಂಟ? ಶರೀರದಲ್ಲಿ ನಾವು ಇರುವವರೆಗೆ ಶೋಧನೆ ನಮಗಿದ್ದೇ ಇದೆ. ಅಲ್ಲಲ್ಲಿಯ ನಾವು ಏನು ಪ್ರೇಯರ್ ಮಾಡಬೇಕು? ಮತ್ತಾಯ 6:9-13 ಇರುವಂಥ ಪರಲೋಕದ ಪ್ರಾರ್ಥನೆ ಯೇಸು ಕಲಿಸಿಕೊಟ್ಟಿದ್ದಾನೆ. ಕೊನೆಯದಾಗಿ 12-13 ವಾಕ್ಯದಲ್ಲಿ ಏನು? ಶೋಧನೆಯಲ್ಲಿ ನನ್ನನ್ನು ಸೇರಿಸದೆ ಕೇಡಿನಿಂದ ನನ್ನನ್ನು ತಪ್ಪಿಸು. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು.
ಶೋಧನೆ ಎಷ್ಟು ಬರಲಿ, ಆ ಶೋಧನೆ ಮೇಲೆ ಜಯ ಕೊಡು ನನಗೆ ದೇವರೇ. ಶೋಧನೆ ಜಯಿಸಿ ನಿಲ್ಲುವುದಕ್ಕೆ ಕೃಪೆ ಕೊಡು. ಇದು ನನ್ನ ಮತ್ತು ನಿಮ್ಮ ಪ್ರಾರ್ಥನೆ ಆಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಇವತ್ತಿನ ದಿನಮಾನಗಳೆಲ್ಲ ನೋಡುವಾಗ ಸಭೆಯ ಒಳಗೆ ಕೂಡ ಕೆಲವರು ಆರಾಧನೆ ಮಾಡ್ತಾ ಇರ್ತಾರೆ. ಈ ವಾಟ್ಸಪ್ಪಲ್ಲಿರುವುದು, ಫೇಸ್ಬುಕ್ಕಲ್ಲಿರುವುದು, ಚಾಟಿಂಗ್ ಮಾಡುವಂಥದ್ದು. ಇಲ್ಲಿ ಗೊತ್ತಿಲ್ಲ ನನಗೆ, ಬೇರೆ ಸಭೆಯಲ್ಲಿ ನಾನು ನೋಡಿದ್ದೇನೆ. ಆ ಘನತೆ ನಾವು ಕೊಡ್ತಾ ಇದ್ದೇವ ದೇವರಿಗೆ? ದೇವರಿಗೆ ಕೊಡುವಂಥ ಮಹಿಮೆ ನಾವು ಕೊಡ್ತಾ ಇದ್ದೇವ? ನಮ್ಮ ದೇವರಿಗಿಂತಲೂ ಹೆಚ್ಚು ಇಂಥ ಸಂಗತಿಗಳಿಗೆ ಪ್ರಾಮುಖ್ಯತೆ ನಾವು ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಈ ಇಂಟರ್ನೆಟ್, ವಾಟ್ಸಪ್ ಕೆಲವರಿಗೆ ಬಿಟ್ಟು ಆಗಲಿಕ್ಕೇನು ಆಗ್ತಾ ಇಲ್ಲ, ಅಷ್ಟು ಅಂಟಿಕೊಂಡಿದೆ, ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಈ ಮದ್ಯಪಾನ ಮಾಡುವವರಿಗೆ ಮದ್ಯಪಾನಕ್ಕೆ ಅಡಿಕ್ಟ್ ಆಗ್ತಾರಲ್ಲ, ಡ್ರಗ್ಸ್ ತೆಗೆದುಕೊಳ್ಳೋ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರಲ್ಲ, ಅದೇ ಇಂಟರ್ನೆಟ್ಗೆ ಅನೇಕರು ಅಡಿಕ್ಟ್ ಆಗಿ ಅದನ್ನು ಬಿಡುವುದಕ್ಕೇ ಆಗ್ತಾ ಇಲ್ಲ. ಕಳೆದ ಕೆಲವು 2-3 ತಿಂಗಳ ಹಿಂದೆ ಪೇಪರಲ್ಲಿ ಓದಿದ್ದೆ ನಾನು, ಬ್ಯಾಂಗ್ಳೂರಲ್ಲಿ ನಡೆದ ಘಟನೆ. ಗಂಡ ಹೆಂಡತಿಯನ್ನು ಬಿಟ್ಟ ಅಂತೆ, ಒಬ್ಬ ಇಂಜಿನಿಯರ್. ಕಾರಣ ಇಂಟರ್ನೆಟ್ಟಲ್ಲೇ ಇಡೀ ದಿವಸ ಇರುವುದಂತ. ಅವ್ರಿಗೆ ಊಟ ಮಾಡುವುದಿಲ್ಲ, ಮನೆಯಲ್ಲಿ ಏನು ನೋಡ್ಕೊಳ್ಳೋದಿಲ್ಲ, ತುಂಬ ಸಲ ನೋಡಿ ಜಗಳ ಎಲ್ಲ ಆಯಿತು. ಕೊನೆಗೆ ಹೆಂಡತಿಯನ್ನೇ ಗಂಡ ಬಿಟ್ಟ ಅಂತ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನೋಡಿ, ಸೈತಾನನು ಚಿಕ್ಕದಾಗಿ ಬಾಗಿಲು ಓಪನ್ ಮಾಡ್ತಾನೆ. ಎಫೆಸ 4:27 ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. 2 ಕೊರಿಂಥ 2:11, 2 ಕೊರಿಂಥ 2:11. ಸೈತಾನನ ತಂತ್ರಗಳನ್ನು ಅರಿಯದವರಲ್ಲವಲ್ಲ, ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಚಿಕ್ಕದಾಗಿ ಪಾರಪವು ನಮ್ಮ ಜೀವಿತ ಆರಂಭವಾಗುತ್ತದೆ. ಅದು ಬೆಳೆಯಲಿಕ್ಕೆ ಬಿಡುವಾಗ ಅದು ಹೆಮ್ಮರವಾಗಿ ಬಿಡ್ತದೆ. ಕೊನೆಗೆ ಅದರಿಂದ ನಮಗೆ ಹೊರಗೆ ಬರಲಿಕ್ಕೆ ಆಗಲ್ಲ. ಸಭೆಗೆ ಬರ್ತೇವೆ, ಆರಾಧನೆ ಮಾಡ್ತೇವೆ. ಇವತ್ತಿನ ದಿನಮಾನಗಳ ನೋಡುವಾಗ ವಿಶ್ವಾಸಿಗಳಿಗೆ ಯಾಕೆ ದುರಾತ್ಮನ ಬಂಧನಗಳು, ಯಾಕೆ ಎಷ್ಟು ಪ್ರಾರ್ಥಿಸಿ ದುರಾತ್ಮಗಳಿಂದ ಬಿಡುಗಡೆ ಸಿಗ್ತಾ ಇಲ್ಲ? ಯಾವುದೋ ಒಂದು ಮಾರ್ಗದಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಟಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು ಯಾವುದೊಂದು ಸಂಗತಿ ನಮ್ಮಲ್ಲಿ ಇದೆ. ಯೇಸು ಒಂದು ಮಾತು ಹೇಳಿದೆ ಗೊತ್ತುಂಟ? ಯೋಹನನ ಸುವಾರ್ತೆ 14ನೇ ಅಧ್ಯಾಯ 30ನೇ ವಾಕ್ಯ. ಏನು ಹೇಳಿದೆ ಸ್ವಾಮಿ? ಇಹ ಲೋಕಾಧಿಪತಿ ಈಗ ಬರ್ತಾನೆ, ಅವನಿಗೆ ಸಂಬಂಧವಾದುದು ಯಾವುದು ನನ್ನಲ್ಲಿಲ್ಲ. ಯೇಸು ಹೇಳಿದ, ಈ ಲೋಕದ ಅಧಿಪತಿ ಬರ್ತಾನೆ, ಅವನಿಗೆ ಸಂಬಂಧವಾದುದು ನನ್ನಲ್ಲಿ ಇಲ್ಲ. ಪ್ರೈಸ್ ಗಾಡ್. ನಮಗೆ ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯನಾ? ಹಗ್ಗಗಳು, ತಾಯ್ತಗಳು, ಪ್ರೈಸ್ ಗಾಡ್, ಅಥವಾ ಇನ್ಯಾವುದೇ ರೀತಿಯ ಒಂದು ದುರಾತ್ಮನ ಮೂರ್ತಿಗಳು, ಮಂತ್ರದ ಕಟ್ಟುಗಳು, ಮಂತ್ರದ ತಗಡುಗಳು, ಅಥವಾ ಇಂಟರ್ನೆಟ್ಗೆ ಸಂಬಂಧವಾದ ಸಂಬಂಧಗಳು, ಇನ್ನೊಬ್ಬರೊಟ್ಟಿಗೆ ಇಟ್ಟುಕೊಂಡಿರುವಂಥ ಸಂಬಂಧಗಳು, ಬೇರೆ ಪುರುಷನೊಟ್ಟಿಗೆ, ಬೇರೆ ಸ್ತ್ರೀಯೊಟ್ಟಿಗೆ, ಅಲ್ಲಲ್ಲಿಯ ಬೇರೆ ಹುಡುಗನೊಟ್ಟಿಗೆ, ಬೇರೆ ಹುಡುಗಿಯೊಟ್ಟಿಗೆ ಇಟ್ಟುಕೊಂಡಂತಹ ನಿಯಮ ಬಾಹಿರವಾದ ಸಂಬಂಧಗಳು ನಮ್ಮೊಟ್ಟಿಗಿದೆಯಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆ ಇಷ್ಟು ಉಪವಾಸ ಮಾಡಿದ್ರು? ಯಾಕೆ ಇಷ್ಟು ದೇವಸೇವಕರು ನಮಗೆ ಪ್ರೇಯರ್ ಮಾಡಿದ್ರು? ನಮಗೆ ಒಂದು ಪರಿಪೂರ್ಣ ಬಿಡುಗಡೆ ಯಾಕೆ ಸಿಗ್ತಾ ಇಲ್ಲ? ಏನು ಕಾರಣ? ಹಲ್ಲೆಲೂಯ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಪ್ರೈಸ್ ಗಾಡ್. ನಾವು ರಕ್ಷಣೆ ಹೊಂದಿದ್ದೇವೆ, ದೀಕ್ಷೆಯನ್ನು ತೆಗೆದುಕೊಂಡಿದ್ದೇವೆ, ಸರಿ, ಸಭೆಗೆ ಬರ್ತಾ ಇದ್ದೇವೆ. ಆದರೂ ಕೆಲವೊಂದು ಹೋರಾಟಗಳು ನಮ್ಮಲ್ಲಿ ಹಿಂಬಾಲಿಸಿ ಬರ್ತಾ ಇವೆ. ಪ್ರಾರ್ಥಿಸಿದ್ರು ಬಿಡುಗಡೆ ಸಿಗ್ತಾ ಇಲ್ಲ, ಆರಾಧಿಸಿದ್ರು ಬಿಡುಗಡೆ ಸಿಗ್ತಾ ಇಲ್ಲ, ಉಪವಾಸ ಮಾಡಿದ್ರು ಬಿಡುಗಡೆ ಸಿಗ್ತಾ ಇಲ್ಲ. ಎಲ್ಲಿಯೋ ಒಂದು ಕಡೆ ಅವನಿಗೆ ಸಂಬಂಧವಾದ ಸಂಗತಿಯನ್ನು ಹಿಡ್ಕೊಂಡಿದ್ದೇವೆ ನಾವು. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ಗಾಡ್. ಒಂದು ಸಲ ಒಬ್ಬ ವ್ಯಕ್ತಿಗೆ ಮನೆ ಮಾರಲಿಕ್ಕಿತ್ತು. ನಿಮಗೆ ಗೊತ್ತಿರ್ಬೋದು, ಇದು ಗೊತ್ತಿಲ್ಲ. ಮನೆ ಮಾರಲಿಕ್ಕಿತ್ತು. ಅವನು ತನ್ನ ಮನೆಯನ್ನು ಯಾವ ವ್ಯಕ್ತಿಗೆ ಮಾರ್ತಾನೋ ಆ ವ್ಯಕ್ತಿಯ ಬಳಿ ಹೇಳಿದ, ನಾನು ಸ್ವಲ್ಪ ಕಡಿಮೆ ಬೆಲೆಗೆ ನಿನಗೆ ಕೊಡ್ತೇನೆ, ಆದರೆ ಒಂದು ಕಂಡೀಷನ್. ಏನು ಕಂಡೀಷನ್ ಎಂಬುದಾಗಿ ಆ ವ್ಯಕ್ತಿ, ತೆಗೆದುಕೊಳ್ಳುವ ವ್ಯಕ್ತಿ ಕೇಳಿದ. ಒಂದು ಅಗ್ರಿಮೆಂಟ್ ಮಾಡುವ. ಆ ಅಗ್ರಿಮೆಂಟಲ್ಲಿ ನಿನ್ನ ಆ ಒಳಕೋಣೆಯಲ್ಲಿ ಒಂದು ಇದು ಮೊಳೆ ಇರ್ತದೆ, ಅದು ಮಾತ್ರ ನನ್ನದು, ಈ ಮನೆ ಜಾಗ ಎಲ್ಲ ನಿನ್ನದು ಅಂತ ಹೇಳಿದ. ಮೊಳೆಯ ತೊಂದರೆ ಇಲ್ಲ, ಓಕೆ ಅಂತ ಅವನು ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ಟು ತೆಗೆದುಕೊಳ್ಳುವವನು. ಮರುದಿವಸ ಸಾಯಂಕಾಲ ಹೊತ್ತಿನಲ್ಲಿ
ಆ ವ್ಯಕ್ತಿ ಈ ಮೀನಿನ ಒಂದು ಏನು ಹೇಳ್ತಾರೆ ಅಲ್ಲಿ, ಮೀನು ಇದು ಮಾಡಿ ಅಡುಗೆ ಮಾಡಿದಂತ ಸ್ವಲ್ಪ ಉಳಿತದೆ ನೋಡಿ, ಇದು ಕೊಳೆ, ಅದರ ಮೀನಿನ ಕೊಳೆ ಒಂದು ಪ್ಲಾಸ್ಟಿಕ್ ತೆಗೆದುಕೊಂಡು ಬಂದ ಅವನು ಎಲ್ಲಿ ಹೋಗ್ತೀಯ, ಅಲ್ಲ ಇದು ನನ್ನ ಮೊಳೆ, ಅಲ್ಲಿಗೆ ಇಡ್ತೇನೆ, ಅಲ್ಲಿ ಇಟ್ಟು ಬಿಟ್ಟ ಹೋಗಿ. ಏನು ಮಾಡಲಿಕ್ಕಲ್ಲ ಈ ತೆಗೆದುಕೊಂಡ ವ್ಯಕ್ತಿಗೆ. ಮರು ದಿವಸ ಇನ್ನೇನೋ ಕೊಳೆ ತಂದ, ಮೊಟ್ಟೆ ಅದೆಲ್ಲ ಕೊಳೆ ತಗೊಂಡು ಬಂದ. ಇದು 4-5 ದಿವಸ ಆಯಿತು. ಕೊನೆಗೆ ಈ ಮನೆ ತೆಗೆದುಕೊಂಡ ವ್ಯಕ್ತಿ ಆ ಮನೆಯನ್ನೇ ಬಿಟ್ಟು ಓಡಿ ಹೋಗಬೇಕಾಯ್ತು. ಸೈತಾನಿಗೆ ಎಲ್ಲಿಯಾದ ಅವಕಾಶ ಕೊಟ್ಟು ಬಿಟ್ಟರೆ, ಲೀಗಲಿ ರೈಟ್ಸ್ ಎಂಬುದಾಗಿ ಹೇಳ್ತೇವೆ, ನಿಯಮಬದ್ಧವಾದಂಥ ಯಾವುದೊಂದು ಬಾಗಿಲು ನಾವು ತೆರೆದುಕೊಟ್ಟರೆ ಅವನು ಬಂದೇ ಬರ್ತಾನೆ. ಅಲ್ಲಲ್ಲೂಯ್ಯ, ಎಷ್ಟು ಅರ್ಥ ಆಗ್ತಾ ಇದೆ? ಪ್ರೈಸ್ ಗಾಡ್. ಆದ ಕಾರಣ ಜಯದ ಜೀವಿತವನ್ನು ನಾವು ಈ ಲೋಕದಲ್ಲಿ ಜೀವಿಸಬೇಕು. ಪ್ರತಿ ದಿವಸ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಅಲ್ಲಲ್ಲೂಯ್ಯ. ಒಂದು ವೇಳೆ ಯಾವುದೊಂದು ಸಂಗತಿ ನಿಮ್ಮ ಶರೀರದಲ್ಲಿ ಕಟ್ಟಿದಂಥ ಸಂಗತಿ ಇರ್ಬೋದು, ಮನೆಯಲ್ಲಿ ಇಟ್ಟುಕೊಂಡಿರುವ ಸಂಗತಿ ಇರ್ಬೋದು, ಮಂತ್ರವಾದಿ ಕೊಟ್ಟಂಥ ತಾಯತಾಗಿರ್ಬೋದು, ಇನ್ಯಾವುದೇ ಆಗಿರ್ಬೋದು, ಅಂಥ ಸಂಗತಿ ಇದ್ದರೆ ಇವತ್ತೇ ಅದನ್ನು ನಾಶ ಮಾಡಿಬಿಡಿ. ಅದರ ಮೂಲಕ ಸೈತಾನಿಗೆ ಅವಕಾಶ ಕೊಡ್ತೇವೆ. ಮಾತ್ರವಲ್ಲ, ಇಂಟರ್ನೆಟ್ ಮೂಲಕವಾಗಿ, ಫೇಸ್ಬುಕ್ ಮೂಲಕವಾಗಿ ಕಳೆದ ನಿನ್ನೆ ನಾನು ದುಬೈಯಿಂದ ಬಂದೆ. ಮೊನ್ನೆ ದಿವಸ ನಾನು ಅಬುದಾಬಿಯಲ್ಲಿದ್ದೆ. ಒಂದು ಮನೆಗೆ ನಾನು ಪ್ರಾರ್ಥಿಸುವುದಕ್ಕಾಗಿ ನಾನು ಹೋದೆ. ಒಂದು ಚರ್ಚಲ್ಲಿ ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸಿ ಒಂದು ಮನೆಗೆ ನಾನು ಹೋದಾಗ ಆ ಒಂದು ಕುಟುಂಬ, ಗೋವಾದ ಕುಟುಂಬ, ಅಲ್ಲಿ ಒಂದು ಸಹೋದರಿ ಕೆಲಸ ಮಾಡ್ತಿದ್ರು. ಅವರ ಫ್ರೆಂಡ್ ಒಬ್ಬರು ಪ್ರಾರ್ಥನೆಗಾಗಿ ಅಲ್ಲಿ ಬಂದಿದ್ದರು. ಈ ಫೇಸ್ಬುಕ್ಕಲ್ಲಿ ಯಾವುದೊಂದು ಅವರಿಗೆ ವೆಬ್ಸೈಟ್ ಏನೋ ಕಳಿಸಿದ್ರು ಯಾರು ಲಂಡನ್ನಿಂದ. ಅವರಿಗೆ ತುಂಬ ಸಮಯದ ಲಂಡನ್ಗೆ ಹೋಗ್ಬೇಕಂತ ಆಸೆ ಇತ್ತು. ಅವರಿಗೆ 300 ಪೌಂಡ್ ಅಂತ ಎಷ್ಟು ಕಳಿಸಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಮತ್ತು ನಾನು ಹೇಳಿದೆ, ನೋಡಿ ಇದು ಬೋಗಸ್ ಆಗಿದೆ, ಇನ್ನೂ ನೀವು ಹಣ ಪುನಃ 300 ಪೌಂಡ್ ಕಳಿಸಿ ಅಂತ ಅವ್ರಿಗೆ ಹೇಳಿದಾರಂತ. ಮೋಸ ಹೋಗಿಬಿಟ್ರು ಅವರು. ಅನೇಕ ಸಲ ಇಂಟರ್ನೆಟ್ ಮೂಲಕ ನಾವು ಮೋಸ ಹೋಗಿ ಬಿಡ್ತೇವೆ ಪ್ರಿಯರೇ. ಆದ ಕಾರಣ ಅಗತ್ಯಕ್ಕಿಂತ ಹೆಚ್ಚು ನಮಗೆ ಯಾವುದು ಅಗತ್ಯ, ಅವರಿಗೆ ವಾಕ್ಯ ಕಳಿಸ್ಲಿಕ್ಕೆ ಉಂಟಾ, ಮೆಸೇಜ್ ಕಳಿಸ್ಲಿಕ್ಕೆ ಉಂಟಾ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಈ ಸಂಗತಿಗಳನ್ನ ಬೀಳಬಾರ್ದು. ನಾವು ಈ ಮಕ್ಕಳಿಗೆ ಹೇಳ್ತೇವೆ, ಮಕ್ಕಳೆಲ್ಲ ಮೊದಲು ನಾವು ದೊಡ್ಡವರು ಸರಿ ಆಗಬೇಕು. ತಂದೆ ತಾಯಿಗಳು ಸರಿಯಾದರೆ ಮಕ್ಕಳು ಸರಿ ಆಗ್ತಾರೆ. ಅಲ್ಲಲ್ಲೂಯ್ಯ. ನಮ್ಮನ್ನೇ ಪರೀಕ್ಷಿಕೊಳ್ಳುವ. ಎಲ್ಲಿಯಾದರೂ ಸೈತಾನನಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ ಜೀವಿತದಲ್ಲಿ. ಯಾಕೆ ಕಟ್ಟುಗಳು ಬಿಚ್ಚಲ್ಪಡ್ತಾ ಇಲ್ಲ? ಸೈತಾನಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ ಜೀವಿತದಲ್ಲಿ. ಅಲ್ಲಲ್ಲೂಯ್ಯ. ಒಮ್ಮೆ ಪಾಪವನ್ನು ತಿಳ್ಕೊಂಡು ಪವಿತ್ರಾತ್ಮ ಸಹಾಯದಿಂದ ನೀವು ಸರಿಯಾದ ಮಾನಸಾಂತರ ಪಡಿ, ನಾಶ ಮಾಡಬೇಕಾದ ಸಂಗತಿ ನಾಶ ಮಾಡಿಬಿಡಿ, ತಕ್ಷಣ ನಿಮ್ಮ ಹೋರಾಟ ಬಿಟ್ಟು ಹೋಗುತ್ತದೆ. ಅಲ್ಲಲ್ಲೂಯ್ಯ. ಪ್ರೈಸ್ ಗಾಡ್. ಅದಕ್ಕೆ ಎಫೆಸರ್ 4:27 ಏನಿರ್ತದೆ? ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ತಪ್ಪಾದ ಸಿನಿಮಾ ನೋಡುವಂಥದ್ದು, ಸಭೆಗೆ ಬಂದಾಗ ಒಳ್ಳೆ ವಿಶ್ವಾಸಿಗಳು ಯಾರು ಗೊತ್ತಾಗದಾಗೆ ತಪ್ಪಾದ ಸಿನಿಮಾ ನೋಡುವುದು, ತಪ್ಪಾದಂಥ ಇಂಟರ್ನೆಟ್ಟಲ್ಲಿ ತಪ್ಪಾದ ಸಂಗತಿ ನೋಡುವಂಥದ್ದು, ಇದು ನಮ್ಮ ಜೀವಿತ ಕಣ್ಣುಗಳೆಂಬ ಬಾಗಿಲುಗಳ ಮೂಲಕ ಸೈತಾನ ಪ್ರವೇಶ ಮಾಡ್ತಾನೆ. ಅಲ್ಲಲ್ಲೂಯ್ಯ. ಕೊನೆಗೆ ಅವನು ಪೀಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ಜೀವಿತ ನೋಡುವಾಗ ಆ ದೇವರಾಗಿ ಆತನ ಪಾಪವನ್ನು ಜಯಿಸಲಿಲ್ಲ. ಈ ಲೋಕದಲ್ಲಿ 100% ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಜೀವಿಸಿದ ಆತನು. ನನ್ನಾಗೆ ನಿಮ್ಮ ಹಾಗೆ ಅವನಿಗೆ ಬಾಯಾರಿಕೆ ಆಗ್ತಾ ಇತ್ತು, ನನ್ನಾಗೆ ನಿಮ್ಮ ಹಾಗೆ ಆತನಿಗೆ ಹಸಿವೆ ಆಗ್ತಾ ಇತ್ತು, ನನ್ನಾಗೆ ನಿಮ್ಮ ಹಾಗೆ ಆತ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ, ನನ್ನಾಗೆ ನಿನ್ನಾಗೆ ಅವನಿಗೆ ಭಾವನೆ ಇತ್ತು, ಅವನು ಅಳ್ತಾ ಇದ್ದ. ನನ್ನಾಗೆ ನಿಮ್ಮಾಗೆ ಶೋಧನೆ ಬರ್ತಾ ಇತ್ತು ಆತನಿಗೆ. ಶೋಧನೆ ಬಂತು, ಶೋಧನೆಯಲ್ಲಿ ಬೀಳಲಿಲ್ಲ ಆತನು. ಒಂದು ವಾಕ್ಯ ಓದಿ, ಇಬ್ರಿಯ 2:18 ವಾಕ್ಯ, 17-18 ಸೇರಿಸಿ ಓದಿ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ್ದರಿಂದ ಶೋಧಿಸಲ್ಪಡುವವರಿಗೆ ಇವತ್ತು ನಾನು ಮತ್ತು ನೀವು ಹಾದು ಹೋಗುವ ಪ್ರತಿಯೊಂದು ಶೋಧನೆಯಲ್ಲಿ ಯೇಸು ಕ್ರಿಸ್ತನು ಹಾದು ಹೋಗಿದ್ದಾನೆ. ಶೋಧನೆ ಅಂದರೆ ಏನು ಯೇಸುವಿಗೆ ಚೆನ್ನಾಗಿ ಗೊತ್ತು. ಅಲ್ಲಲ್ಲೂಯ್ಯ. ಆತನಿಗೆ ವಿವರಿಸುವ ಅವಶ್ಯಕತೆ ಇಲ್ಲ. ದೇವರೇ, ನನ್ನ ಶೋಧನೆ ನನಗೆ ಅರ್ಥ ಆಗ್ತದ ಸ್ವಾಮಿ, ಯಾವಾಗ ಬೀಳ್ತೇನೋ ಗೊತ್ತಿಲ್ಲ. ನಮ್ಮ ಹಾಗೆ ಶೋಧಿಸಲ್ಪಟ್ಟಿದ್ದಾನೆ. ಇವತ್ತು ಶೋಧಿಸಲ್ಪಡುವವರಿಗೆ ಆತನ ಸಹಾಯ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅಲ್ಲಲ್ಲೂಯ್ಯ. ಇನ್ನೊಂದು ವಾಕ್ಯ ಓದಿ, ಇಬ್ರಿಯ 4:15-16, Hebrews chapter 4:15-16. ಯಾಕೆಂದರೆ
ನಿರ್ಬಾಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ನಮ್ಮ ನಿರ್ಬಾಲಾವಸ್ಥೆಯ ಕುರಿತು ಆತನಿಗೆ ಅನುತಾಪವಿದೆ, ಅನುಕಂಪವಿದೆ ಆತನಿಗೆ. ನಮ್ಮ ಬಗ್ಗೆ ಆತನು ಮನಮರುಗುತ್ತಾನೆ. ಮುಂದೆ ಓದಿ. ಆತನು ಹಾ. ಸರ್ವ ವಿಷಯಗಳಲ್ಲಿ ಹಾ. ನಮ್ಮ ಹಾಗೆ ಹಾ. ಶೋಧನೆಗೆ ಗುರಿಯಾದನು. ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದ. ಎಲ್ಲ ಶೋಧನೆ ಆತನಿಗೆ ಬಂತು. ನಾವು ಅನುಭವಿಸುವ, ನಾವು ಹಾದು ಹೋಗುವ ಪ್ರತಿಯೊಂದು ಶೋಧನೆ ಯೇಸು ಕ್ರಿಸ್ತನು ಹಾದು ಹೋದ. ಮುಂದೆ ಓದಿ. ಪಾಪ ಮಾತ್ರ ಮಾಡಲಿಲ್ಲ. ಪಾಪ ಮಾತ್ರ ಮಾಡಲಿಲ್ಲ. ಶೋಧನೆ ಬಂತು, ಶೋಧನೆಯಲ್ಲಿ ಬೀಳಲಿಲ್ಲ. ಶೋಧನೆ ಬರುವುದು ಪಾಪವಲ್ಲ, ಶೋಧನೆಯಲ್ಲಿ ಬೀಳುವುದು ಪಾಪವಾಗಿದೆ. ಹಲ್ಲೆಲೂಯ, ಪ್ರೈಸ್ ಗಾಡ್. ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. ಯೂದನ ಪತ್ರಿಕೆ 21ನೇ ವಾಕ್ಯ ಓದಿ ಯಾರಾದರೂ. ಒಂದೇ ಅಧ್ಯಾಯ ಇರುವುದು ಅದರಲ್ಲಿ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಏನು ಮಾಡಬೇಕು? ನಮ್ಮನ್ನು ನಾವೇ ಕಾಪಾಡಿಕೊಳ್ಳಬೇಕು. ಪ್ರೈಸ್ ಗಾಡ್. ನಿಜವಾದ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬರಬೇಕಾದ್ರೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯ. ರಕ್ಷಣೆ ಹೊಂದಂತೆ ಹೇಗೆ ಬೇಕಾದ ಜೀವಿಸಿದ್ರೆ ಆಗ್ತದೆ ಎಂಬುದಾಗಿ ಆಗುವುದಿಲ್ಲ. ಒಂದು ವೇಳೆ ಹೇಗೆ ಬೇಕಾದ ಜೀವಿಸಿದ್ರೆ ಅವನು ಲೀಗಲ್ ರೈಟ್ಸ್ ತಗೊಂಡು ನಮ್ಮ ಒಳಗೆ ಬರ್ತಾನೆ, ನಿಮ್ಮ ಜೀವಿತವನ್ನು ಹಾಳು ಮಾಡಿಬಿಡ್ತಾನೆ. ನಿಮಗೆ ಗೊತ್ತಿದೆ ವಾಕ್ಯ, ಮತ್ತೆ 12:43-45 ವಾಕ್ಯ. ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ನೀರು ಯಾವುದಕ್ಕೆ ಸೂಚನೆಯಾಗಿದೆ? ದೇವರ ವಾಕ್ಯಕ್ಕೂ ಪರಿಶುದ್ಧಾತ್ಮನಿಗೂ ಸೂಚನೆಯಾಗಿದೆ. ಅಲ್ಲ, ಅರ್ಥ ಆಗ್ತದ? ದೇವರ ವಾಕ್ಯ 1 ಪೇತ್ರ 1:23 ವಾಕ್ಯವು ನೀರಿಗೆ ಹೋಲಿಕೆ ಆಗಿದೆ, ಪವಿತ್ರಾತ್ಮ ನೀರಿಗೆ ಹೋಲಿಕೆ. ಯೋಹನ್ನ 7:37-39 ಅವಾಗ ಪಾಸ್ಟ್ ಓದಿದ್ರು ವಾಕ್ಯ. ಜಾತ್ರೆ ಕಡೆ ದಿವಸ ಯೇಸು ನಿಂತು ಏನು ಹೇಳ್ತಿದ್ದಾನೆ? ಯಾರಾದರೂ ಬಾಯಾರಿದವರಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನದಿಗಳು ಹರಿಯುತ್ತವೆ. ಯಾರ ಕುರಿತು ಹೇಳಿದೆ? 39 ವಾಕ್ಯ ಹೇಳ್ತದೆ, ನಾವು ಹೊಂದಲಿಕ್ಕಿರುವ ಪವಿತ್ರಾತ್ಮನ ಕುರಿತು ಆತನು ಹೇಳಿದ. ಏಷ್ಯ 12:3 ಐಸಾ 12:3 ಏನು ಹೇಳ್ತದೆ? ರಕ್ಷಣೆ ಎಂಬ ಬಾವಿಗಳೊಳಗಿಂದ ನೀರನ್ನು ಸೇದಿ. ನೀರು ಯಾವುದಕ್ಕೆ ಹೋಲಿಕೆ ಆಗಿದೆ? ರಕ್ಷಣೆಗೆ ಹೋಲಿಕೆ, ಪರಿಶುದ್ಧಾತ್ಮನಿಗೆ ಹೋಲಿಕೆ, ದೇವರ ವಾಕ್ಯಕ್ಕೆ ಹೋಲಿಕೆ ಆಗಿದೆ. ಈ ಮೂರು ಇಲ್ಲದ ಸ್ಥಳವನ್ನು ಹುಡುಕಿ ಹೋಗ್ತಾನಂತೆ ಅವನು. ಅಲ್ಲಲ್ಲಿಯ ನಮ್ಮ ಹೃದಯದಲ್ಲಿ ಏನಿರಬೇಕು? ಈಗ ನಿಮ್ಮ ಹತ್ರ ಕೇಳಿದರೆ, ನಾನು 70ರಲ್ಲಿ ನೀವು ಶೋಲೆ ನೋಡಿದ್ರಲ್ಲ, ಅದರ ಸ್ವಲ್ಪ ವಿವರಿಸ್ತೀರಾ? ನೀವು ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೆ ಏನೆಲ್ಲ ಆಯಿತು ಶೋಲೆ ಪಿಕ್ಚರದು ಎಲ್ಲ ವಿವರಿಸ್ತೀನಿ ನನಗೆ. ಇವತ್ತು ಆರಾಧನೆ ಮುಗಿಸಿ ಮನೆಗೆ ಹೋದ ಸಾಯಂಕಾಲ ಯಾರೋ ನಿಮಗೆ ಸಿಕ್ಕಿದ್ರು, ಸಭೆಗೆ ಬರೋದವ, ಇವತ್ತು ಬರಲಿಕ್ಕೆ ಆಗಲಿಲ್ಲ, ಅವನಿಗೆ ಸಿಕ್ಕಿದ್ರು. ಯಾವ ವಾಕ್ಯ ಇತ್ತು? ಯಾವುದೋ ಒಂದು ವಾಕ್ಯ ಇತ್ತು ಇವತ್ತು. ಪ್ರೈಸ್ ಗಾಡ್. ವಾಕ್ಯ ನೆನಪಿಲ್ಲ. ಶೋಲೆ ಪಿಕ್ಚರ್ 70ನೇ ಇಸ್ವಿಯದ್ದು ನೋಡಿದ್ದು ಪೂರ್ಣವಾಗಿ ನೆನಪಿದೆ. ವಾಕ್ಯ ನೆನಪೇ ಇಲ್ಲ ನಮಗೆ. ಹಲ್ಲೆಲೂಯಾ. ಎಷ್ಟಂಗೆ ಅರ್ಥ ಆಗ್ತಾ ಇದೆ? ವಾಕ್ಯವು ಇಲ್ಲಿ ಶೇಖರಿಸಿ ಇಡಬೇಕು. ಹೃದಯದಲ್ಲಿ ಇರುವುದೇ ಬಾಯಲ್ಲಿ ಬರುವಂಥದ್ದಾಗಿದೆ. ಪ್ರೈಸ್ ಗಾಡ್. ವಾಕ್ಯ, ದೇವರ ವಾಕ್ಯ 119 ಕೀರ್ತನೆ 11ನೇ ವಾಕ್ಯ ಹೇಳ್ತದೆ, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. 119 ಕೀರ್ತನೆ 9ನೇ ವಾಕ್ಯ, ಯೌವನಸ್ಥನು, ಗಂಡಸರು, ಪುರುಷರು, ಮಕ್ಕಳು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ವಾಕ್ಯನೇ ಇಲ್ಲ, ಎಲ್ಲಿ ಗಮನ ಹೋಗ್ತದೆ ನಮ್ಮದು? ವಾಕ್ಯ ಎಲ್ಲಿರಬೇಕು? ಇಲ್ಲಿ ಅಲ್ಲ, ಇಲ್ಲಿ ಇರಬೇಕು. ಎಲ್ಲಿರಬೇಕು? ಹೃದಯದಲ್ಲಿರಬೇಕು. ಇಲ್ಲಿದ್ರದ್ದು ಯಾವಾಗ ಹೋಗ್ಬೇಕಾದ್ರೂ ಹೋಗ್ಬೋದು. ಪ್ರೈಸ್ ಗಾಡ್. ಹೃದಯದಲ್ಲಿ ವಾಕ್ಯ ಇರಬೇಕು. ಈ ಮೂರು ಸಂಗತಿ ಇಲ್ಲದಂಥ ವ್ಯಕ್ತಿಯ ಬಳಿಗೆ ಬಿಟ್ಟು ಹೋದ ದುರಾತ್ಮ ಅವಕಾಶ ಹಿಡ್ಕೊಂಡು ಹೋಗ್ತಾನೆ. ಮುಂದೆ ಓದಿ. ಮತ್ತೆ 12:43 ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ. ಯಾಕೆ ಅದಕ್ಕೆ ವಿಶ್ರಾಂತಿ ಸಿಗಲಿಲ್ಲ? ಎಲ್ಲ ಕಡೆ ಹೌಸ್ಫುಲ್ ಇದೆ. ಮುಂಚೆನೆ ಅಲ್ಲಿ ವಾಸ ಮಾಡೋರು ಇದ್ದಾರೆ. ಹೇಗಾದರೂ ಅದಕ್ಕೆ ಒಂದು ಮನೆ ಬೇಕು ವಾಸ ಮಾಡಲಿಕ್ಕೆ. ಮನೆ ಅಂದರೆ ಏನು? ನಮ್ಮ ಶರೀರ. ಮನೆ ಅಂದರೆ ಏನು? ಇದು ಯಾರ ಮನೆ ಆಗಿದೆ? ಇದು ನಮ್ಮ ಆತ್ಮ ವಾಸಿಸುವ ಮನೆ ಶರೀರ, ಪವಿತ್ರಾತ್ಮ ವಾಸಿಸುವ ಮನೆ,
ತಂದೆಯಾದ ದೇವರು ವಾಸಿಸುವ ಮನೆ, ಯೇಸು ಕ್ರಿಸ್ತನು ವಾಸಿಸುವ ಮನೆ ಈ ಶರೀರವಾಗಿದೆ. ಇದನ್ನು ಯಾವುದಕ್ಕೆ ಕೊಡಬಾರ್ದು ನಾವು ವಾಸ ಮಾಡಲಿಕ್ಕೆ? ದುರಾತ್ಮನಿಗೆ ಕೊಡಬಾರ್ದು. ಮುಂಚೆ ಇದ್ದ ಅವನು, ಯೇಸು ಒಳಗೆ ಬರಕ್ಕೆ ಮುಂಚೆ ಅವನಿದ್ದ ಇದರಲ್ಲಿ. ಅಲ್ಲಲ್ಲೂಯ. ಇನ್ನು ಅವನಿಗೆ ಸ್ಥಳ ಇಲ್ಲ ಈ ಮನೆಯಲ್ಲಿ. ಎಷ್ಟು ಅರ್ಥ ಆಗ್ತಾ ಇದೆ? ಓಕೆ, ಮುಂದೆ ಓದಿ ಸಿಸ್ಟರ್. ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದು ಗುಡಿ. ಆ ಮನೆ ಏನಿಲ್ಲ, ಈಗ ದುರಾತ್ಮ ಹೋಗಿದೆ. ನಾನು ಅನೇಕ ದೇಶಗಳಿಗೆ ನನ್ನ ಸೇವೆಗೆ ಹೋಗುವ ನಿಮಿತ್ತ ಚೆನ್ನಾಗಿ ನನಗೆ ಅನುಭವ ಇದೆ. ದುರಾತ್ಮ ಬಿಡುಗಡೆಗೋಸ್ಕರ ಕೆಲವು ವ್ಯಕ್ತಿಗಳು ಕೆಲವರು ಕರ್ಕೊಂಡು ಬರ್ತಾರೆ ಸಭೆಗೆ. ಇವನ್ ನಮ್ಮ ಸಭೆಯಲ್ಲಿ ಕೂಡ ನಡೆದಂಥ ಅನೇಕ ಅನುಭವಗಳಾಗಿದೆ. ದುರಾತ್ಮ ಹೇಗೋ ಪಾಸ್ಟರ್ಗಳು ಹೋರಾಡಿ ದುರಾತ್ಮನ ಹೊರಗೆ ಹಾಕ್ತಾರೆ. ಅವರು ಏನು ಎಣಿಸ್ತಾರೆ, ಮುಗೀತು ನಮಗೆ ಬಿಡುಗಡೆ ಸಿಕ್ಕಿತ್ತು, ಟಾಟಾ ಅಂತ ಹೇಳಿ ಅವರು ಹೋಗಿ ಬಿಡ್ತಾರೆ. ಅವರು ರಕ್ಷಣೆ ಹೊಂದುವುದಿಲ್ಲ, ಯೇಸುನ ಅಂಗೀಕಾರ ಮಾಡುವುದಿಲ್ಲ, ಸಭೆಗೆ ಬರುವುದಿಲ್ಲ. ಪ್ರೈಸ್ ಗಾಡ್. ಏನು ಮಾಡ್ತಾರೆ? ಇದು ಕಾಲು ಇಡ್ತಾರೆ, ಒಕ್ಕಲಿಲ್ಲ. ಅದು ಇಲ್ಲಿ ಏನಿಲ್ಲ, ಒಕ್ಕಲಿಲ್ಲ, ಯಾರು ವಾಸ ಮಾಡ್ತಾ ಇಲ್ಲ ಅಲ್ಲಿ. ಎಷ್ಟು ಅರ್ಥ ಆಗ್ತಾ ಇದೆ? ದುರಾತ್ಮ ಪೀಡಿತರು ಬಿಡುಗಡೆ ಹೊಂದಿದ ಕೂಡಲೇ ಯೇಸುವಿಗೆ ನಿಮ್ಮ ಒಳಗಡೆ ಸ್ಥಳ ಕೊಡಬೇಕು. ಸ್ಥಳ ಕೊಡದೆ ಹೋದರೆ ಅವನು ಇನ್ನೊಮ್ಮೆ ಬರುವಾಗ ಹೇಗೆ ಬರ್ತಾನೆ ಗೊತ್ತುಂಟು? ಒಬ್ಬನಾಗಿ ಬರುವುದಿಲ್ಲ. ಇನ್ನು ಅವನಿಗಿಂತ ಅಪಾಯಕಾರಿ ದುರಾತ್ಮಗಳೊಂದಿಗೆ ಅವನು ಬರ್ತಾನೆ. ಎಷ್ಟು ದುರಾತ್ಮ ಆಗ್ತದೆ? ಈಗ ಮುಂಚೆ ಒಂದಿತ್ತು, ಈಗ 8, ಟೋಟಲ್ 8. ಇವನು ಸೇರಿ ಎಷ್ಟಾಯಿತು? 8 ದುರಾತ್ಮಗಳು ಸೇರಿ ಇವರ ಜೀವಿತವನ್ನೇ ಹಾಳು ಮಾಡಿಬಿಡ್ತದೆ. ಎಷ್ಟೋ ಕಡೆ ನಾನು ನೋಡಿದ್ದೇನೆ. ಪುನಃ ಅಟ್ಯಾಕ್ ಯಾಕೆ ಆಗ್ತದೆ? ಒಕ್ಕಲಿಲ್ಲ ಅಲ್ಲಿ. ಯೇಸುವಿಗೆ ಹೃದಯಪೂರ್ವಕವಾಗಿ ಸ್ಥಳ ಕೊಡಲಿಲ್ಲ. ಯೇಸು ಅವರ ಹೃದಯದಲ್ಲಿ ವಾಸ ಮಾಡ್ತಾ ಇಲ್ಲ. ವಾಕ್ಯ ಇಲ್ಲ, ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ನನ್ನ ಪ್ರೀತಿಯ ಸಹೋದರರೇ, ನಿಮ್ಮ ಜೀವಿತದಲ್ಲಿ ದುರಾತ್ಮನ ಬಿಡುಗಡೆಗಾಗಿ ಬರುವಾಗ ಬಿಡುಗಡೆ ಹೊಂದಿದ ಕೂಡಲೇ ಫಸ್ಟ್ ನೀವು ಮೊದಲು ಯೇಸುವಿಗೆ ಅವಕಾಶ ನಿಮ್ಮ ಹೃದಯದಲ್ಲಿ ನೀವು ಕೊಡುವುದಾದರೆ ಯೇಸು ಅಲ್ಲಿ ಬಂದು ವಾಸ ಮಾಡ್ತಾನೆ, ಅಲ್ಲಿ ಮನೆ ಮಾಡ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಮತ್ತೆ ಯಾವ ದುರಾತ್ಮ ಬಂದು ನಿಮ್ಮನ್ನು ಮುಟ್ಟುವುದಕ್ಕೆ, ತೊಂದರೆ ಮಾಡುವುದಕ್ಕೆ ಅವಕಾಶ ಇಲ್ಲ ಅಲ್ಲಿ. 1 ಪೇತ್ರ 21 ಬರುವ 22ನೇ ವಾಕ್ಯಕ್ಕೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ. ನಾನು ಯಾವಾಗಲೂ ಒಂದು ಹೇಳುವಂಥ ಮಾತಿದೆ, ಒಬ್ಬ ಕ್ರೈಸ್ತ ವಿಶ್ವಾಸಿ ಪಾಪದಲ್ಲಿ ಬೀಳುವುದಕ್ಕೆ ಸಾಧ್ಯ ಇದೆ, ಪಾಪದಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಅರ್ಥ ಆಗ್ತಾ ಇದೆ? ಒಬ್ಬ ಕ್ರೈಸ್ತ ವಿಶ್ವಾಸಿ ಅದನ್ನು ಪಾಪದಲ್ಲಿ ಬೀಳುವುದಕ್ಕೆ ಸಾಧ್ಯ, ಆಕಸ್ಮಿಕವಾಗಿ. ಆ ಪಾಪದಲ್ಲಿ ಅದು ಉಳಿಯುವುದಿಲ್ಲ. ನೀವು ಹಂದಿ ಮತ್ತು ಈ ಕುರಿಗಿರುವಂಥ ವ್ಯತ್ಯಾಸ ನೋಡಿದ್ದೀರಾ? ಹಂದಿಯನ್ನು ಕೆಸರಿನಿಂದ ಎಲ್ಲಿ ವಾಸ ಮಾಡ್ತದೆ ಅದು? ನಿಮ್ಮ ಊರಲ್ಲಿ ಹಂದಿ ಇದೆಯಾ? ಕೆಸರಲ್ಲಿ ಇರ್ತದೆ ಅದು. ಅದನ್ನು ತಗೊಂಡು ಬನ್ನಿ, ಒಳ್ಳೆ ಸೋಪ್ ಹಾಕಿ, ಒಳ್ಳೆ ತೊಳೆದು, ಒಳ್ಳೆ ಟವಲಿಂದ ಒರೆಸಿ, ಅದಕ್ಕೆ ಒಳ್ಳೆ ಸೆಂಟೆಲ್ಲ ಹಾಕಿ ಒಂದು ಕಡೆ ನಿಲ್ಲಿಸಿ. ನೀವು ಆಚೆ ಕಡೆ ಒಂದು ರೌಂಡ್ ಹೊಡೆದು ಬರೋದ್ರೊಳಗೆ ಅದು ಪುನಃ ಎಲ್ಲಿರ್ತದೆ? ಅದೇ ಕೆಸರಲ್ಲಿ ಇರ್ತದೆ ಅದು. ಅದು ಆಡು ಆಕಸ್ಮಿಕವಾಗಿ ಕೆಸರಲ್ಲಿ ಬಿತ್ತಂತ ಎಣಿಸುವ ಬೊಬ್ಬೆ ಹಿಡಿತಾ ಇರ್ತದೆ, ಮೇ ಅಂತ ಬೊಬ್ಬೆ ಹಿಡಿತಾರೆ. ಅದನ್ನು ಎತ್ತಿ ಅದನ್ನು ಒಳ್ಳೆ ತೊಳೆಯಿರಿ, ಪುನಃ ಅದರಲ್ಲಿ ಬೀಳದಾಗಿ ಎಚ್ಚರಿಕೆ ವಹಿಸ್ತದೆ. ಕ್ರೈಸ್ತ ವಿಶ್ವಾಸಿಯಾದವನು ಪಾಪದಲ್ಲಿ ಜೀವಿಸುವುದಿಲ್ಲ. ಒಂದು ವೇಳೆ ಪಾಪದಲ್ಲಿ ಆಕಸ್ಮಿಕ ಬಿದ್ದರೆ ಮಾನಸಾಂತರ ಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಂಡು ಯೇಸು ರಕ್ತದಲ್ಲಿ ತೊಳೆಯಲ್ಪಟ್ಟು ಆತನು ತನ್ನನ್ನು ಪರಿಶುದ್ಧಪಡಿಸಿಕೊಳ್ತಾನೆ, ಶುದ್ಧೀಕರಿಸಿಕೊಳ್ತಾನೆ. ನೋಡಿ, ಇವತ್ತು ಕರ್ತನ ಭೋಜನ ಇದೆ ಎಂಬುದಾಗಿ ದೇವಸೇವಕರು ಹೇಳಿದರು. 1 ಕೊರಿಂಥ 11ನೇ ಅಧ್ಯಾಯ 26ರಿಂದ 29 ವಾಕ್ಯ ಓದುವಾಗ, ಅಯೋಗ್ಯವಾಗಿ ಈ ಪಾತ್ರೆಯಲ್ಲಿ ಯಾರು ಸ್ವೀಕರಿಸುತ್ತಾರೆ ಅವರಿಗೆ 3 ವಿಧವಾದ ಶಿಕ್ಷೆ ಇದೆ ಅಂತ ದೇವರ ವಾಕ್ಯ ಹೇಳ್ತು, ನಾನಲ್ಲ. 1, ಬಲಹೀನರಾಗ್ತಾರೆ, 2ನೇದು ರೋಗಿಗಳಾಗ್ತಾರೆ, 3ನೇದು ಸಾಯ್ತಾರೆ. 3 ವಿಧವಾದ ಶಿಕ್ಷೆ ಇದೆ. ಅಲ್ಲಲ್ಲಿ ಅಯೋಗ್ಯವಾಗಿ ಎಂಬುದಾಗಿ ಹೇಳಬೇಕಾದ್ರೆ
ಮೊದಲ ಯೋಗ್ಯತೆ ಇದರಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೆ ರಕ್ಷಣೆ ಹೊಂದಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಬೇಕು. ಅದು ಮೊದಲ ಯೋಗ್ಯತೆ. ಎರಡನೇ ಯೋಗ್ಯತೆ, ಯಾರೆಲ್ಲ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡಿದ್ದಾರೋ ಅವರು ತಮ್ಮನ್ನು ಸರಿಯಾಗಿ ಪರೀಕ್ಷೆ ಮಾಡಬೇಕು. ಏನೋ ವ್ಯಭಿಚಾರ ಪಾಪ ಮಾಡ್ತಾ ಇದೆಯಾ, ಬಂದು ಇಲ್ಲಿ ಏನೋ ಆರಾಧನೆ ಮಾಡಿ ಚಪ್ಪಲ್ ತಟ್ಟಿ ಎಲ್ಲರೊಟ್ಟಿಗೆ ಬಂದು ಇದರಲ್ಲಿ ಪಾಲು ತೆಗೆದುಕೊಳ್ಳಬಾರ್ದು. ಏನೋ ಬೇರೆ ಸ್ತ್ರೀಯೊಟ್ಟಿಗೆ ಪುರುಷನೊಟ್ಟಿಗೆ ಸಂಬಂಧ ಬೆಳೆಸ್ತಾ ಇದ್ದೀಯಾ, ವಾಟ್ಸಪ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಾನೊಬ್ಬ ವಿಶ್ವಾಸ ಅಂತ ಹೇಳಿ ಇದರಲ್ಲಿ ಪಾಲು ತೆಗೆದುಕೊಳ್ಳಬಾರ್ದು. 3 ಶಿಕ್ಷೆ ಇದೆ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ವಾಕ್ಯ ಎಚ್ಚರಿಸ್ತದೆ ನಮ್ಮನ್ನು. ಮೊದಲು ಆತ್ಮಿಕವಾಗಿ ಬಲಹೀನರಾಗಿ ಬಿಡ್ತೇವೆ ನಾವು, ಬಲಹೀನತೆ ಬರ್ತದೆ, ಪಾಪ ನಮ್ಮನ್ನು ಬಲಹೀನಪಡಿಸ್ತದೆ. ಗೊತ್ತುಂಟಾ? ಕೀರ್ತನೆ 31:10 ಓದಿ. ಸ್ಯಾಮ್ಸ್ 31:10. ಕೀರ್ತನೆ 31:10. ನನ್ನ ಅಪರಾಧದಿಂದ ನನ್ನ ಶಕ್ತಿಯು ಕುಂದಿ ಹೋಯಿತು. ನನ್ನ ಪಾಪದಿಂದ ನನ್ನ ಶಕ್ತಿ ಕುಂದಿ ಹೋಯಿತು. ಯಾಕೆ ಅನೇಕರು ಹೇಳ್ತಾರೆ, ಆ ರಕ್ಷಣೆ ಒಂದು ದಿವಸದಲ್ಲಿ ಎಂಥ ಶಕ್ತಿ ಇತ್ತು, ನನ್ನ ಎಂಥ ಅಭಿಷೇಕ ಇತ್ತು. ಎಲ್ಲಿ ಹೋಯ್ತು ಆ ಅಭಿಷೇಕ? ಇವತ್ತೆಲ್ಲಿ ಹೋಯ್ತು ಅದು ಆ ಬಲ? ಅದನ್ನು ಮೇಂಟೈನ್ ಮಾಡಬೇಕಲ್ಲ ಬಲವನ್ನು. ನಾವು ಅಭಿಷೇಕವನ್ನು ಮೇಂಟೈನ್ ಮಾಡಬೇಕು ನಾವು. ಹಲ್ಲೆಲೂಯ. ಏನೋ ಒಂದು ಬಂದು ಹೇಗೋ ಒಂದು ಜೀವಿಸಿ ಇದರಲ್ಲಿ ನಾವು ಪಾಲು ತೆಗೆದುಕೊಳ್ಳಿಕ್ಕೆ ಹೋಗಬಾರದು. ಪ್ರೈಸ್ ಗಾಡ್. ಒಂದು ವೇಳೆ ರಕ್ಷಣೆ ಹೊಂದಿರಬಹುದು, ನೀವು ದೀಕ್ಷೆ ತೆಗೆದುಕೊಂಡಿರಬಹುದು, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ಈವನ್ ಯಾರೊಟ್ಟಿಗೂ ನೀವು ಕೋಪದಲ್ಲಿದ್ದರೆ, ದ್ವೇಷದಲ್ಲಿದ್ದರೆ ಅವರಿಗೆ ಕ್ಷಮಾಪಣೆ ಕೊಟ್ಟು ನಂತರದಲ್ಲಿ ಬಂದು ಪಾಲು ತೆಗೆದುಕೊಳ್ಳಿ. ಹಲ್ಲೆಲೂಯ. ಪ್ರೈಸ್ ಗಾಡ್. ಕೈಯನ್ನು ಇಟ್ಕೊಂಡು ಕೂಡ ಇದರಲ್ಲಿ ಪಾಲು ತೆಗೆದುಕೊಳ್ಳಬಾರ್ದು. ಸಿಗರೇಟ್ ಸೇವಿಸಿ, ತಂಬಾಕು ಹಾಕ್ಕೊಂಡು, ಮದ್ಯಪಾನ ಮಾಡಿ ಇದರಲ್ಲಿ ಪಾಲು ತೆಗೆದುಕೊಳ್ಳಬಾರದು. ಅಲ್ಲಲ್ಲಿ ತೆಗೆದುಕೊಳ್ಳಬಹುದು, ನೀವು ಯೋಚನೆ ಮಾಡ್ಬೋದು. ಇದು ನಮ್ಮ ಭಾಷೆಗೂ ಗೊತ್ತಿಲ್ಲ, ನಮ್ಮ ಕುಟುಂಬಕ್ಕೂ ಗೊತ್ತಿಲ್ಲ, ನನ್ನ ಸ್ನೇಹಿತರಿಗೆ ಗೊತ್ತಿಲ್ಲ, ಯಾರು ಸಭೆಯವರು ಯಾರು ಗೊತ್ತಿಲ್ಲ. ಅಲ್ಲಿಯ ಒಂದು ಕ್ಯಾಮರಾ ನಿಮ್ಮ ಮೇಲೇ ಇರ್ತದೆ. ಪರಲೋಕದ ದೇವರ ಕಣ್ಣಿಗೆ ಯಾರು ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಅಲ್ಲಲ್ಲಿಯ ಬಲಹೀನತೆ ಬರ್ತದೆ, ರೋಗಗಳು ಬರ್ತದೆ, ಅನೇಕರು ಸತ್ತು ಹೋಗುತ್ತಾರೆ, ಮರಣ ಬರ್ತದೆ. ಅಲ್ಲಲ್ಲಿಯ ಪ್ರಸಂಗಿ 7:17 ಓದಿ. ಪ್ರಸಂಗಿ 7:17. 7:17. ಎಕ್ಲೇಶಿಯಾ. ಅಧರ್ಮವನ್ನು ಹೆಚ್ಚಾಗಿ ಆಚರಿಸದಿರಿ. ಆಚರಿಸದಿರು, ಬುದ್ಧಿಹೀನರಾಗಿರಬೇಡ. ಯಾಕೆ ಅಕಾಲಿಕ ಮರಣ? ಓದಿ. ಏಕೆ ಅಕಾಲ ಮರಣವನ್ನು ಹೊಂದುವಿ? ಯಾಕೆ ಅಕಾಲಿಕ ಮರಣವನ್ನು ಹೊಂದಿಕೊಳ್ತಿ? ನೀನು ಇದನ್ನು ಹಿಡಿದು ಬಸ್ ಸಾಕು. ಹಲ್ಲೆಲೂಯ. ಅಧರ್ಮವನ್ನು ಹೆಚ್ಚು ಆಚರಿಸಬೇಡ. ಯಾಕೆ ಅಕಾಲಿಕ ಮರಣ ನೀನು ಹೊಂದಬೇಕು? ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತದ? ಪ್ರೈಸ್ ಗಾಡ್. ಕ್ರಿಸ್ತಿಯ ಜೀವಿತ ಎಂದರೆ ಸುಂದರವಾದಂಥ ಒಂದು ಜೀವಿತವಾಗಿದೆ, ದೇವರೊಂದಿಗೆ ಸಂತೋಷ ಪಡುವಂಥ ಒಂದು ಜೀವಿತ. ಹಾಲಲ್ಲಿ ಆದರೆ ದುಃಖಕರದ ಸಂಗತಿ, ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ರಕ್ಷಣೆಯ ಆನಂದ ಅವರು ಅನುಭವಿಸ್ತಾ ಇಲ್ಲ. ಅವ್ರು ಆರಾಧಿಸ್ತಾ ಇದ್ದಾರೆ, ಎಲ್ಲರೊಟ್ಟಿಗೆ ಚಪ್ಪಾಳೆ ತಡ್ತಾ ಇದ್ದಾರೆ, ನೆಲೀತಾ ಇದ್ದಾರೆ, ಕುಣಿತಾ ಇದ್ದಾರೆ, ಆಡ್ತಾ ಇದ್ದಾರೆ. ರಕ್ಷಣೆಯ ಆನಂದ ಒಳಗಡೆ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಒಳಗಡೆ ಇಲ್ಲ. ಪ್ರೈಸ್ ಕಾರಣ ಏನು? ಎಲ್ಲಿಯೂ ಒಂದು ಕಡೆ ಪಾಪವನ್ನು ಇಟ್ಟುಕೊಂಡಿದ್ದೇವೆ. ಹಲ್ಲೆಲೂಯ. ಅದಕ್ಕೆ ಯೇಸುವಿನ ಒಂದು ಮಾದರಿ, ಉತ್ತಮವಾದ ಮಾದರಿ 1 ಪೇತ್ರ 2:22 ಹೇಳ್ತದೆ, ಆತನು ಪಾಪವನ್ನು ಮಾಡಲಿಲ್ಲ. ಎರಡನೇದಾಗಿ ಮಾದರಿ ಏನು ಕೊಟ್ಟಿದ್ದಾನೆ? ಆತನ ಬಾಯಿಯಿಂದ ಯಾವ ವಂಚನೆಯೂ ಬರಲಿಲ್ಲ. ಆತನ ಬಾಯಿಯಿಂದ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬರಲಿಲ್ಲ. ಹಲ್ಲೆಲೂಯ. ವಂಚನೆಯ ಮಾತುಗಳು ನಮ್ಮ ಬಾಯಿಂದ ಬರಕೂಡದು. ಇನ್ನೊಬ್ಬರು ಮೋಸಪಡಿಸುವ ಮಾತುಗಳು ನಮ್ಮ ಬಾಯಿಂದ ಬರಕೂಡದು. ಹಲ್ಲೆಲೂಯ. ಕೆಲವು ಸೇಲ್ಸ್ಮೆನ್ಗಳಿಗೂ ಗೊತ್ತು, ಅವರು ಚೈನದ್ದು ಮಾಲೆ ಕೊಡ್ತಾರೆ ನಿಮಗೆ, ಅದು ಏನು ನಂಬಿಸ್ತಾರೆ ಅವರು? ಇದು ಅಮೇರಿಕದ್ದು, ಇದು ಪ್ರಾಡಕ್ಟ್, ಜಪಾನ್ದು ಪ್ರಾಡಕ್ಟ್ ಅಂತ ಹೇಳಿ ಒಳ್ಳೆ ಹಣ ತಗೊಂಡು ಅವರು ಕೊಟ್ಟು ಬಿಟ್ಟು ಹೋಗ್ತಾರೆ. ಕೊನೆಗೆ ಅದು 1-2 ದಿವಸದಲ್ಲ ಹೋಗಿ ಬಿಡ್ತದೆ, ಹಾಳಾಗಿ ಬಿಡ್ತದೆ, ಏನು ಮಾಡುವ ಆಗಿಲ್ಲ. ವಂಚನೆಯ ಮಾತು ಯೇಸು ಕ್ರಿಸ್ತನ ಬಾಯಿಯಲ್ಲಿ ಬರಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಮ್ಮ ನಾಲಿಗೆಯನ್ನು ಕಾಯಬೇಕು.
ನಾಲಿಗೆಯನ್ನು ಕಾಪಾಡಿಕೊಳ್ಳಬೇಕು. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಉತ್ತಮ ಮಾದರಿ ನಾಲಿಗೆಯನ್ನು ಕಾಯುವುದ ವಿಷಯದಲ್ಲಿ ಉತ್ತಮ ಮಾದರಿಯಾಗಿದ್ದಾನೆ. ಪ್ರೈಸ್ ಗಾಡ್. ಮೂರನೇದಾಗಿ ಏನು ಹೇಳ್ತದೆ? ಆತನು ಬೈಯುವವರಿಗೆ ಪ್ರತಿಯಾಗಿ ಬೈಯಲಿಲ್ಲ. ಇವತ್ತು ಅನೇಕರು ನಮಗೆ ಬೈತಾರೆ. ಸ್ಪೆಷಲಿ ರಕ್ಷಣೆ ಹೊಂದ ಕ್ರಿಸ್ತ ವಿಶ್ವಾಸಿಗಳನ್ನು ಕುಟುಂಬದವರು ಬೈಯಬಹುದು, ಮನೆಯವರು ಬೈಬಹುದು, ರಕ್ಷಣೆ ಹೊಂದದವರು ಬೈಬಹುದು. ಅವರು ಒಂದು ಬೈಯುವಾಗ ನಾವು ಎರಡು ಬೈತೇವೆ. ಮತ್ತೆ ಏನು ಪ್ರೇಯರ್ ಮಾಡ್ತೇವೆ? ನನ್ನ ಅಣ್ಣ ರಕ್ಷಣೆ ಹೊಂದಲಿ ಸ್ವಾಮಿ, ನನ್ನ ತಂದೆ ರಕ್ಷಣೆ ಹೊಂದಲಿ, ತಾಯಿ ರಕ್ಷಣೆ ಹೊಂದಲಿ, ನೆರೆಕೆ ರಕ್ಷಣೆ ಹೊಂದಲಿ ಅಂತ ಪ್ರೇಯರ್ ಮಾಡ್ತೇವೆ. ಪ್ರೈಸ್ ಗಾಡ್. ಅವ್ರು ಬೈಯುವಾಗ ನಾವೇನು ಮಾಡ್ತೇವೆ? ನಿಮಗೊಂದು ಸಾಕ್ಷಿ ಹೇಳಿದ್ದೇನೆ ಗೊತ್ತಿಲ್ಲ ನನಗೆ. ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆ, ಇನ್ನು 10-12 ವರ್ಷ ಆಯಿತು. ಬ್ಯಾಂಗ್ಳೂರಲ್ಲಿ ನಡೆದ ಘಟನೆ. ಒಂದು ನಾಮಧೇಯ ಕ್ರೈಸ್ತ ಕುಟುಂಬದಲ್ಲಿ ಒಂದು ಸಹೋದರಿ ಇದ್ದರು. ಅವರಿಗೆ ಈ 10th ಆದಮೇಲೆ ಕಾಲೇಜಿಗೆ ಹೋಗೋದಕ್ಕೆ ಅವರು ಹಳ್ಳಿಯಲ್ಲಿ, ಬೆಂಗಳೂರಿನ ಈಚೆ ಕಡೆಯಲ್ಲಿ ಆ ಹಳ್ಳಿಯಲ್ಲಿ ವಾಸ ಮಾಡ್ತಾಯಿದ್ರು. ಅವರಿಗೆ ಸಿಟಿಯಲ್ಲಿ, ಬ್ಯಾಂಗ್ಳೂರು ಸಿಟಿಯಲ್ಲಿ ಒಂದು ಕಾಲೇಜಿಗೆ ಹಾಕಿ ಅಲ್ಲಿ ಒಂದು ಹಾಸ್ಟೆಲಲ್ಲಿ ಹಾಕಿದ್ರು. ಪ್ರತಿ ಶನಿವಾರ ರಾತ್ರಿ ಅವರು ಮನೆಗೆ ಊರಿಗೆ ಬರ್ತಾಯಿದ್ರು ಮತ್ತು ಸೋಮವಾರ ಬೆಳಿಗ್ಗೆ ಅವರು ಹೋಗ್ತಾಯಿದ್ರು. ಮತ್ತು ಉಳಿದ ದಿವಸಗಳು ಹಾಸ್ಟೆಲಲ್ಲಿ ವಾಸ ಮಾಡ್ತಾಯಿದ್ರು. ಅವರ ಕಾಲೇಜಲ್ಲಿ ಇನ್ನೊಂದು ಹಿಂದೂ ಕುಟುಂಬದಿಂದ ರಕ್ಷಣೆ ಒಂದೊಂದು ಹುಡುಗಿದ್ರು. ಈ ಸಹೋದರಿಗೆ ರಕ್ಷಣೆ ಅಂದರೆ ಏನು ಗೊತ್ತಿಲ್ಲ, ಅದರ ಅನುಭವ ಏನು ಗೊತ್ತಿಲ್ಲ. ಈ ರಕ್ಷಣೆ ಹೊಂದಿದ ಹಿಂದೂ ಸಹೋದರಿ ಈ ಸಹೋದರಿಗೆ ಯಾವಾಗಲೂ ದೇವರ ವಾಕ್ಯ ಹೇಳ್ತಾ ಇದ್ರು. ಇದು ಹೇಳುವಾಗ ಭಾರಿ ಅವರಿಗೆ ಕೋಪ ಬರ್ತಾಯಿತ್ತು. ನಾವು ಕ್ರೈಸ್ತರು ಬೈಬಲ್ ಬಗ್ಗೆ ಇವಳು ನನಗೆ ಹೇಳ್ತಾ ಇದ್ದಾಳಂತ, ಅದು ಇವಳು ಹೇಳುವುದು ನನಗೆ ಗೊತ್ತಿಲ್ಲವಲ್ಲ ಅಂತ ಕೋಪ ಬರ್ತಾಯಿತ್ತು. ಕೊನೆಗೆ ಕೇಳುವುದಕ್ಕೆ ತುಂಬ ಅವರಿಗೆ ಆಸಕ್ತಿ ಆಯಿತು, ಸಂತೋಷವಾಗ್ತಾ ಇತ್ತು. ಕೊನೆಗೆ ಒಂದು ದಿವಸ ಈ ನಾಮಧೇಯ ಕ್ರೈಸ್ತ ಸಹೋದರಿ ಆ ಸಹೋದರಿಗೆ ಹೇಳ್ತಾರೆ, ನೀವು ಯಾವ ಸಭೆಗೆ ಹೋಗ್ತಾ ಇದ್ದೀಯ ಆ ಸಭೆಗೆ ನಾನು ಬರಬೇಕು. ಈ ಭಾನುವಾರ ನಾನು ಊರಿಗೆ ಹೋಗುವುದಿಲ್ಲ, ನಾನು ಸಭೆಗೆ ಬರ್ತೇನೆ, ಕರ್ಕೊಂಡು ಹೋಗುವಂತ. ಅವತ್ತು ರಕ್ಷಣೆಯ ಒಂದು ವಿಷಯದಲ್ಲಿ ದೇವಸೇವಕರ ವಾಕ್ಯ ಇತ್ತು. ಅದನ್ನು ಕೇಳಿ ಈ ಸಹೋದರಿ ಯೇಸುವನ್ನು ಅಂಗೀಕಾರ ಮಾಡಿ ರಕ್ಷಣೆ ಹೊಂದಿಬಿಟ್ರು. ಈಗ ನೆಕ್ಸ್ಟ್ ವೀಕ್ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಬೈಬಲ್ ಓದಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು, ಪ್ರಾರ್ಥನೆ ಸ್ಟಾರ್ಟ್ ಆಯಿತು. ಇವರಿಗಿಬ್ಬರು ಅಣ್ಣಂದಿರಿದ್ದಾರೆ, ತಂದೆ ತಾಯಿ ಇದ್ದಾರೆ, ಭಯಂಕರ ಐಶ್ವರ್ಯವಂತರು. ಇವರು ಮನೆಗೆ ಹೋದಾಗ ಅವರೊಂದು ಅಭ್ಯಾಸ ಇತ್ತು, ಪ್ರತಿ ಭಾನುವಾರ 1 ಗಂಟೆ ಚರ್ಚಿಗೆ ಹೋಗೋದು, ಚರ್ಚು ಮುಗಿಸಿ ಬರುವಾಗ ಹಂದಿ ಮಾಂಸ ತರೋದು, ಮತ್ತು ಏನಾದರೂ ಬಿಯರ್ ವಿಸ್ಕಿ ಎಲ್ಲ ತರೋದು, ಮಧ್ಯಾಹ್ನ ಊಟ ಎಲ್ಲ ಒಟ್ಟಿಗೆ ಮಾಡಿ ಕುಡಿಯೋದು, ಹಾಗೆ ಅಭ್ಯಾಸ ಆಗಿತ್ತು. ಅವತ್ತು ಇವರು ಹೋದಾಗ ಅವ್ರ ಜೊತೆಯಲ್ಲಿ ಸಹೋದರ ಹೋಗಲಿಲ್ಲ, ಮನೇಲಿ ಕೂತ್ಕೊಂಡು ಪ್ರೇಯರ್ ಮಾಡಿದರು. ಅವರೆಲ್ಲ ಬಂದರು. ಒಂದು ದೀನತೆಯಿಂದ ಮಾತಾಡ್ತಾ ಇದ್ದಾಳೆ, ತಂದೆ ತಾಯಿಗೆ ಗೌರವ ಕೊಡ್ತಾ, ಅಣ್ಣಂದಿರಿಗೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದಾಳೆ. ಮಾತಿನಲ್ಲಿ ಬದಲಾವಣೆ ಆಗಿದೆ, ಬೈಬಲ್ ಓದ್ತಾ ಇದ್ದಾಳೆ, ಸ್ತುತಿ ಆರಾಧನೆ ಮಾಡ್ತಾ ಇದ್ದಾಳೆ. ಇದೆಲ್ಲ ನೋಡುವಾಗ ಅವರಿಗೆ ಇವಳ ಬದಲಾವಣೆ ಕಂಡು ಸಂತೋಷ ಹೋಗೋದಕ್ಕೆ ಬಿಟ್ಟು ಅವ್ರ ಕೋಪ ಬಂತು. ನಿನ್ನ ಜಾತಿ ಬದಲಾಯಿಸಿದ್ಯಾ, ನಿನಗೇನಾಗಿದೆ ಅಂತ ಹೇಳಿ ಅಣ್ಣಂದ್ರು ಉಪದ್ರವ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇವಳು ಪ್ರೇಯರ್ ಮಾಡುವಾಗ ದೊಡ್ಡ ಜೋರ ಡೆಕ್ ಹಾಕೋದು, ಈ ಸಿನಿಮಾ ಹಾಡುಗಳನ್ನು ಹಾಕುವಂಥದ್ದು, ಭಯಂಕರ ಉಪದ್ರ ಎಲ್ಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹೀಗೆ ಬರಬರುತ್ತ ಉಪದ್ರ ಜಾಸ್ತಿ ಆದಾಗ ಇವಳಿಗೆ ಇನ್ನೂ ನಂಬಿಕೆಯಲ್ಲಿ ನಿಲ್ತಾನೆಂಬ ಭಯ ಉಂಟಾಯಿತು. ಕೊನೆಗೆ ನೆಕ್ಸ್ಟ್ ವೀಕಲ್ಲಿ ಅವಳು ಆ ಪಾಸ್ಟರ್ ಬಳಿಗೆ ಹೋಗಿ ವಿಷಯ ಹೇಳಿದಾಗ ಪಾಸ್ಟರ್ ಹೇಳಿದರು, 2 ತಿಮೋಥೆಯ 3:12 ವಾಕ್ಯವನ್ನು ತೋರಿಸಿ ಹೇಳಿದರು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರಿಗೆ ಹಿಂಸೆ ಇದೆ. ಈ ವಾಕ್ಯವನ್ನು ತೋರಿಸಿದರು. ಈ ವಾಕ್ಯ ತೋರಿಸಿ ಆ ಸಹೋದರನ ಬಲಪಡಿಸಿದ್ರು. ನಿಮ್ಮ ತಾಳ್ಮೆಯಿಂದ ಎಲ್ಲವೂ ಸಹಿಸು, ಅವರು ಕೂಡ ರಕ್ಷಣೆ ಬರ್ತಾರೆ, ಅವರಿಗೋಸ್ಕರ ಪ್ರೇಯರ್ ಮಾಡು ಅಂತ ಹೇಳಿದರು. ಹಾಗೆ ಅವರು ಪ್ರೇಯರ್ ಮಾಡ್ತಾ ತಾಳ್ಮೆಯನ್ನು ಸಹಿಸ್ತಾ ಇದ್ದಳು. ಎಷ್ಟೇ ಉಪದ್ರವ ಕೊಟ್ಟರು ಅವರಿಗೆ ಪ್ರತಿಯಾಗಿ ಬೈತಾ ಇರಲಿಲ್ಲ, ಏನು ಮಾತಾಡ್ತಾ ಇರಲಿಲ್ಲ. ಒಂದು ದಿವಸ ತಂದೆ ತಾಯಿಗೆಲ್ಲ ಆಶ್ಚರ್ಯ, ನೀನು ಯಾವ ಚರ್ಚಿಗೆ ಹೋಗ್ತೀಯ ಅಲ್ಲಿ ನಮಗೆ ಕೂಡ ಬರಬೇಕಂತ ಹೇಳಿದರು. ಆ ವಾರ ಅವರು ಒಟ್ಟು ಕುಟುಂಬವಾಗಿ ಹೋದರು, ಪಾಸ್ಟರ್ ವಾಕ್ಯವನ್ನು ಕೇಳಿದರು. ಅವತ್ತು ಇಡೀ ಕುಟುಂಬ ಯೇಸುವನ್ನು ಅಂಗೀಕಾರ ಮಾಡಿತ್ತು. ಸ್ವಲ್ಪ ದಿವಸ ನಂತರ ತಂದೆ ಮಗ ಪವಿತ್ರ ಸಲ್ಲಿ ಇಡೀ ಕುಟುಂಬ ದೀಕ್ಷೆ ತೆಗೆದುಕೊಂಡಿತ್ತು. ಹಲ್ಲೆಲೂಯಾ. ಯೇಸು ಬೈಯುವವರನ್ನು ಪ್ರತಿಯಾಗಿ ಬೈಯಲಿಲ್ಲ. ನಮಗೆ ಅನೇಕರು ಬೈತಾರೆ, ನಾವು ಬೈಯುವಂಥ ಅವಶ್ಯಕತೆ ಇಲ್ಲ. ಹಿಂದುಗಡೆ ಅವರಿಗೆ ಅನೇಕರು ದೂಷಿಸುತ್ತಾರೆ, ನಿಂದಿಸುತ್ತಾರೆ. ಇನ್ನೊಬ್ಬರು ಬಂದು ನಮಗೆ ಹೇಳ್ತಾರೆ, ಅವ್ರು ನಿಮಗೆ ಹೀಗೆ ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಹೇಳೋದು ಗೊತ್ತುಂಟು ನಿಮಗೆ ಬಂದು, ಅವ್ರು ನಿಮಗೆ ಹೀಗೆ ಹೇಳ್ತಾ ಇದ್ದಾರೆ ಅಂತ. ನೀವು ಅವ್ರಿಗೆ ಜಗಳ ಮಾಡಬೇಕಂತ. ಒಳ್ಳೆ ಭಾವನೆಯಿಂದ ಯಾರು ಕೂಡ ಹೇಳಲಿಲ್ಲ, ಅವ್ರು ನಿಮಗೆ ಹೀಗೆ ಹೇಳ್ತಾರಂತ. ಪ್ರೈಸ್ ಗಾಡ್. ಗಲಾತ್ಯ 2:20 ಏನು ಹೇಳ್ತದೆ? ಕ್ರಿಸ್ತನೊಂದಿಗೆ ನನ್ನನ್ನು ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಈಗ ಜೀವಿಸೋ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ನನ್ನಲ್ಲಿ ಯಾರು ಜೀವಿಸ್ತಾ ಇದ್ದಾನೆ ಇವತ್ತು? ನಾನಲ್ಲ. ನಾನು ಜೀವಿಸಿದ್ದು ನಾನು ಜಗಳ ಮಾಡಲಿಕ್ಕೆ ಹೋಗ್ತೇನೆ, ಬೈಲಿಕ್ಕೆ ಹೋಗ್ತೇನೆ. ಇವು ನಾನು ಯಾರು ಜೀವಿಸ್ತಾನೆ ನನ್ನೊಳಗಡೆ? ಯೇಸು ಕ್ರಿಸ್ತನ್ ಜೀವಿಸ್ತಾ ಇದ್ದ.
ಅಲ್ಲಲ್ಯ, ಬೈಯುವವರಿಗೆ ಪ್ರತಿಯಾಗಿ ಆತನು ಬೈಯಲಿಲ್ಲ. ಉತ್ತಮ ಮಾದರಿ. ನಾಲ್ಕನೇದಾಗಿ, ಬೆದರಿಸುವವರನ್ನು ಏನು ಮಾಡಲಿಲ್ಲ ಆತನು? ಅಲ್ಲಲ್ಲ, ಬೆದರಿಸುವವರಿಗೆ ಪ್ರತಿಯಾಗಿ ಬೆದರಿಸಲಿಲ್ಲ. ಬಾಧೆ ಪಡುವಾಗ ಆತನು ಯಾರನ್ನು ಬೆದರಿಸಲಿಲ್ಲ. ಬಾಧೆ ಪಡುವುದೆಂದ್ರೆ ಅರ್ಥ ಏನು? ಹಿಂಸೆ ಕೊಡುವಾಗ ಆತನಿಗೆ ಯೇಸುಗೇನು ಹೇಳಿದರು? ಹೊಟ್ಟೆ ಬಾಕನಂತ ಹೇಳಿದರು, ಹುಚ್ಚ ಅಂತ ಹೇಳಿದರು, ಮಾನಸಿಕ ಅಸ್ವಸ್ಥ ಅಂತ ಹೇಳಿದರು, ದುರಾತ್ಮ ಹಿಡಿದವನಂತ ಹೇಳಿದರು, ಬೆಲ್ಜೆಬೂಲ್ನ ಸಹಾಯದಿಂದ ದುರಾತ್ಮ ಬಿಡಿಸ್ತಾನಂತ ಹೇಳಿದರು. ಹೌದಾ? ಅನೇಕ ವಿಧವಾದ ಹಿಂಸೆಗಳು ಆತನ ಜೀವಿತದಲ್ಲಿ ಆತನು ಅನುಭವಿಸಬೇಕಾಯ್ತು. ಬಾಧೆ ಪಡುವಾಗ ಆತನು ಬೆದರಿಸಲಿಲ್ಲ ಅವರನ್ನು. ಬಾಧೆ ಪಡುವಾಗ ಅಲ್ಲಲ್ಲಿಯ ಅವರನ್ನು ಬೆದರಿಸಲಿಲ್ಲ, ಪ್ರತಿಯಾಗಿ ಹೇಳಿಕೆ ಹೋಗಲಿಲ್ಲ. ಒಂದು ಉತ್ತಮವಾದ ಮಾದರಿ. ಮಾತ್ರವಲ್ಲ, ಅವನು ನ್ಯಾಯ ಮಾಡುವಂಥ ಕರ್ತನ ಕೈಗೆ ತನ್ನ ವಿಷಯವನ್ನು ಆತನೇನು ಮಾಡ್ತಾ ಇದ್ದಾನೆ? ಒಪ್ಪಿಸಿಕೊಟ್ಟನು. ಕೆಲವರು ಹೀಗಿರ್ತಾರೆ, ಯಾರಾದ್ರೂ ಉಪದ್ರವಿಸಿದರೆ ಪ್ರೇಯರ್ ಮಾಡುವಾಗ, ಯೇಸುವೇ ಅವರ ಕೈ ಬಿದ್ದು ಹೋಗಲಿ, ಅವರ ಕಾಲು ಬಿದ್ದು ಹೋಗಲಿ, ಅವ್ರ ಮನೆಗೆ ಶಾಪ ಬರಲಿ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ಸಾಯಲಿ. ಇದ್ದೀರಾ ಯಾರಾದ್ರು ಪ್ರೇಯರ್ ಮಾಡುವವರ ಹಾಗೆ? ಇದ್ದೀರಾ? ಇಲ್ಲ ಅಂತ ಹೇಳೋರು ಕೈ ಮೇಲೆ ಎತ್ತಿ ನೋಡುವ. ನಿಮ್ಮ ಕೈ ಯೇಸು ನೋಡ್ತಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೈಗೆ ಒಪ್ಪಿಸಿಕೊಡ್ಬೇಕು. ಯಾಕೆ ದೇವರ ಕೈಗೆ ಒಪ್ಪಿಸಿಕೊಡ್ಬೇಕು? ಬಾಧೆ ಪಡುವಾಗ ಒಂದು, ದೇವರು ನಮಗೆ ತಾಳ್ಮೆ ಕೊಡುವುದಕ್ಕಾಗಿ, ಆ ವ್ಯಕ್ತಿಗಳನ್ನು ಮುಟ್ಟುವುದಕ್ಕಾಗಿ, ಅವ್ರ ರಕ್ಷಣೆ ಹೊಂದುವುದಕ್ಕಾಗಿ, ಅವರಿಗೆ ತೊಂದರೆ ಆಗುವುದಕ್ಕಾಗಿ ಅಲ್ಲ. ಈ ರುಮೇನಿಯಾ ಕೇಳಿದ, ರಷ್ಯಾದ ರುಮೇನಿಯಾದಲ್ಲಿ ಭಯಂಕರ ಕ್ರೈಸ್ತರ ಹಿಂಸೆ ಇತ್ತು. ಅಲ್ಲಿ ರಿಚರ್ಡ್ ಉಮ್ರಾನ್ ಅಂತ ಒಬ್ಬ ದೇವಸೇವಕರು 14 ವರ್ಷ ಸೆರೆಮನೆಯಲ್ಲಿ ಅವರು ಕಳೆಯಬೇಕಾಯಿತು. ಅವ್ರಿಗೆ ಭಯಂಕರ ಉಪದ್ರವ ಕೊಟ್ಟಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಒಂದು ದಿವಸ ಒಬ್ಬ ಪೊಲೀಸ್ ಅಧಿಕಾರಿ ಅವ್ರನ್ನ ಎಳ್ಕೊಂಡು ಹೋಗಿ ಟಾಯ್ಲೆಟಲ್ಲಿ ಹಾಕಿದ. ಅವರ ಬಾಯಿಗೆ ತಲೆಗೆಲ್ಲ ಮೂತ್ರ ಮಾಡಿದಂತೆ, ಮತ್ತು ತನ್ನ ಮಡೆಯನ್ನು ತುಕ್ಕಂತ ಅವರ ಮುಖದಲ್ಲಿ ಅದನ್ನು ಉಬ್ಬಿದ. ಭಾರಿ ಅವಮಾನ ಆಯಿತು ಅವರಿಗೆ, ತುಂಬ ನೋವಾಯಿತು. ಅವನು ಪೊಲೀಸ್ ಅಧಿಕಾರಿ ಆಚೆ ಹೋದ ಮೇಲೆ ಅವರಿಗೊಂದು ದರ್ಶನ ಉಂಟಾಯಿತು. ಯೇಸುಸ್ವಾಮಿ ಕೇಳ್ತಾ ಇದ್ದಾರೆ, ಮಗನೇ, ಈಗ ನಿನಗೆ ಉಪದ್ರವ ಕೊಟ್ಟಂಥ ಆ ವ್ಯಕ್ತಿ ಕೊನೆಯ ಕ್ಷಣದಲ್ಲಿ ರಕ್ಷಣೆ ಹೊಂದಿ ಪರಲೋಕಕ್ಕೆ ಬಂದರೆ ನೀನು ಅವನನ್ನು ಅನುಮತಿಸ್ತೀಯ, ಅಂಗೀಕರಿಸ್ತೀಯ ಅಂತ ಕೇಳಿದರು. ಸಡನ್ಲಿ ಇವರ ಮಾನಸಿಕವಾದ ಸ್ವಾರ್ಥ ಬುದ್ಧಿ ಒಳಗೆ ಬಂದು, ಇಲ್ಲ ಅವನು ಬರಬಾರದೆಂಬುದಾಗಿ ಹೇಳಬೇಕಂತಾಯ್ತು. ಸಡನ್ಲಿ ಅವ್ರು ಹೇಳಿದರು, ಯೇಸುವೆ, ನಿನ್ನ ರಕ್ತ ನನ್ನಂಥ ಪಾಪಿಯನ್ನು ತೊಳೆದು ಶುದ್ಧೀಕರಿಸಿದ ಮೇಲೆ, ನನ್ನಂಥ ಪಾಪಿಗೆ ಪರಲೋಕ ಅವಕಾಶ ಕೊಟ್ಟ ಮೇಲೆ, ಅವನನ್ನು ಕೂಡ ನಿನ್ನ ರಕ್ತ ತೊಳೆಯುವುದು ಪರಲೋಕಕ್ಕೆ ಅನುಮತಿಸುವುದಾದರೆ ನಾನು ಯಾರಪ್ಪ, ನಾನು ಬೇಡ ಅಂತ ಹೇಳಿ ಅಂತ. ಆವಾಗ ಅವ್ರು ಹೇಳ್ತಾರೆ, ದರ್ಶನದ ಮೂಲಕ ಅವತ್ತು ಆ ವ್ಯಕ್ತಿನ ಕ್ಷಮಿಸುವುದಕ್ಕೆ ದೇವರು ಬಲ ಕೊಟ್ಟ ಅಂತೆ, ಅವ್ರಿಗೆ ಕೃಪೆ ಕೊಟ್ಟ ಅಂತ ಆ ವ್ಯಕ್ತಿಯನ್ನು. ಹಲ್ಲೆಲೂಯಾ. ಹಾಗಾದರೆ ಯೇಸು ಕ್ರಿಸ್ತನ ಅನೇಕ ಮಾದರಿ ಉಂಟು. ನಾವು ಗಾಸ್ಪಲಿಂದ ಧ್ಯಾನ ಮಾಡ್ತಾ ಬಂದರೆ ಅನೇಕ ಮಾದರಿಗಳುಂಟು. ಆದರೆ 1 ಪೇತ್ರ 2:21, 22, 23ರಲ್ಲಿರುವಂಥ ಈ 4 ವಿಧವಾದ ಮಾದರಿಗಳು ಅತಿ ಪ್ರಾಮುಖ್ಯವಾದಂಥ ಮಾದರಿಗಳಾಗಿವೆ. ಅಲ್ಲಲ್ಲಿಯ, ಇದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ಮಾದರಿಯ ಜೀವಿತವನ್ನು ಜೀವಿಸುವುದಕ್ಕೋಸ್ಕರವಾಗಿ. ಅಲ್ಲಲ್ಲಿಯ. 3ನೇದಾಗಿ 1 ಪೇತ್ರ 5:10 ವಾಕ್ಯ ಓದುವ. 1 Peter 5:10. ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ. ಯಾವುದಕ್ಕ ಕರೆದಿದ್ದಾನೆ ದೇವರು? ತನ್ನ ನಿತ್ಯ ಪ್ರಭಾವದಲ್ಲಿ ಪಾಲುಗಾರರಾಗುವುದಕ್ಕಾಗಿ. ಎಂಥ ಪ್ರಭಾವ? ಹಳೆ ಒಡಂಬಡಿಕೆಯ ಪ್ರಭಾವ, ಗತಿಸಿ ಹೋಗುವಂಥ ಪ್ರಭಾವ. 2 ಕೊರಿಂಥ 3:13, 2 Corinthians 13. ಕರೆಕ್ಟ್. ಗತಿಸಿ ಹೋಗುವಂತವರ ಅಂತ್ಯವನ್ನು ಇಸ್ರಾಯೇಲರು ಕಣ್ಣಿಟ್ಟು ನೋಡಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಿದ್ದನು. ಹಲ್ಲೆಲೂಯಾ. ಗತಿಸಿ ಹೋಗುವಂಥ ಪ್ರಭಾವವನ್ನು ಇಸ್ರೇಲ್ ಜನ ನೋಡಬಾರದೆಂಬ ಕಾರಣಕ್ಕಾಗಿ ಅವನು ಯಾವಾಗೆಲ್ಲ ದೇವರ ಸಮ್ಮುಖಕ್ಕೆ ಹೋಗ್ತಾ ಇದ್ದ, ಆವಾಗೆಲ್ಲ ಅವನ ಮುಖ ಪ್ರಕಾಶಿಸುತ್ತಾ ಇತ್ತು. ಅವನು ಬಂದ ನಂತರವಾಗಿ ಆ ಪ್ರಭಾವ ಏನಾಗ್ತಾ ಇತ್ತು? ಕುಂದಿ ಹೋಗ್ತಾ ಇತ್ತು, ಕಡಿಮೆ ಆಗ್ತಾ ಇತ್ತು. ಇದನ್ನು ಆ ಜನರು ನೋಡದೇ ಇರುವುದಕ್ಕೋಸ್ಕರ ಅವನು ಏನು ಮಾಡ್ತಾ ಇದ್ದ? ಮುಖದಲ್ಲಿ ಮುಸುಕು ಹಾಕುತ್ತಾ ಇದ್ದ.
ಕಡಿಮೆ ಆಗುವಂಥ, ಕುಂದಿ ಹೋಗುವಂಥ ಪ್ರಭಾವ ನೋಡಬಾರ್ದು. ಅದು ಇವತ್ತು ನಮಗೆ ಸಿಕ್ಕಿದಂಥ ಪ್ರಭಾವ, ಅದು ನಿತ್ಯ ಪ್ರಭಾವ. ಈ ನಿತ್ಯ ಪ್ರಭಾವದಲ್ಲಿ ಪಾಲುಗಾರರಾಗುವುದಕ್ಕೋಸ್ಕರ ದೇವರು ನನ್ನನ್ನು ನಿಮ್ಮನ್ನು ಆತನು ಕರೆದಿದ್ದಾನೆ. ಹಾಲೆಲೂಯಾ. ನೋಡಿ, ಉದಾಹರಣೆಗೆ ಹೇಳಬೇಕಾದ್ರೆ ಪೌಲನು ನಡ್ಕೊಂಡು ಹೋಗುವಾಗ ಅವರಲ್ಲಿ ಆ ಪ್ರಭಾವ ಇತ್ತು, ಆ ಮಹಿಮೆ ಇತ್ತು. ಅವನ ಬಟ್ಟೆಗಳನ್ನು ಮುಟ್ಟಿದಂಥ ರೋಗಿಗಳು ಸೌಖ್ಯವಾಗುತ್ತಾ ಇದ್ದರು. ಕಾರಣ ಏನು? ಅವರಲ್ಲಿದ್ದಂಥ ಪ್ರಭಾವ, ಅವರಲ್ಲಿದ್ದಂಥ ಮಹಿಮೆ, ದೈವಿಕ ಪ್ರಭಾವ, ದೈವಿಕ ಮಹಿಮೆ. ಪೇತ್ರನ ನೆರಳು ಬಿದ್ದಾಗ ಆ ಪುಸ್ತಕದ 19, 11, 12, 13 ಓದ್ತೇವೆ ಇದನ್ನು. ಪೌಲನ ಬಟ್ಟೆಗಳು. ಮತ್ತು ಆ ಪುಸ್ತಕದ 5, 12 ಓದುವುದಾದರೆ ಪೇತ್ರನ ನೆರಳು ಬಿದ್ದ ರೋಗಿಗಳು ಸೌಖ್ಯವಾಗ್ತಾ ಇದ್ದರು. ಹಲ್ಲೆಲೂಯಾ. ನಿತ್ಯ ಪ್ರಭಾವಕ್ಕೆ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಅಡಿದು ಹೋಗುವಂಥದ್ದಲ್ಲ, ಸ್ವಲ್ಪ ಸಮಯಕ್ಕೋಸ್ಕರವಾಗಿರುವಂಥ ಪ್ರಭಾವವಲ್ಲ. ಆ ನಿತ್ಯವಾದ ಪ್ರಭಾವ ದಲ್ಲಿ ಜೀವಿಸುವುದಕ್ಕೋಸ್ಕರ ದೇವರು ನನ್ನನ್ನು ನಿಮ್ಮನ್ನು ಆತನು ಕರೆದಿದ್ದಾನೆ. ಹಲ್ಲೆಲೂಯಾ. ಬದಲಿ ಒಂದು ಕೈಗೊಟ್ಟಿ ಹೇಳಿ, ನಾನು ಸಾಧಾರಣನಲ್ಲ, ವಿಶೇಷವಾದವನು. ಹಲ್ಲೆಲೂಯಾ. ಮೋಶೆ ಒಂದು ಪ್ರಾರ್ಥನೆ ಮಾಡಿದೆ ಗೊತ್ತಾ? ವಿಮೋಚನ ಕಾಂಡ 33, 16, 17 ದೇವರು ನೋಡಿ ಪ್ರಾರ್ಥನೆ ಮಾಡಿ ಏನು ಎಂಬುದಾಗಿ, ನೀನು ನಮ್ಮ ಜೊತೆಯಲ್ಲಿ ಬರುವುದಾದರೆ ಈ ಲೋಕದ ಜನರೆಲ್ಲರೂ ನಾವು ವಿಶೇಷವಾದವರೆಂಬುದಾಗಿ ತಿಳ್ಕೊಳ್ತಾರೆ. ಸ್ಪೆಷಲ್ ಪೀಪಲ್. ಅಲ್ಲಲ್ಲಿಯ ಜನರಿಗೆ ಗೊತ್ತಾಗ್ತದೆ ಅಂತೆ. ಈಗ ಇಲ್ಲಿಯ ಮಿನಿಸ್ಟರ್, ಇಲ್ಲಿಯ MP ಯೋ MLA ಯೋ ಈಗ ಯಾರಾದರೂ ಆಚೆ ಕಡೆ ಹೋಗೋದಾದರೆ, ಈಗ ಇಲ್ಲಿ ಇದು ಸ್ವಲ್ಪ ಹಳ್ಳಿ, ಸಿಟಿಗೆ ಅಲ್ಲಿ ನೋಡಬೇಕು, ಒಂದು ರೋಡನ್ನೇ ಬಂದ್ ಮಾಡ್ತಾರೆ, ಸಿಗ್ನಲನ್ನೇ ಬಂದ್ ಮಾಡ್ತಾರೆ ಅವರಿಗೋಸ್ಕರ. ಮುಂದೆ 4 ಪೊಲೀಸ್ ಬೈಕಲ್ಲಿ, ಒಂದು ಜೀಪ್ ಹಿಂದೆ, 4 ಪೊಲೀಸ್ ಹಿಂದೆ ಜೀಪ್ ಇರ್ತದೆ ಅಲ್ಲ. ಆ ರೀತಿಯಲ್ಲಿ ಅವರನ್ನು ಗೌರವಪೂರ್ವಕ ಕರ್ಕೊಂಡು ಹೋಗ್ತಾರೆ. ಪ್ರೈಸ್ ಗಾಡ್. ಜನರಿಗೆ ಗೊತ್ತಾಗ್ತದೆ ಇವರೊಂದು ಯಾರೋ VIP ಹೋಗ್ತಾ ಇದ್ದಾರೆ, ಯಾರೋ MP ಹೋಗ್ತಾ ಇದ್ದಾರೆ, MLA ಹೋಗ್ತಾ ಇದ್ದಾರೆ, ಮಂತ್ರಿ ಹೋಗ್ತಾ ಇದ್ದಾರೆ, ಜನರಿಗೆ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಆ ನಿತ್ಯ ಪ್ರಭಾವ ನಮ್ಮಲ್ಲಿ ಇದೆ ಅಂದರೆ ದೇವರು ನಮ್ಮೊಂದಿಗಿದ್ದಾನೆ. ನಾನು ನಡ್ಕೊಂಡು ಹೋಗುವಾಗ ದೆವ್ವಗಳು ಓಡುವುದಾದರೆ, ರೋಗಗಳು ಸೌಖ್ಯವಾಗುವುದಾದರೆ ಜನರಿಗೆ ಗೊತ್ತಾಗ್ತದೆ ಈ ಕಲ್ವಾರಿ ಬೇತೇಲ್ ಸಭೆಯ ವಿಶ್ವಾಸಿಗಳು ಸಾಧಾರಣರಲ್ಲ, ಇವರು ವಿಶೇಷವಾದವರು, ಇವರೊಂದಿಗೆ ದೇವರಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಜನರಿಗೆ ಗೊತ್ತಾಗ್ತದೆ ನೀವು ಯಾರೆಂಬುದಾಗಿ. ಅನೇಕ ನಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲ, ಜನರಿಗೆ ಗೊತ್ತಾಗ್ತದೆ ನಾವು ಯಾರೆಂಬುದಾಗಿ. ಪ್ರೈಸ್ ಗಾಡ್. ಸಾಧಾರಣವಾದವರಲ್ಲ, ನಾವು ವಿಶೇಷವಾದವರು. ದೇವರ ನಿತ್ಯ ಪ್ರಭಾವನ ಹೊಂದಿಕೊಂಡಿದ್ದೇವೆ. ದೇವರ ಪ್ರಭಾವ ನಮ್ಮಲ್ಲಿದೆ, ದೇವರ ಮಹಿಮೆ ನಮ್ಮಲ್ಲಿದೆ. ಆದಮ ಕಳ್ಕೊಂಡ ಮಹಿಮೆ ನಾವು ಹೊಂದಿಕೊಂಡಿದ್ದೇವೆ ಇವತ್ತು. ಹಲ್ಲೆಲೂಯಾ. ಆ ನಿತ್ಯ ಪ್ರಭಾವ, ಒಂದು ಸಲ ಬಂದ ಪ್ರಭಾವ ಪುನಃ ಹೋಗುವುದಿಲ್ಲ, ಅದು ಕುಂದಿ ಹೋಗುವುದಿಲ್ಲ, ಅಳಿಯಲ್ಪಡುವುದಿಲ್ಲ. ಅದು ಶಾಶ್ವತವಾದ ಪ್ರಭಾವ ಇವತ್ತು ನಾವು ಪಡೆದುಕೊಂಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇನ್ನೊಂದು ವಾಕ್ಯ ಓದುವ, 1 ತಿಮೋಥೆಯ 6:12, 1 ತಿಮೋಥೆ 6:12. 4ನೇದಾಗಿ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟ ನೀನು ಮಾಡಬೇಕು. ನಿತ್ಯ ಜೀವವನ್ನು ಹಿಡಿದುಕೋ, ಇದಕ್ಕಾಗಿಯೇ ನೀನು ಕರೆಯಲ್ಪಟ್ಟಿದ್ದೀ. ಹಲ್ಲೆಲೂಯಾ. ಮೊದಲನೇದಾಗಿ ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಹೋರಾಟ ನಾವು ಮಾಡಬೇಕು. ನಾವು ಯುದ್ಧ ರಂಗದಲ್ಲಿದ್ದೇವೆ. ಯಾವ ದಿವಸ ರಕ್ಷಣೆ ಹೊಂದಿದ್ದೇವೆ ಆ ಕ್ಷಣದಿಂದಲೇ ನಾವು ಯುದ್ಧ ರಂಗದಲ್ಲಿ ಇದ್ದೇವೆ. ದೇವರ ವಾಕ್ಯ ನಮಗೆ ಎಚ್ಚರಿಸುತ್ತದೆ. ಪ್ರೈಸ್ ಗಾಡ್. ನಂಬಿಕೆಯನ್ನು ಕೆಡಿಸುವುದಕ್ಕಾಗಿ, ದೇವರ ಮೇಲಿರುವಂಥ ನಂಬಿಕೆಯನ್ನು ಕೆಡಿಸುವುದಕ್ಕೋಸ್ಕರ ಸೈತಾನ ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, 1 ಪೇತ್ರ 5:8-9 ಏನು ಹೇಳ್ತದೆ? ಎಚ್ಚರವಾಗಿರಿ, ಸ್ವಸ್ಥಚಿತ್ತರಾಗಿರಿ, ಸೈತಾನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನುಂಗುವುದೆಂದು ಅತ್ತಿತ್ತ ತಿರುಗಾಡ್ತಾ ಇದ್ದಾನೆ. 9ನೇ ವಾಕ್ಯ ಹೇಳ್ತದೆ, ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಂತು ಅವನನ್ನು ಎದುರಿಸಿರಿ. ಹೇಗೆ ಎದುರಿಸಬೇಕು ಸೈತಾನನ್ನು? ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತು. ನಿನ್ನೆ ದಿವಸ ನಂಬಿಕೆ ಬಗ್ಗೆ ಸ್ವಲ್ಪ ನಾವು ಧ್ಯಾನ ಮಾಡಿದ್ದೇವೆ. ನಂಬಿಕೆನ ಬಿಟ್ಟು ಬಿಡಬಾರ್ದು, ನಂಬಿಕೆ ಕಳ್ಕೋಬಾರ್ದು. ಎಷ್ಟು ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ಲಬೇಕು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕಂಥ ಆ ಶ್ರೇಷ್ಠ ಹೋರಾಟ ನಾವು ಮಾಡುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ.
ನಮಗೆ ಯುದ್ಧ ಇದೆ. ಯುದ್ಧದಲ್ಲಿ ಜಯ ದೇವರ ಮಕ್ಕಳದ್ದು. ನಾನು ರಕ್ಷಣೆ ಹೊಂದಿದಂಥ ದಿವಸದಲ್ಲಿ, ರಕ್ಷಣೆ ಹೊಂದಕ್ಕೆ ಮುಂಚೆ ನನ್ನ ಸಾಕ್ಷಿ ನಿಮಗೆ ಹೇಳಿದ್ದೇನೆ. ಅಂಡರ್ ವರ್ಲ್ಡಲ್ಲಿ ಗುರುತಿಸಿಕೊಂಡು ತಪ್ಪು ಕೆಲಸ ಮಾಡಿ ರಕ್ತ ಸುರಿಸಿ ಭಯಂಕರ ಪಾಪಕೃತ್ಯ ಮಾಡಿ ಜೀವಿಸುವಂಥ ವ್ಯಕ್ತಿ ನಾನಾಗಿದೆ. ರಕ್ಷಣೆ ಹೊಂದಿದ ನಂತರವಾಗಿ ತಂದೆ ನನಗೆ ಮೊದಲ ವೈರಿಯಾಗಿ ಮಾರ್ಪಟ್ಟರು. ಒಂದು ವಾರದಲ್ಲಿ ನನ್ನ ತಾಯಿ ಮತ್ತು ತಮ್ಮ ನನ್ನ ಜೀವಿತದ ಪರಿವರ್ತನೆ ನೋಡಿ ನನ್ನ ಕೈಯಲ್ಲೇ ಅವರು ದೀಕ್ಷೆ ತೆಗೆದುಕೊಂಡು ಬಿಟ್ರು. ಅಲ್ಲಲ್ಲಿಯ ತಂದೆ ಶಿಪ್ಪಲ್ಲಿದ್ದರು, ವರ್ಷಕ್ಕೊಮ್ಮೆ ಬರ್ತಾಯಿದ್ರು. 6 ವರ್ಷ ಬಾಕಿ ಇತ್ತು ರಿಟೈರ್ಡ್ ಆಗಲಿಕ್ಕೆ. ಕೋಪದಿಂದ ಅವರು 6 ವರ್ಷ ಮುಂಚೆನೇ ರಿಟೈರ್ಡ್ ತೊಗೊಂಡು ಬಂದರು. ಬೆಳಿಗ್ಗೆ ಅವಾಗ ಗಡಂಗಿತ್ತು. ಗಡಂಗ್ ಅಂತ ಅಲ್ಲಿ ಏನು ಹೇಳ್ತಾರೆ, ಯಾವ ಕಂಟ್ರಿ ಸಾರಾಯಿ ಅಲ್ಲ, ಏನು ಹೇಳ್ತಾರೆ ಇಲ್ಲಿ, ಏನು ಹೇಳ್ತಾರೆ ಬಟ್ಟಿ ಸಾರಾಯಿ ಇತ್ತು. ಅದು ಮತ್ತೆ ಸರ್ಕಾರ ನಿಷೇಧ ಮಾಡಿತ್ತು. ಆ ಟೈಮಲ್ಲಿ ಇತ್ತು. ತಂದೆ ಬೆಳಿಗ್ಗೆ 4:30-5 ಗಂಟೆಗೆ ಹೋಗಿ ಕುಡಿದು ಬರ್ತಾಯಿದ್ರು. ಸ್ಟಾರ್ಟ್ ಮಾಡಿದರೆ ರಾತ್ರಿ 12 ಗಂಟೆವರೆಗೆ ಕುಡಿತಾನೇ ಇರ್ತಾರೆ. ಕುಡಿದು ಬಂದು ಮನೆ ಜಗಳ ಮಾಡೋದು. ಒಂದೇ ಹೇಳ್ತಿದ್ರೆ, ನೀನು ಜಾತಿ ಬಿಟ್ಟಿದ್ದೀಯಾ, ಬೈಬಲ್ ಹಿಡ್ಕೋಬಾರ್ದು, ಚರ್ಚಿಗೆ ಹೋಗಬಾರ್ದು, ಆರಾಧನೆ ಮಾಡಬಾರ್ದು. ಹಲ್ಲೆಲೂಯ. ನಮ್ಮ ರೋಮನ್ ಕತ್ಲಿಕ್ ಚರ್ಚಿಗೆ ನೀನು ಬರಬೇಕಂತ ಹೇಳ್ತಿದ್ರು. ಪ್ರೈಸ್ ಗಾಡ್. ಭಯಂಕರ. ಒಂದು ವಾರದಲ್ಲಿ ನಾನು, ನನ್ನ ತಮ್ಮ, ತಾಯಿ ನಮ್ಮ ಮನೆಯಿಂದ ಹೊರಗೆ ಹಾಕಿದಾಗ ಗುಡ್ಡೆಯಲ್ಲಿ ಎಲ್ಲೆಲ್ಲಿ ಮಲಗ್ತಿದ್ದೆವು. ಒಂದೊಂದು ವಾರಕ್ಕೆಲ್ಲ ಅಂಕಲ್ ಮನೆಗೆ ಹೋಗ್ತಿದ್ದೆವು. ಒಂದೊಂದು ವಾರ ಅಲ್ಲಿ ಇರ್ತಿದ್ದೆವು. ಒಂದೊಂದು ವಾರ ನಮ್ಮ ನೆರೆಕೆರೆ ಮನೇಲಿ ಇರ್ತಾ ಇದ್ದೆವು. ಮನೆ ಇದೆ, ಮನೇಲಿ ವಾಸ ಮಾಡಲಿಕ್ಕೆ ಆಗ ತಾಯಿಗೆ ಸರಿಯಾಗಿ ಹೊಡಿತಿದ್ರು ತಂದೆ. ಎಷ್ಟೋ ಸಲ ಬೈಬಲ್ ಸುಟ್ಟು ಹಾಕಿದ್ದಾರೆ. ಬೈಬಲ್ ಮನೇಲಿ ಇಡ್ಲಿಕ್ಕಿಲ್ಲ. ಭಯಂಕರ ಹೋರಾಟ. ಕೊನೆಗೆ ನನಗೆ ಮದುವೆ ಆಯಿತು. ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ, ನನ್ನ ಹೆಂಡತಿ ಫುಲ್ ಪ್ರೆಗ್ನೆಂಟ್, 8 ತಿಂಗಳು. ರಾತ್ರಿ 1 ಗಂಟೆಗೆ 12 ಗಂಟೆ ನಂತರ ಜೋರು ಮಳೆ ಹೊರಗೆ ಬರ್ತಾರೆ. ಜಗಳ ಸ್ಟಾರ್ಟ್ ಮಾಡಿದರು. ಇದೆಲ್ಲ ಕುಡಿದು ಬಂದು ನಮ್ಮ ನೆಬ್ಬಿಸಿ ಮಲಗಿದ್ದಲ್ಲಿ ನಾನು ಅವಳನ್ನು ಇಟ್ಕೊಂಡು ಬೈಕಲ್ಲಿ 6 ಕಿಲೋಮೀಟರ್ ದೂರ ಇರುವಂಥ ಕಟ್ಪಾಡಿ ಎಂಬಂಥ ಸ್ಥಳದಲ್ಲಿರುವ ವಿಶ್ವಾಸ ಮನೆಗೆ ಹಾಗೆಯೇ ಮಳೆಯಲ್ಲಿ ನೆನೆದು ಹೋದೆ. ಭಾರಿ ಕಷ್ಟ, ಭಾರಿ ಹೋರಾಟ, ಭಯಂಕರ. ಊಟ ಮಾಡುವ ಅನ್ನದ ಮಡಕೆಯಲ್ಲಿ ಮನುಷ್ಯನ ಮಲ, ದನದ ಮಲ ಆಗ್ತಿದ್ದ, ಊಟ ಮಾಡಬಾರ್ದಂತ. ಅವರು ಒಂದೇ ಒಂದು ಹೇಳ್ತಿದ್ರು, ನೀವು ಚರ್ಚಿಗೆ ಹೋಗಬಾರ್ದು, ಸ್ವಾರ್ಥ ಸಾರಬಾರ್ದು, ಬೈಬಲ್ ಹಿಡಿಯಬಾರ್ದು, ಬೈಬಲ್ ಓದಬಾರ್ದು. ಆ ಸಮಯದಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ದೇವರು ಸಹಾಯ ಮಾಡಿದ. ಅಲ್ಲಲಿಯ. ಮೊದಲ ಹಿಂಸೆ ನಮಗೆ ಬಂದದ್ದು ನಮ್ಮ ತಂದೆಯಿಂದ. ತಂದೆ ಸಹಾಯಕ್ಕೆ ಮುಂಚೆ ಯೇಸು ಸ್ವಾಮಿನ 4 ವರ್ಷ ಮೇಲೆ ಆಯಿತು ಅವ್ರು ಸತ್ತು. ಯೇಸುನ ಅಂಗೀಕಾರ ಮಾಡಿ ಸತ್ತು ಹೋದರು. ಸಾಯೋ ಮುಂಚೆ ನಾನೇ 3-4 ವರ್ಷ ಅವ್ರು ನೋಡಿದೆ. ಅಲ್ಲಲ್ವಿಯ. ಪ್ರೈಸ್ ಗಾಡ್. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟ ಮಾಡು. ಒಂದು ವೇಳೆ ನಿಮಗೆ ಕೆಲಸ ಹೋಗಬಹುದು. ವಿದೇಶದಲ್ಲಿ ನಮ್ಮ ಸ್ನೇಹಿತರಿದ್ದಾರೆ. ಸುಮಾರು ಕೆಲವು ಸಾಧಾರಣ ನಾನು ಎಣಿಸ್ತೇನೆ ಒಂದು 15 ವರ್ಷ ಮೇಲೆ ಆ ಕಂಪನಿಯಲ್ಲಿ ಅವರೊಂದು ಸೂಪರ್ವೈಸರ್ ಕೆಲಸ ಮಾಡ್ತಾಯಿದ್ರು. ಒಳ್ಳೆ ಸಂಬಳ ಇತ್ತು. ಇಲ್ಲಿದ್ದು 1 ಲಕ್ಷವರೆಗೆ ಸ್ಯಾಲರಿ ಇತ್ತು ಅವರಿಗೆ. ನಾನೊಂದು 5-6 ವರ್ಷದ ಹಿಂದೆ ನಾನು ಅಲ್ಲಿ 7 ವರ್ಷ ಆಯಿತು ಮೇಲೆ ಆಯಿತು ಹೋದಾಗ ಬಾರಿನ್ಗೆ. ಅವ್ರು ಭಾರಿ ದುಃಖದಲ್ಲಿದ್ದಾರೆ. ನಾನು ಏನಾಯ್ತು ಎಂಬುದಾಗಿ ಕೇಳಿದೆ. ಅವ್ರು ಹೇಳಿದ್ರು, ಪಾಸ್ಟರ್ ಪ್ರೇಯರ್ ಮಾಡಿ ನನ್ನನ್ನು ಹೊಟ್ಟೆ ಕಿಚ್ಚಲ್ಲಿರುವಂಥ ಕೆಲವು ಅಧಿಕಾರಿಯಲ್ಲಿದ್ದಾರೆ, ಬಾಸ್ ಅನ್ನೋಟಿಗೆ ಹೊಟ್ಟೆ ಒಳ್ಳೆ ಇದ್ದಾರಂತ. ಅವರು ನನಗೆ ಈ ವಾಚ್ಮೆನ್ ಕೆಲಸ ಕೊಟ್ಟಿದ್ದಾರೆ, ಸೂಪರ್ವೈಸರ್ ಅಂತ ತೆಗೆದು ಎಂಬುದಾಗಿ. ಬೇಕಾದರೆ ಮಾಡೋ ಅಥವಾ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾರೆ. ಮತ್ತು ಬಾಸ್ಗೆ ನನ್ನ ವಿಷಯದಲ್ಲಿ ಬೇರೆ ತಪ್ಪು ಸುಳ್ಳು ಆರೋಪೋರಿಸಿ ಏನೋ ಹೇಳಿದ್ದಾರೆ. ನಾನು ಹೇಳಿದ ಪ್ರೇಯರ್ ಮಾಡಿ, ನೀವು ನಂಬಿಕೆ ಬೇಡಿ, ಸೋತು ಹೋಗಬೇಡಿ. ಅವರ ಮಗುವನ್ನು, ಅವರ ಹೆಂಡತಿಯನ್ನು ಊರಿಗೆ ಕಳಿಸಿಕೊಟ್ರು. ಊರಿಗೆ ಕಳಿಸಿಕೊಟ್ಟು ಕಾರ್ಗೋದಲ್ಲಿ ಸಾಮಾನೆಲ್ಲ ಹೋಯ್ತು. ಅವರೊಬ್ಬರೇ ಇದ್ದಾರೆ. ಭಾರಿ ಕಷ್ಟ. 4-5 ಗಾಡಿಗಳನ್ನು, ಕಾರ್ಗಳನ್ನು ತೊಳೆದು ಅವರು ಕ್ಲೀನ್ ಮಾಡ್ತಾ ಜೀವನ ಮಾಡ್ತಾಯಿದ್ದ. ಸ್ವಲ್ಪ ಹಣವನ್ನು ಹೆಂಡತಿ ಮಗುವಿಗೆ ಕಳಿಸ್ತಿದ್ರು. 2 ವರ್ಷ ಈಗ ಕಷ್ಟಪಟ್ಟರು. ಪ್ರಮೋಷನ್ ಆಗೋದಕ್ಕೆ ಬದಲು ಏನಾಯಿತು, ಡಿಮೋಷನ್ ಆಯಿತು. ನಂಬಿಕೆ ಬಿಡಲಿಲ್ಲ, ದೇವರಲ್ಲಿ ನಂಬಿಕೆ ಬಿಡಲಿಲ್ಲ. ಮುಂಚೆ ಹೇಗೆ ಸಭೆಗೆ ಬರ್ತಾ ಅದೇ ರೀತಿ ಬರ್ತಾಯಿದ್ರು. 2 ವರ್ಷ ನಂತರ ಅವರ ಬಾಸ್ ಲಂಡನ್ಗೆ ಹೋಗಿದ್ದರು ಯಾವುದೋ ಕೆಲಸಕ್ಕೆ. ಅಲ್ಲಿಂದ ಅಲ್ಲಿರುವಾಗಲೇ ಇವರ ಬಗ್ಗೆ ಏನೋ ತಪ್ಪು ತಿಳುವಳಿಕೆ ಹೋಯ್ತಂತೆ ಅವ್ರದ್ದು. ಸೀದಾ ಬಂದು ಇವ್ರನ್ನ ಕರೆದ್ರು. ಆಫೀಸಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ನೇಮಕ ಮಾಡಿದರು. ಇವತ್ತು ಸುಮಾರು 3-4 ಬೆಡ್ರೂಮಿನ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಕಳೆದ ಸಲ ಹೋದಾಗ ನಾನು ಕೂಡ ಅವರ ಮನೆಯಲ್ಲಿ 1 ದಿವಸ ಇದ್ದು ಬಂದೆ.
ಪ್ರೈಸ್ ಗಾಡ್. ನಂಬಿಕೆ ಬಿಡಬಾರ್ದು, ನಾವು ಸೋತು ಹೋಗಬಾರದು ಕಷ್ಟಗಳು ಬರುವಾಗ. ನಂಬಿಕೆ ಯುದ್ಧವನ್ನು ಮಾಡು, ಮಾತ್ರವಲ್ಲ ನಿತ್ಯ ಜೀವವನ್ನು ಹಿಡಿದುಕೋ. ನಿತ್ಯ ಜೀವ ಕೊಟ್ಟಿದ್ದಾನೆ, ಅಲ್ಲಲ್ಲಿಯ. ನೋಡಿ, ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಯಾವಾಗ ಬರೆಯಲ್ಪಡುತ್ತದೆ? ಯಾವಾಗ? ರಕ್ಷಣೆ ಹೊಂದುವಾಗ. ಯಾವಾಗ? ರಕ್ಷಣೆ ಹೊಂದಿದ ದಿವಸದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಎಲ್ಲ ಮನುಷ್ಯರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವುದಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ರಕ್ಷಣೆ ಹೊಂದಿದ ವ್ಯಕ್ತಿಗಳ ಮಾತ್ರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಅದಕ್ಕೆ ಆಧಾರ ಕೊಡ್ತೇನೆ ನಾನು. ಒಂದು ಪ್ರಕಟಣೆ 3:5 ಅಲ್ಲಿ ನಾವು ನೋಡ್ತೇವೆ. ಓದಿ, ಪ್ರಕಟಣೆ 3:5 ಒಂದು ಓದಿ, ಮತ್ತೆ ಮುಂದೆ ಹೋಗುವ. ಅಳಿಸಿ ಬಿಡುವುದೇ ಅವನು ನನ್ನವನೆಂದು ನನ್ನ ತಂದೆಯ ಮಂದೆಯು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಓಕೆ, ಪ್ರಕಟಣೆ 20:15 ವಾಕ್ಯ ಓದಿ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ, ಯಾರ ಹೆಸರು ಬರೆಯಲ್ಪಡಲಿಲ್ಲವೋ ಅವರನ್ನು ಏನು ಮಾಡಿದ್ರು? ಬೆಂಕಿಯ ಕೆರೆಗೆ ದೊಬ್ಬಿದರು. ದೇವರಿಗೆ ಸ್ತೋತ್ರ. ನನ್ನ ಮತ್ತು ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿದೆ. ಲೂಕ 10:20 ಶಿಷ್ಯರು ಬಂದು ಹೇಳ್ತಾ ಇದ್ದಾರೆ ಯೇಸುವಿಗೆ, ನಿನ್ನ ಹೆಸರು ದೆವ್ವಗಳು ಓಡಿ ಹೋಗ್ತವೆ ನಿನ್ನ ಹೆಸರು ಹೇಳುವಾಗ. ಅದಕ್ಕಾಗಿ ಸಂತೋಷ ಪಡಬೇಡಿ, ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಪರಲೋಕದಲ್ಲಿ ಬರೆದಿದೆ, ಅದಕ್ಕಾಗಿ ಸಂತೋಷ ಮಾಡಿ. ಎಲ್ಲ ಮನುಷ್ಯರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವುದಿಲ್ಲ. ಕೇವಲ ಯಾವ ವ್ಯಕ್ತಿ ರಕ್ಷಣೆ ಹೊಂದುತ್ತಾನೋ ಆ ವ್ಯಕ್ತಿ ಹೆಸರು ಮಾತ್ರ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ನಿತ್ಯ ಜೀವವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ನಾವು, ಅಲ್ಲಲ್ಲಿಯ. ಈಗ ಕೆಲವರು ಈಗ ಇದೆಲ್ಲ ಬರುವಾಗ ಒಂದು ಎನಿಸುವ ದೊಡ್ಡ ತೂಫಾನ್ ಬಂತು. ನೀರು ಕೆಲವು ಫಸ್ಟ್ ಹುಡುಕುವುದೇನು ಗೊತ್ತುಂಟ? ಪಾಸ್ಪೋರ್ಟಲ್ಲಿ, ಬಂಗಾರ ಎಲ್ಲಿ, ನನ್ನ ಸರ್ಟಿಫಿಕೇಟ್, ಅಮೂಲ್ಯವಾದವುಗಳು ಮೊದಲು ತಿಳ್ಕೊಳ್ತಾರೆ ಓಡಿ ಹೋಗ್ಲಿಕ್ಕೆ. ಹೌದಾ? ಪ್ರೈಸ್ ಗಾಡ್. ಅಮೂಲ್ಯವಾದ ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಮೊದಲು. ಕೊನೆಗೆ ಅದರೊಂದಿಗೆ ಸತ್ತು ಹೋದವರು ಎಷ್ಟೋ ಜನ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಲೂಕ 17:32 ಇಷ್ಟು ಹೇಳ್ತದೆ, ಲೋಟನ ಹೆಂಡತಿಯನ್ನು ನೆನಪು ಮಾಡಿ. ಇಷ್ಟು ಹೇಳ್ತದೆ, ಲೋಟನ ಹೆಂಡತಿಯನ್ನು ನಾವು ನೆನಪು ಮಾಡಿದ್ರೆ ಅರ್ಥ ಆಗ್ತದೆ. ಏನಂತ ಅರ್ಥ ಆಗ್ತದೆ ನಮಗೆ? ಲೋಟನ ಹೆಂಡತಿ ನೆನಪು ಮಾಡುವಾಗ ನಾವೇನು ನಮಗೆ ಗೊತ್ತಾಗ್ತದೆ? ಅವಳು ಹಿಂದೆ ನೋಡಬಾರ್ದು ಅಂತ ಹೇಳಿದಾಗ ಹಿಂದೆ ನೋಡಿಬಿಟ್ಲು. ಕಾರಣ ಏನು? ಮತ್ತೆ 6:19-21 ಹೇಳ್ತಾರೆ, ನಿನ್ನ ಗಂಟೆ ಎಲ್ಲಿದೆಯೋ ಅಲ್ಲೇ ನಿನ್ನ ಮನಸ್ಸು. ಅವಳ ಗಂಟೆ ಎಲ್ಲಿತ್ತು? ಸೋದೋಮನಲ್ಲಿತ್ತು, ಗೊಮಾರದಲ್ಲಿತ್ತು. ಅದಕ್ಕೆ ಹಿಂತಿರುಗಿ ಏನಾಗ್ತದೋ, ಬೆಂಕಿ ನಿಜವಾಗಿ ಬರ್ತದ, ಸುಟ್ಟು ಹೋಗ್ತದೆ ಸೋದೋಮ್ ಗೊಮಾರ. ನೋಡ್ತಾ ಇದ್ದಾಳೆ, ಏನಾಯಿತು? ಉಪ್ಪಿನ ಕಂಬವಾಗಿಬಿಟ್ಲು. ಅಲ್ಲಲ್ಲಿಯ. ನಮಗೆ ಅಮೂಲ್ಯವಾದ ನಿಧಿ ಸಿಕ್ಕಿದೆ, ಬೆಲೆ ಬಾಳುವಂಥ ನಿತ್ಯ ಜೀವ ದೇವರು ಕೊಟ್ಟಿದ್ದಾನೆ ಉಚಿತವಾಗಿ. ಅದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ನಾವು. ಹಾಲಲುಯ್ಯ. ಇದಕ್ಕಾಗಿ ನಾನು ಮತ್ತು ನೀವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಹಾಲಲುಯ್ಯ. ನಾವು ಪ್ರಾರ್ಥನೆ ಮಾಡಿ ಎಲ್ಲ ಕಣ್ಣು ಮುಚ್ಚಿಕೊಳ್ಳ್ರಿ, ಸಮಯ ಹೆಚ್ಚಾಯಿತು. ಎಲ್ಲ ಕಣ್ಣು ಮುಚ್ಚಿಕೊಳ್ಳ್ರಿ. ದೇವರು ಅನೇಕ ಕಾರ್ಯಗಳಿಗಾಗಿ ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಆ ಕರೆಯಲ್ಲಿ ದೃಢವಾಗಿ ನಿಲ್ಲೋಣ, ದೇವರಿಗಾಗಿ ಜೀವಿಸೋಣ, ದೇವರಿಗಾಗಿ ನಾವು ಪ್ರಕಾಶಿಸೋಣ, ಮಾದರಿಯಾಗಿ ನಾವು ಜೀವಿಸೋಣ ಪ್ರಿಯರೇ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕಲ್ವಾರಿ ಬೇತೇಲ್ ಸಭೆಗಾಗಿ ಸ್ತೋತ್ರ. ಈ ಹೊಸದುರ್ಗ ಪಟ್ಟಣದಲ್ಲಿ ಬೆಳಕಾಗಿ ನಿಲ್ಲಿಸಿದಿ, ದೀಪಸ್ತಂಭವಾಗಿ ನಿಲ್ಲಿಸಿದಿ. ಗುಡ್ಡದ ಮೇಲಿರುವಂಥ ಒಂದು ದೀಪಸ್ತಂಭ ದೋಪಾದಲ್ಲಿ ನಿಲ್ಲಿಸಿರುವುದಕ್ಕಾಗಿ ವಂದನೆ ಸ್ವಾಮಿ. ಈ ಸಭೆ ಇನ್ನೂ ಬೆಳೆಯಬೇಕು, ಇನ್ನೂ ಅಭಿವೃದ್ಧಿ ಆಗಬೇಕು, ಇನ್ನೂ ಆಶೀರ್ವದಿಸಲ್ಪಡಬೇಕು ಸ್ವಾಮಿ. ಅಪ್ಪ, ಇದನ್ನೆಲ್ಲಗಳನ್ನು ವಿಸ್ತರಿಸಬೇಕಾಗಿ ಕೇಳ್ಕೊಳ್ತಾನೆ ರಾಜ. ಅಪ್ಪ, ಇದಕ್ಕಿಂತ ಉನ್ನತವಾದ ದೊಡ್ಡ ಸಭೆ, ಚರ್ಚನ್ನು, ಆಲಯವನ್ನು ಕಟ್ಟುವ ಹಾಗೆ ಈ ದೇವ ಸೇವಕರು ಸಭೆಗೂ ಸಹಾಯ ಮಾಡಬೇಕಾಗತ್ತಾನೆ ಕೇಳ್ಕೊಳ್ತಾನೆ. ಪ್ರತಿಯೊಬ್ಬರನ್ನು ಬಲಪಡಿಸಿ ನಡೆಸು ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವರು ನಮ್ಮನ್ನು ಯಾವುದಕ್ಕಾಗಿ ಕರೆದಿದ್ದಾನೆ? ಮೊದಲೇದು ಯಾವುದಕ್ಕಾಗಿ ಕರೆದಿದ್ದಾರೆ? ಗಟ್ಟಿಯಾಗಿ ಯಾರಾದರೂ ಆತನ ಹೆಜ್ಜೆಯ ಜಾಡಿನಲ್ಲಿ ನಡಿಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಯೇಸುವಿನ ಸಾರೂಪ್ಯ. ಯೇಸುವಿನಂತೆ ನಾನು ಆಗಬೇಕು. ಎಲ್ಲರೂ ಹೇಳ್ರಿ, ಯೇಸುವಿನಂತೆ ನಾನು ಆಗಬೇಕು. ಹಲ್ಲೆಲೂಯಾ.
ಭಾಳಷ್ಟು ಸಹೋದರ ಯವನಸ್ಥ ಮಕ್ಕಳಿಗೆ ಫಿಲ್ಮ್ ಆ್ಯಕ್ಟ್ರಸ್ಗಳಾಗಿ ಆಗಬೇಕೆಂಬುದಾಗಿ ಮನಸ್ಸಿರುತ್ತೆ. ಆದರೆ ನಾವು ಸತ್ಯವಾಗಲೂ ನಾವು ಯೇಸು ಕ್ರಿಸ್ತನಲ್ಲಿ ಸೇರಿ ಬರುವಾಗ ನಾವು ಯಾರಂತ ಆಗಬೇಕು? ಯೇಸುವಿನಂತ ಆಗಬೇಕು. ಮುಂದೆ ಮಾದರಿ ಜೀವಿತ. ತಿಮೋಥೆಯನಿಗೆ ಯಾವಾಗಲೂ ನಾನು ಸಭೆಯಲ್ಲಿ ಹೇಳ್ತಾ ಇರ್ತೀನಿ 5 ವಿಷಯದಲ್ಲಿ ತಿಮೋಥೆಯನಿಗೆ ಪೌಲ ಹೇಳ್ತಾ ಇರ್ತಾನೆ. 4:12 ಏನು ಹೇಳ್ತಾ ಇದ್ದಾನೆ? ನಡತೆ, ನುಡಿ, ಪ್ರೀತಿ ಇವುಗಳಲ್ಲಿ ಏನಾಗಿರಬೇಕು. ಆಮೇಲೆ 4ನೇದಾಗಿ ನಿತ್ಯ ಪ್ರಭಾವ. ಹಲ್ಲೆಲೂಯ. ಎಷ್ಟು ಜನ ಕತ್ಲೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ? ಯಾರು ಇಷ್ಟಪಡ್ತೀರಾ? ಇಲ್ಲ. ಯಾವಾಗಲೂ ಬೆಳಕಲ್ಲಿರಬೇಕು, ಹೌದಲ್ಲ? ಆ ಬೆಳಕನ್ನು ದೇವರು ಎಲ್ಲಿಟ್ಟಿದ್ದಾನೆ? ನಮ್ಮೊಳಗಿಟ್ಟಿದ್ದಾನೆ. ಆ ಯೇಸುನೇ ಬೆಳಕಾಗಿದೆ. ಆ ನಿತ್ಯ ಪ್ರಭಾವದಿಂದ ನಾವು ತುಂಬಲ್ಪಟ್ಟಿರುವಾಗ ಈ ನಿತ್ಯ ಪ್ರಭಾವದಲ್ಲಿ ನಮ್ಮ ತಾಲೂಕಿನ ಜನರು ರಕ್ಷಣೆ ಹೊಂದೋದಕ್ಕೆ ಸಾಧ್ಯತೆ ಇದೆ. ಹಲ್ಲೆಲೂಯ. ಪಾಸ್ಟ್ ಹೇಳ್ತಾ ಇದ್ರು, ಪೇತ್ರನು ನಡೆಯುವಾಗ ನೆರಳು ಬಿದ್ದು ರೋಗಿಗಳು ಸ್ವಸ್ಥ ಆಗ್ತಾ ಇದ್ದಾರೆ. ಎಷ್ಟೋ ಜನ ನೀವು ವ್ಯಾಪಾರಕ್ಕೆ ಹೋಗ್ತೀರಾ, ಕೆಲಸಕ್ಕೆ ಹೋಗ್ತೀರಾ, ಆ ಜಾಗದಲ್ಲಿ ನಿಮ್ಮ ಮೇಲೆ ಆ ನಿತ್ಯ ಪ್ರಭಾವ ಇದ್ದರೆ ಯೋಚನೆ ಮಾಡಿ ನೋಡ್ರಿ. ನೀವು ಹೋಗುವಂಥ ಹಳ್ಳಿಗಳಲ್ಲಿ ಹೋಗುವಾಗ ಯಾರ ಮೇಲಾದರೂ ನೆರಳು ಬಿದ್ದರೆ ಅವರಿಗೆ ಸ್ವಸ್ಥತೆ ಆಗುತ್ತೆ. ಅವರು ಯೇಸುವನ್ನು ಕಂಡುಕೊಳ್ತಾರೆ, ಅವರು ಯೇಸುವನ್ನು ದರ್ಶಿಸ್ತಾರೆ. ಹಲ್ಲೆಲೂಯ. ಹಾಗಾದರೆ ಆ ನಿತ್ಯ ಪ್ರಭಾವದಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯ. ಸೊ ಹಾಗಾದರೆ ಇದನ್ನು ನಾವು ಏನು ಮಾಡಬೇಕು? ಬಿಗಿಯಾಗಿ ಇಟ್ಕೊಳ್ಬೇಕು. ನಿತ್ಯ ಜೀವವನ್ನು ಬಿಗಿಯಾಗಿ ಇಟ್ಕೊಳ್ಬೇಕು. ನಮ್ಮ ಹೆಸರುಗಳು ಎಲ್ಲಿ ಬರೆಯಲ್ಪಟ್ಟಿದೆ? ಭಾಳ ಜನಕ್ಕೆ ಭಯ, ರೇಷನ್ ಕಾರ್ಡಿಂದ ಹೆಸರು ಅಳಿಸಿಬಿಡ್ತಾರೆ ಅಂತ. ಭಾಳ ಜನಕ್ಕೆ ಭಯ, ವೋಟ್ರ್ ಲಿಸ್ಟಿಂದ ಹೆಸರು ತೆಗಿತಾನೆ, ನಮ್ಮ ಧರ್ಮದಿಂದ ಹೆಸರು ತೆಗಿತಾನೆ. ನಾನೊಂದು ಮಾತು ಹೇಳ್ತೀನಿ, ನಾವೆಲ್ಲ ಹುಟ್ಟಿದಾಗ್ಲಿಂದಲೂ ಕ್ರಿಶ್ಚಿಯನ್ನೇ. ನಾವು ಈಗ ಪಾಸ್ಟರ್ ಸಾಕ್ಷಿ ಹೇಳಿದರು, ಅವರ ತಂದೆನೇ ಅವರಿಗೆ ವಿರೋಧವಾಗಿ ನಿಂತರು ಅಂತೇಳಿ. ಏನು ಮಾಡಿದ್ರು ಅಂತ? ಊಟದಲ್ಲಿ ಮನುಷ್ಯರ ಮಲ ಅಂದರೆ ಮನುಷ್ಯರ ಗಲೀಜನ್ನು ತಂದು ಹಾಕ್ತಾಯಿದ್ರು, ದನದ ಗಲೀಜನ್ನು ತಂದು, ಸಗಣಿಯನ್ನು ತಂದು ಹಾಕ್ತಾಯಿದ್ರು. ನೋಡ್ರಿ, ಒಬ್ಬ ಕ್ರೈಸ್ತರಿಗೆ ಇಷ್ಟೆಲ್ಲ ಹಿಂಸೆಗಳು ನಮಗೆ. ಅವ್ರು ಹೇಳ್ತಾ ಇದ್ರು, ನಮ್ಮನ್ನು ಜನ ಹೇಳ್ತಾ ಇದ್ರು ಜಾತಿ ಬಿಟ್ಟು ಹೋಗಿದ್ದಾರೆ. ನಾವು ನಿಜವಾಗ್ಲೂ ಜಾತಿ ಬಿಟ್ಟು ಹೋಗಲಿಲ್ಲ. ನಿಜವಾದ ಜಾತಿಯಲ್ಲಿ ಯೇಸುವಿನಲ್ಲಿ ಸೇರಿಕೊಂಡು. ಆದರೆ ಜನರು ಏನಂದ್ರು? ಜಾತಿ ಬಿಟ್ಟು ಹೋಗಿದ್ದಾರೆ. ಹಲ್ಲೆಲೂಯ. ನಿಮಗೇನು ಹೇಳೋದ್ರಲ್ಲಿ ಏನು ದೊಡ್ಡದ ಮಾತಲ್ಲ. ಕ್ರೈಸ್ತರಾದ ನಮಗೆ ಹೇಳಿರಬೇಕಾದ್ರೆ ಅನ್ಯರಾದ ನಿಮಗೆ ಹೇಳೋದ್ರಲ್ಲಿ ದೊಡ್ಡ ಮಾತಲ್ಲ. ಆದರೆ ನಾವು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಯಾಕಂತ ಹೇಳಿದ್ರೆ ನಮ್ಮ ಹೆಸರುಗಳು ಈ ಲೋಕದ ಪಟ್ಟಿಯಲ್ಲಿ ಇರ್ಬೋದು, ಇಲ್ದಲೇ ಇರ್ಬೋದು. ನಿಮ್ಮ ಧರ್ಮದಲ್ಲಿ ಇರ್ಬೋದು, ಇಲ್ದಲೇ ಇರ್ಬೋದು. ಯಾರ ಲೆಕ್ಕದಲ್ಲಿ ನೀನು ಇರ್ಬೋದು, ಇಲ್ದಲೇ ಇರ್ಬೋದು. ನಾನು ನಿಮಗೊಂದು ಮಾತು ಹೇಳ್ತೀನಿ, ಪರಲೋಕಕ್ಕೆ ಹೋಗ್ಬೇಕಂತೇಳಿ ಎಷ್ಟು ಜನ ಬಯಸ್ತಾ ಇದ್ದೀರಿ ಇಲ್ಲಿ? ನೀವು ಕೈ ಎತ್ತಿದ್ರೆ ಹಾಗೆ ಕೈ ಎತ್ತಿ ಇಟ್ಕೊಂಡ್ರೆ ಒಂದು ಮಾತು ಹೇಳ್ತೀನಿ. ನಿಮ್ಮ ರೇಷನ್ ಕಾರ್ಡಲ್ಲಿ ಹೆಸರಿದ್ದರೆ ಪರಲೋಕಕ್ಕೆ ಹೋಗಲ್ರಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರಿದ್ದರೆ ಪರಲೋಕಕ್ಕೆ ಹೋಗೋದಿಲ್ಲರಿ. ನಿಮ್ಮ ಜಾತಿ ಲೀಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಪರಲೋಕಕ್ಕೆ ಹೋಗೋದಿಲ್ಲ. ಅಥವಾ ಪಾಸ್ಟ್ರು ಏನಾದ್ರು ಲೀಸ್ಟ್ ಮಾಡಿದರೆ ಆ ಪಾಸ್ಟ್ರು ಲೀಸ್ಟಲ್ಲೂ ನೀವು ಪರಲೋಕಕ್ಕೆ ಹೋಗೋದಿಲ್ಲ. ನೀವಿವತ್ತು ಪರೀಕ್ಷೆ ಮಾಡಿಕೊಂಡ್ರೆ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆಯೋ ಇಲ್ವೋ? ಹಲ್ಲೆಲೂಯ. ಖಂಡಿತವಾಗ್ಲೂ ರಕ್ಷಣೆ ಹೊಂದಿದವರ ಹೆಸರುಗಳು ಆ ಪಟ್ಟಿಯಲ್ಲಿ ಇದೆ. ಆಮೇನ್. ಹಾಗಾದರೆ ಆ ಪಟ್ಟಿಯಲ್ಲಿ ಇರುವುದಕ್ಕಾಗಿ ನಾವು ಎಷ್ಟೋ ಸಂತೋಷ ಪಡಬೇಕು. ನಾವು ಎಷ್ಟೋ ಸಲ ಅಂತೀವಿ, ನನ್ನ ಹೆಸರು ರೇಷನ್ ಕಾರ್ಡಲ್ಲಿ ತೆಗಿತಾರೆ. ತೆಗಿತೀಯ ಹೋಗಪ್ಪ ಅಂತೇಳಿ. ಹಲ್ಲೆಲೂಯ. ನಮ್ಮ ಲೋಕ ಯಾವುದು? ಗಟ್ಟಿಯಾಗಿ ಹೇಳ್ರಿ ಗಗನ್, ಗಟ್ಟಿಯಾಗಿ ಹೇಳಪ್ಪ. ಹಲ್ಲೆಲೂಯ. ಪರಲೋಕಕ್ಕೆ ಹೋಗೋರು ಸಂತೋಷವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ವಾಕ್ಯ ಎಷ್ಟು ಜನಕ್ಕೆ ಇವತ್ತು ನನಗೆ ಆಶೀರ್ವಾದದಾಯಕವಾಗಿತ್ತು ಎಂಬುದಾಗಿ. ಆಮೆನ್. ಹಲ್ಲೆಲೂಯ. ಖಂಡಿತವಾಗಲೂ ಒಂದು ಉತ್ತಮವಾದ ದೇವರ ಸೇವಕರು, ದೇವರಿಂದ ಕರೆಯಲ್ಪಟ್ಟಂಥ ದೇವರ ಸೇವಕರು ನಿನ್ನೆ ಮತ್ತು ಇವತ್ತು ಅವರು ಬಂದು ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿದ್ದಕ್ಕಾಗಿ ನಾವು ದೇವರಿಗೆ ಕೈಗಳನ್ನು ತಟ್ಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಸ್ತುತಿಸಿ ಜಯ ಹೊಂದು ನನ್ನ ಮನವೇನಿ, ಭಜಿಸಿ ಜಯ ಹೊಂದು ನನ್ನ ಮನವೇ. ಸ್ತುತಿಸಿ ಜಯ ಹೊಂದು ನನ್ನ ಮನವೇನಿ, ಭಜಿಸಿ ಜಯ ಹೊಂದು ನನ್ನ ಮನವೇ. ಏರಿಕೋ ಕೋಟೆ ನೋಡಿ ನೀ ಭಯ ಪಡಬೇಡ, ಏರಿಕೋ ಕೋಟೆ ನೋಡಿ ನೀ ಭಯ ಪಡಬೇಡ. ಯೌಶನಂತೆ ಆರ್ಭಟಿಸು, ಯೌಶನಂತೆ ಆರ್ಭಟಿಸು. ಸ್ತುತಿಯಲ್ಲಿ ಇರಬಹುದು ಜಯ, ಸೈತಾನನಿಗೆ ಲಯ 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 ಲಯ.
ಆರಾಧನೆಯಲ್ಲಿ ಸಿಗುವುದು ಜಯ, ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಗೊಲಿಯಾತ ನನ್ನನ್ನು ನೋಡಿ ನೀ ಭಯ ಪಡಬೇಡ, ಗೊಲಿಯಾತ ನನ್ನನ್ನು ನೋಡಿ ನೀ ಭಯ ಪಡಬೇಡ. ದಾವೀದನಂತೆ ನೀ ಸ್ತುತಿಸು, ದಾವೀದನಂತೆ ನೀ ಸ್ತುತಿಸು. ಸ್ತುತಿಯಲ್ಲಿ ಇರುವುದು ಜಯ, ಸೈತಾನನಿಗೆ ಲಯ 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 ಲಯ. ಆರಾಧನೆಯಲ್ಲಿ ಸಿಗುವುದು ಜಯ, ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಸೆರೆಮನೆಯಲ್ಲಿದ್ದರು ನೀ ಭಯ ಪಡಬೇಡ, ಸೆರೆಮನೆಯಲ್ಲಿದ್ದರು ನೀ ಭಯ ಪಡಬೇಡ. ಪೌಲ ಶೀಲರಂತೆ ನೀ ಸ್ತುತಿಸು, ಪೌಲ ಶೀಲರಂತೆ ನೀ ಸ್ತುತಿಸು. ಸ್ತುತಿಯಲ್ಲಿ ಇರುವುದು ಜಯ, ಸೈತಾನನಿಗೆ ಲಯ 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 ಲಯ. ಆರಾಧನೆಯಲ್ಲಿ ಸಿಗುವುದು ಜಯ, ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಊರೆಲ್ಲ ಎದುರಾದರು ನೀ ಭಯ ಪಡಬೇಡ, ಊರೆಲ್ಲ ಎದುರಾದರು ನೀ ಭಯ ಪಡಬೇಡ. ನಮ್ಮಲ್ಲಿ ಇರುವವ ದೊಡ್ಡವನು, ನಮ್ಮಲ್ಲಿ ಇರುವವ ದೊಡ್ಡವನು. ಸ್ತುತಿಯಲ್ಲಿ ಇರುವುದು ಜಯ, ಸೈತಾನನಿಗೆ ಲಯ 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 ಲಯ. ಆರಾಧನೆಯಲ್ಲಿ ಸಿಗುವುದು ಜಯ, ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಸೆರೆಮನೆಯಲ್ಲಿದ್ದರು ನೀ ಭಯ ಪಡಬೇಡ, ಸೆರೆಮನೆಯಲ್ಲಿದ್ದರು ನೀ ಭಯ ಪಡಬೇಡ. ಪೌಲ ಶೀಲರಂತೆ ನೀ ಸ್ತುತಿಸು, ಪೌಲ ಶೀಲರಂತೆ ನೀ ಸ್ತುತಿಸು. ಸ್ತುತಿಯಲ್ಲಿ ಇರುವುದು ಜಯ, ಸೈತಾನನಿಗೆ ಲಯ 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 ಲಯ. ಆರಾಧನೆಯಲ್ಲಿ ಸಿಗುವುದು ಜಯ, ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಹೆಣ್ಮಕ್ಳು ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಎಲ್ಲ ಎತ್ಕೊಳ್ಳೋಣ. ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ.